ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ ಸರಣಿಯ ಕ್ಲಾಸ್ ನಂಬರ್ 12 ಆಗಿದೆ. ಸೊ ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 12. ಇನ್ ಅವರ್ ಪ್ರಿವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ, ಎಲೆಕ್ಟೋರಲ್ ಪ್ರೊಸೆಸ್ ಇನ್ ಇಂಡಿಯಾ, ಸೊ ಇದರಲ್ಲಿ ಮೊದಲನೇದಾಗಿ ನಾವು ರಾಜಕೀಯ ಪಕ್ಷಗಳ ಬಗ್ಗೆ ತಿಳ್ಕೋಣ. ಸೊ ರಾಜಕೀಯ ಪಕ್ಷಗಳಂತಂದರೆ ಏನು ಡೆಫಿನೇಷನ್ ಅನ್ನುವಂಥದ್ದು ನೋಡೋಣ. ಸೊ ಇಲ್ಲಿ ರಾಜಕೀಯ ಪಕ್ಷಗಳಂತಂದರೆ ರಾಜಕೀಯ ಪಕ್ಷಗಳು ಸ್ವಯಂ ಪ್ರೇರಿತ ಸಂಘಗಳಾಗಿರುತ್ತೆ, ಅಂದರೆ ವಾಲಂಟರಿ ಆರ್ಗನೈಜೇಷನ್ ಹಾಗೂ ಅಥವಾ ಒಂದೇ ರೀತಿಯ ರಾಜಕೀಯ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳುವಂಥ ವ್ಯಕ್ತಿಗಳ ಒಂದು ಸಂಘಟಿತ ಗುಂಪುಗಳಾಗಿವೆ. ಪೊಲಿಟಿಕಲ್ ಪಾರ್ಟೀಸ್ ಆರ್ voluntary associations or organized group of individuals who share the same political views. ಸೊ ಇದಕ್ಕೆ ನಾವು ಇಲ್ಲಿ ರಾಜಕೀಯ ಪಕ್ಷಗಳಂತ ಕರಿತೀವಿ. ಹಾಗೆ ಸೊ ಇವು ರಾಜಕೀಯ ಪಕ್ಷಗಳ ಮೂಲಕ ಏನು ಮಾಡುತ್ತೆ, ಒಂದು ಸಾಂವಿಧಾನಿಕ ವಿಧಾನಗಳ ಮೂಲಕ, ಅಂದರೆ ಚುನಾವಣೆಗಳ ಮೂಲಕ, ಅಂದರೆ ಸಂವಿಧಾನದಲ್ಲಿ ಯಾವ ರೀತಿ ಇವಾಗ ರಾಜಕೀಯ ಅಧಿಕಾರವನ್ನು ಪಡೀಲಿಕ್ಕೆ ಯಾವ ರೀತಿ ವಿಧಾನ ಇದೆ, ಅಂದರೆ ಇವಾಗ ಚುನಾವಣೆಗಳ ಮೂಲಕ. ಸೊ ಇಲ್ಲಿ ಏನು ಮಾಡುತ್ತೆ, ಚುನಾವಣೆಗಳ ಮೂಲಕ ಅಧಿಕಾರವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಇವು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಉತ್ತೇಜಿಸಲು ಕೆಲಸ ಮಾಡಲು ಬಯಸುವಂಥವರು ಈ ಒಂದು ರಾಜಕೀಯ ಪಕ್ಷಗಳಾಗಿವೆ. ಹಾಗಿದ್ರೆ ಇಲ್ಲಿ ರಾಜಕೀಯ ಪಕ್ಷಗಳು, ಸೊ ಇವುಗಳು ಸರ್ಕಾರಿ ಗುರಿಗಳ ಗುಂಪುಗಳನ್ನ ಬೆಂಬಲಿಸುವಂಥ ಸಂಘಟಿತ ಗುಂಪುಗಳಾಗಿವೆ. ಸೊ ನಿಮಗೆ ಗೊತ್ತಿರಲಿ ಏನು ಅಂತಂದ್ರೆ, ಸೊ ಇಂಗ್ಲೆಂಡ್ನಲ್ಲಿ ತ್ರಿಪಕ್ಷ ವ್ಯವಸ್ಥೆ ಇದೆ, ಅಂದರೆ ಇಲ್ಲಿ 3 ಡಾಮಿನೆಂಟ್ ಪಾರ್ಟಿಗಳು. ಸೊ ಈ 3 ಪಕ್ಷಗಳಲ್ಲಿ ಏನಾಗುತ್ತೆ ಅಂದರೆ ಸ್ಪರ್ಧೆ ಅನ್ನುವಂಥದ್ದು ಏರ್ಪಟ್ಟು ಅಂತಿಮವಾಗಿ ಸೊ ಈ 3ರಲ್ಲಿನೇ ಒಬ್ಬರು ಆಯ್ಕೆಗೊಂಡೇನಾಗ್ತಾರೆ, ಅಲ್ಲಿ ಅಧಿಕಾರವನ್ನು ಅಥವಾ ಸರ್ಕಾರವನ್ನು ರಚನೆಯನ್ನು ಮಾಡ್ತಾರೆ. ಇನ್ನು ಫ್ರಾನ್ಸ್ ಆರ್ ಇಟಲಿಯಲ್ಲಿ ಇಲ್ಲಿ ಬಹುಪಕ್ಷಗಳಿವೆ, ಮಲ್ಟಿ ಪಾರ್ಟಿ ಸಿಸ್ಟಮ್ ಇದೆ, ಅಂದರೆ ಅಲ್ಲಿ 10 ಅಥವಾ 10ಕ್ಕಿಂತ ಹೆಚ್ಚಿನ ಒಂದು ಪಕ್ಷಗಳಲ್ಲಿ ಇದೆ. ಹಾಗೆ ಇನ್ನು US ನಲ್ಲಿ ನೋಡೋದಾದರೆ ಇಲ್ಲಿ 2 ಪಾರ್ಟಿ ಸಿಸ್ಟಮ್ ಇದೆ. ಸೊ ಇಲ್ಲಿ ಕೇವಲ 2 ಪಕ್ಷಗಳ ನಡುವೆ ಏನಾಗುತ್ತೆ, ಸ್ಪರ್ಧೆ ಏರ್ಪಡುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಡೆಮೋಕ್ರೆಟಿಕ್ ಪಕ್ಷ ಅಂತ ಬರುತ್ತೆ, ಡೆಮೋಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ಪಾರ್ಟಿ ಇವೆರಡರ ನಡುವೆ ಇಲ್ಲೇನಾಗುತ್ತೆ, ಸ್ಪರ್ಧೆ ಏರ್ಪಡುತ್ತೆ. ಸೊ ಈ 2 ಪಕ್ಷಗಳಿಂದ ಒಬ್ಬರು ಆಯ್ಕೆಗೊಳ್ಳುತ್ತಾರೆ. ಹಾಗೆ ಇಲ್ಲಿ ರಾಜಕೀಯ ಪಕ್ಷಗಳ ವಿಧಗಳು ಅಂತ ನೋಡಿದರೆ, ಸೊ ಇದರಲ್ಲಿ ಹಲವಾರು ವಿಧಗಳು ಬರುತ್ತೆ. ಸೊ ಅವುಗಳಲ್ಲಿ ಪ್ರಮುಖವಾಗಿ ಆಧುನಿಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಯಾವ ರೀತಿ ರಾಜಕೀಯ ಪಕ್ಷಗಳು ಕಂಡು ಬರುತ್ತೆ ಅಂತಂದರೆ, ಇಲ್ಲಿ ಪ್ರತಿಗಾಮಿ ಪಕ್ಷಗಳಂತ ಬರುತ್ತೆ, ರಿಯಾಕ್ಷನರಿ ಪಾರ್ಟೀಸ್ ಅಂತ. ಅಂದರೆ ಇದರ ಅರ್ಥ ಇವು ಹಳೆಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಂಸ್ಥೆಗಳಿಗೆ ಅಂಟಿಕೊಂಡಿರುವಂಥ ಪಕ್ಷಗಳಾಗಿವೆ. ಅಂದರೆ ಏನು, ಇವಾಗ ಹಳೆಯ ಕಾಲದಲ್ಲಿ ಯಾವ ರೀತಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಂಸ್ಥೆಗಳಿದ್ದಲ್ವಾ, ಆ ರೀತಿ ವ್ಯವಸ್ಥೆಗೆ ಅಂಟಿಕೊಂಡಿರುವಂಥ ಪಕ್ಷಗಳಾಗಿವೆ ಈ ಒಂದು ರಿಯಾಕ್ಷನರಿ ಪಾರ್ಟೀಸ್ಗಳು. ಹಾಗೆ ಕನ್ಸರ್ವೇಟಿವ್ ಪಕ್ಷಗಳಂತ ಬರುತ್ತೆ. ಸೊ ಯಥಾಸ್ಥಿತಿಯಲ್ಲಿ ನಂಬಿಕೆಯನ್ನು ಇಡುವವರು, ಅಂದರೆ ಇವಾಗ ಪ್ರಸ್ತುತ ಯಾವ ರೀತಿ ಫ್ಲೋ ಏನಿದೆ, ಯಾವ ರೀತಿ ಇದೆ ಆ ರೀತಿ ನಂಬಿಕೆಯನ್ನು ಇಡುವಂಥ ಪಕ್ಷಗಳಾಗಿವೆ. ಇನ್ನು ಲಿಬರಲ್ ಪಕ್ಷಗಳಂತ ಬರುತ್ತೆ. ಲಿಬರಲ್ ಪಕ್ಷಗಳಂತಂದರೆ ಅಸ್ತಿತ್ವದಲ್ಲಿರುವಂಥ ಸಂಸ್ಥೆಗಳನ್ನ ಸುಧಾರಿಸುವ ಗುರಿಯನ್ನು ಹೊಂದಿರುವಂಥದ್ದು. ಅಂದರೆ ಪ್ರೆಸೆಂಟ್ ಏನಿದೆ ಅವುಗಳಲ್ಲಿ ಯಾವುದೇ, ಅಂದರೆ ಹಿಂದಿನದಕ್ಕಿಂತ ಅಂಟಿಕೊಳ್ಳುವುದಕ್ಕಿಂತ ಅಸ್ತಿತ್ವದಲ್ಲಿ ಏನಿರುತ್ತೆ, ಸೊ ಅವುಗಳಲ್ಲಿ ಏನಾದರೂ ಚೇಂಜಸ್ಗಳನ್ನ ತರಬಹುದಾದ ಗುರಿಯನ್ನು ಹೊಂದಿರುವಂಥ ಪಕ್ಷಗಳು ಇವಾಗಿವೆ. ಹಾಗೆ ಆಮೂಲಾಗ್ರ ಪಕ್ಷಗಳಂತ ಬರುತ್ತೆ, ರ್ಯಾಡಿಕಲ್ ಪಾರ್ಟೀಸ್ ಅಂತ. ಸೊ ಇವುಗಳು ಅಸ್ತಿತ್ವದಲ್ಲಿರುವಂಥ ಸಂಸ್ಥೆಗಳನ್ನ ಉರುಳಿಸುವ ಮೂಲಕ, ಇಲ್ಲಿ ನೋಡಿ ವ್ಯತ್ಯಾಸ ನೋಡಿ, ಲಿಬರಲ್ ಪಕ್ಷಗಳಾದರೆ ಅಸ್ತಿತ್ವದಲ್ಲಿರುವಂಥ ಸಂಸ್ಥೆಗಳಲ್ಲಿ ಸುಧಾರಣೆಯನ್ನು ತರುತ್ತೆ, ಆದರೆ ಆಮೂಲಾಗ್ರ ಪಕ್ಷಗಳು ಅಂದರೆ ರ್ಯಾಡಿಕಲ್ ಪಾರ್ಟೀಸ್ಗಳು ಇಲ್ಲಿ ಅಸ್ತಿತ್ವದಲ್ಲಿರುವಂಥ ಸಂಸ್ಥೆಗಳನ್ನೇ ಉರುಳಿಸುವ ಮೂಲಕ ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸುವಂಥ ಗುರಿಯನ್ನು ಇವು ಹೊಂದಿರುತ್ತೆ. ಹಾಗೆ ರಾಜಕೀಯ ಸಿದ್ಧಾಂತದ ಆಧಾರಿತ ಪಕ್ಷಗಳು. ಸೊ ಇಲ್ಲಿ ನಾವು 2 ರೀತಿ ನೋಡ್ತಾ ಇದ್ದೀವಿ, ಒಂದು ಆಧುನಿಕ ಪ್ರಜಾಪ್ರಭುತ್ವದ ದೇಶಗಳಲ್ಲಿರುವಂಥ ಪಕ್ಷಗಳು, ಹಾಗೆ ರಾಜಕೀಯ ಸಿದ್ಧಾಂತದ ಆಧಾರಿತ ಪಕ್ಷಗಳ ಆಧಾರದ ಮೇಲೆ. ಸೊ ಮೊದಲನೇದಾಗಿ ಇಲ್ಲಿ ಎಡಪಂಥೀಯ ಅಥವಾ ವಾಮಪಂಥೀಯ ಪಕ್ಷಗಳಂತ ಬರುತ್ತೆ. ಸೊ ಇವುಗಳಲ್ಲಿ
CPI ಮತ್ತು CPMಗಳು ಬರುತ್ತೆ. ಹಾಗಿದ್ರೆ ಇವುಗಳ ಮುಖ್ಯ ಸಿದ್ಧಾಂತ ಏನು ಅಂತ ನೋಡೋದಾದ್ರೆ ಇವುಗಳು ಯಾವುದರ ಮೇಲೆ ನಂಬಿಕೆಯನ್ನು ಇಡುತ್ತೆ ಅಂತಂದರೆ ಇಲ್ಲಿ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಹಾಗೂ ಈಕ್ವಾಲಿಟಿ ಸಮಾನತೆ ಹಾಗೂ ವೆಲ್ಫೇರ್ ಆಫ್ ಪುವರ್ ಬಡವರ ಕಲ್ಯಾಣದ ಮೇಲೆ ಇದು ಗಮನವನ್ನು ಹರಿಸುತ್ತೆ, ಬಡವರ ಕಲ್ಯಾಣ. ಸೊ ಈ ಮೂಲಕ ಇದು ಗೌರ್ಮೆಂಟ್ ಕಂಟ್ರೋಲ್ ಆರ್ ರೆಗ್ಯುಲೇಟೆಡ್ ಒಂದು ಸೆಕ್ಟರ್ ಮೇಲೆ ನಂಬಿಕೆನ ಇಡುತ್ತೆ. ಹಾಗೆ ಕೇಂದ್ರದಲ್ಲಿನ ಲಿಬರಲ್ ಪಕ್ಷಗಳು, ಸೊ ಇದಕ್ಕೆ ಉದಾಹರಣೆ ನೋಡೋದಾದರೆ ಕಾಂಗ್ರೆಸ್ ಪಕ್ಷ. ಸೊ ಇಲ್ಲಿ ಲಿಬರಲ್ ಪಕ್ಷ ಇದು ಎಲ್ಲಿ ಅಸ್ತಿತ್ವದಲ್ಲಿದೆ ಅಂತ ನೋಡಿದ್ರೆ ಇದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಇದೆ. ಹಾಗೆ ಈ ಎಡಪಂಥೀಯ ಪಕ್ಷಗಳು ಎಲ್ಲಿದೆ ಸದ್ಯಕ್ಕೆ ಅಸ್ತಿತ್ವದಲ್ಲಿದೆ ಅಂತ ನೋಡೋದಾದರೆ ಇದು UP ಆಗಿರ್ಬೋದು, ಕೇರಳ ಆಗಿರ್ಬೋದು, ಹಾಗೆ ಈ ಹಿಂದೆ ವೆಸ್ಟ್ ಬೆಂಗಾಲ್ನಲ್ಲಿ ಇತ್ತು, ಹಾಗೆ ತ್ರಿಪುರಾದಲ್ಲಿ ಕೂಡ ಅಸ್ತಿತ್ವದಲ್ಲಿದ್ದಂಥ ಪಕ್ಷಗಳಾಗಿವೆ. ಹಾಗಿದ್ರೆ ಈ ಒಂದು ಕೇಂದ್ರದಲ್ಲಿನ ಲಿಬರಲ್ ಪಕ್ಷಗಳ ಒಂದು ಸಿದ್ಧಾಂತ ಏನು, ಯಾವುದರ ಮೇಲೆ ಇವು ನಿಂತಿದೆ ಅಂತ ನೋಡೋದಾದರೆ ಇವು ಇಲ್ಲಿ ಹೆಚ್ಚಾಗಿ ಇಂಡಿವಿಜುವಲ್ ಫ್ರೀಡಮ್ಗೆ ಒತ್ತನ್ನು ಕೊಡುತ್ತೆ. ಹಾಗೆ ಮಿಕ್ಸ್ಡ್ ಎಕಾನಮಿ ಮಿಶ್ರ ಆರ್ಥಿಕತೆಯ ಮೇಲೆ ನಿಂತಿದೆ. ಹಾಗೆ ಇವು ಗ್ರ್ಯಾಜುವಲ್ ಒಂದು ಎಕಾನಮಿ ಮೇಲೆ ಏನಿದೆ ಅಂತಂದರೆ ನಂಬಿಕೆನ ಇಟ್ಟಿರುವಂಥದ್ದು, ಗ್ರ್ಯಾಜುವಲ್ ಚೇಂಜಸ್ ಮೇಲೆ ಇದು ನಂಬಿಕೆನ ಇಟ್ಟಿದೆ. ಹಾಗೆ ಇಲ್ಲಿ ಬಲಪಂಥೀಯ ಮತ್ತು ಸಂಪ್ರದಾಯವಾದಿ ಪಕ್ಷಗಳಂತ ಬರುತ್ತೆ. ಸೊ ಇವುಗಳು ಹೆಚ್ಚಾಗಿ ರಾಷ್ಟ್ರೀಯತೆ ಮತ್ತು ಕೇಂದ್ರದಲ್ಲಿನ ಪ್ರಬಲ ಸರ್ಕಾರಕ್ಕೆ ಒತ್ತನ್ನು ನೀಡುತ್ತೆ. ಹಾಗೂ ಕಲ್ಚರಲ್ ಯೂನಿಟಿ ಅಂತ ಏನು ಬರುತ್ತೆ ಅದರ ಮೇಲೆ ನಂಬಿಕೆನ ಇಟ್ಟಿರುವಂಥ ಪಕ್ಷಗಳಾಗಿವೆ. ಸೊ ಇವಾಗ ಭಾರತದಲ್ಲಿ ಪಕ್ಷದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋಂಥ ನೋಡೋಣ. ಭಾರತದಲ್ಲಿ ಪಕ್ಷದ ವ್ಯವಸ್ಥೆ. ಸೊ ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ರಾಜಕೀಯ ಪಕ್ಷಗಳನ್ನ ಒಳಗೊಂಡಿರುವಂಥ ದೇಶ ಆಗಿದೆ. ಸೊ ಇಲ್ಲಿ 17ನೇ ಒಂದು ಲೋಕಸಭೆಗೂ ಮುನ್ನ ಭಾರತದಲ್ಲಿ 7 ರಾಷ್ಟ್ರೀಯ ಪಕ್ಷಗಳಿದ್ದವು. ಅಂದರೆ ನ್ಯಾಷನಲ್ ಪಾರ್ಟೀಸ್ಗಳಂತ ಕರಿತೀವಿ, ನ್ಯಾಷನಲ್ ಪಾರ್ಟಿ. ಹಾಗೂ 52 ರಾಜ್ಯ ಪಕ್ಷಗಳಿದ್ದವು, ಸ್ಟೇಟ್ ಪಾರ್ಟೀಸ್ಗಳಂತ ಕರಿತೀವಿ, ಸ್ಟೇಟ್ ಪಾರ್ಟಿ. ಸೊ ನಾವು ಮುಂದೆ ಈ ನ್ಯಾಷನಲ್ ಪಾರ್ಟಿಗಳಂತಂದರೆ ಏನು, ಯಾವ ಕಂಡೀಷನ್ಗಳ ಮೇಲೆ ಅವುಗಳಿಗೆ ಈ ರೀತಿಯ ಒಂದು ರಾಜ್ಯ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷಗಳಂತ ಹೇಳಿ ಅವುಗಳಿಗೆ ಗುರುತಿಸಲಾಗುತ್ತೆ ಅನ್ನೋದನ್ನು ಕೂಡ ನೋಡಲಿದ್ದವ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಭಾರತದಲ್ಲಿ ಎಲ್ಲ ವರ್ಗದ ಪಕ್ಷಗಳನ್ನು ಹೊಂದಿರುವಂಥ ಹೆಗ್ಗಳಿಕೆ ಭಾರತಕ್ಕಿದೆ. ಅಂದರೆ ಇಲ್ಲಿ ಎಡಪಕ್ಷಗಳಿವೆ, ಲೆಫ್ಟ್ ಪಾರ್ಟೀಸ್ಗಳಿವೆ, ಹಾಗೆ ಕೇಂದ್ರೀಯ ಪಕ್ಷಗಳು, ಸೆಂಟ್ರಿಸ್ಟ್ ಪಾರ್ಟಿ, ಹಾಗೆ ಬಲಪಂಥೀಯ ಪಕ್ಷಗಳು, ರೈಟ್ ಪಾರ್ಟಿ, ಹಾಗೆ ಕೋಮು ಪಕ್ಷಗಳಿವೆ, ಕಮ್ಯುನಲ್ ಪಾರ್ಟಿ, ಹಾಗೆ ಇಲ್ಲಿ ಕೋಮುವಾದಿ ಪಕ್ಷಗಳು, ನಾನ್ ಕಮ್ಯುನಲ್ ಪಾರ್ಟೀಸ್ಗಳಿವೆ. ಹಾಗೆ ಇತರೆ ಪಕ್ಷಗಳನ್ನ ನೋಡೋದಾದರೆ ಅಂದರೆ ಏಕಪಕ್ಷದ ಪ್ರಾಬಲ್ಯತೆ. ಸೊ ಇವಾಗ ಕೇಂದ್ರದಲ್ಲಿ ಈ ಹಿಂದೆ ನೋಡ್ಬೋದು ಏನಂತಂದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಡಾಮಿನೆಂಟ್ ಇತ್ತು. ಸೊ ಅದೇನಂತಂದರೆ ಏಕಪಕ್ಷದ ಪ್ರಾಬಲ್ಯತೆ ಆಗಿತ್ತು ಈ ಹಿಂದೆ. ಆದರೆ ಪ್ರಸ್ತುತ ಇವಾಗ BJP ಈ ರೋಲನ್ನು ತೆಗೆದುಕೊಂಡಿದೆ. ಇವಾಗ BJP ಏನಿದೆ ಅಂದರೆ ಕೇಂದ್ರದಲ್ಲಿ ಒಂದು ಏಕಪಕ್ಷದ ಪ್ರಾಬಲ್ಯತೆಯನ್ನು ಹೊಂದ್ತಾ ಇದೆ. ಅಂದರೆ ಯಾಕೆ ಇದು ಏಕಪಕ್ಷದ ಪ್ರಾಬಲ್ಯತೆ ಆಗತ್ತಂದ್ರೆ ಕೆಲವೊಂದಿಷ್ಟು ಪಕ್ಷಗಳಲ್ಲಿ ಸ್ಪಷ್ಟವಾದಂಥ ಸಿದ್ಧಾಂತದ ಕೊರತೆ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಒಂದೇ ಪಕ್ಷವು ಏನಾಗುತ್ತೆ ಪದೇ ಅಧಿಕಾರಕ್ಕೆ ಬರುತ್ತೆ. ಹಾಗೆ ಇಲ್ಲಿ ಏನು ಪಕ್ಷಕ್ಕಿಂತ ಏನು ಮಾಡಲಾಗತ್ತಂದರೆ ವ್ಯಕ್ತಿತ್ವದ ಆರಾಧನೆಯನ್ನು ಮಾಡಲಾಗತ್ತೆ ಅಂತಹ ಪಕ್ಷಗಳಲ್ಲಿ. ಹಾಗೆ ಸಾಂಪ್ರದಾಯಿಕ ಅಂಶಗಳ ಆಧಾರದ ಮೇಲೆ ಅವುಗಳು ಅವಲಂಬಿತ ಆಗಿರುತ್ತೆ. ಸೊ ಏನಾಗ್ತಾ ಇದೆ ಅಂದರೆ ಇತ್ತೀಚೆಗೆ ರೀಜನಲ್ ಪಾರ್ಟಿ ಅಥವಾ ಪ್ರಾದೇಶಿಕ ಪಕ್ಷಗಳು ಉದಯ ಆಗ್ತಾ ಇದೆ. ಸೊ ಹಲವಾರು ಪಕ್ಷಗಳಾಗೋದ್ರಿಂದ ಏನಾಗುತ್ತೆ ಇಲ್ಲಿ ಓಟುಗಳ ಒಂದು ಧ್ರುವೀಕರಣ ಅನ್ನುವಂಥದ್ದು ಆಗತ್ತೆ, ಅಂದರೆ ಹಂಚಿ ಹೋಗಿಬಿಡತ್ತೆ, ಧ್ರುವೀಕರಣ ಅನ್ನುವಂಥದ್ದು ಆಗತ್ತೆ. ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಬಣಗಳು ಮತ್ತು ಪಕ್ಷಾಂತರಗಳು, ಆಯಾರಾಮ್ ಗಯಾರಾಮ್. ಸೊ ಇದರ ಬಗ್ಗೆ ಕೂಡ ನಾವು ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ವಿರೋಧಿ ಕಾನೂನಲ್ಲಿ ನೋಡಲಿದ್ದೇವೆ. ಸೊ ಆಯಾರಾಮ್ ಗಯಾರಾಮ್ ಅನ್ನುವಂಥದ್ದು ಒಂದು ರಾಜಕೀಯ ಒಂದು ಬಹು ಪಾಪ್ಯುಲರ್ ಇರುವಂಥ ಒಂದು ಗಾದೆ ಆಗಿದೆ ಇದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಬಣಗಳು ಮತ್ತು ಪಕ್ಷಾಂತರಗಳಿಂದಾಗಿ ಮೂಲ ಪಕ್ಷಗಳು ಏನಾಗ್ತಾ ಇದೆ ಅಂತಂದರೆ ಒಡೆದು ಹೋಗ್ತಾ ಇದೆ. ಸೊ ಹೀಗಾಗಿ ಯಾವ ಪಕ್ಷ ಇಲ್ಲಿ ಸದೃಢವಾಗಿರುತ್ತೆ ಅವುಗಳು ಏನಾಗ್ತಾ ಇದೆ ಅಂತಂದರೆ ಏಕಪಕ್ಷೀಯವಾಗಿ ಪ್ರಾಬಲ್ಯತೆಯನ್ನು ಹೊಂದ್ತಾ ಇದೆ. ಹಾಗೆ ಪರಿಣಾಮಕಾರಿ ವಿರೋಧ ಪಕ್ಷದ ಕೊರತೆ, ಸರ್ಕಾರವನ್ನು ಅಂದರೆ ಆಡಳಿತ ಪಕ್ಷವನ್ನು ವಿರೋಧಿಸುವಂಥ ಒಂದು ಪರಿಣಾಮಕಾರಿ ವಿರೋಧ ಪಕ್ಷದ ಕೊರತೆ ಇಲ್ಲಿದೆ. ಸೊ ಪ್ರಸ್ತುತ ಕೀ ನೋಟ್ ಏನಂತಂದರೆ ಇಲ್ಲಿ
ಒಂದನೇ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯುತ್ತೆ? ಮೊದಲನೇ ಒಂದು ಸಾರ್ವತ್ರಿಕ ಚುನಾವಣೆ ಅಂತಂದರೆ ಭಾರತದಲ್ಲಿ 1952ರಲ್ಲಿ. ಎಷ್ಟೋ ಪ್ರಸ್ತುತ ಇರುವಂಥ ಒಂದು ರಾಷ್ಟ್ರೀಯ ಪಕ್ಷವನ್ನು ನೋಡೋದಾದ್ರೆ ಸೊ ಯಾವೆಲ್ಲ ಇದೆ? BSP ಇದೆ, ಅಂದರೆ ಬಹುವಚನ ಸಮಾಜ ಪಕ್ಷ. ಸೊ ಇದರ ಒಂದು ಚಿಹ್ನೆ ಇಲ್ಲಿ ಆನೆ ಆಗಿದೆ. ಸೊ ನಂತರದಲ್ಲಿ BJP. ಸೊ BJP ಒಂದು ಫುಲ್ ಫಾರ್ಮ್ ಭಾರತೀಯ ಜನತಾ ಪಕ್ಷ. ಸೊ ಇದರ ಚಿಹ್ನೆ ಕಮಲ ಆಗಿದೆ. ಸೊ ಇಲ್ಲಿ CPI ಅನ್ನುವಂಥದ್ದು ಸದ್ಯಕ್ಕೆ ಇದು ರಾಷ್ಟ್ರೀಯ ಒಂದು ಪಕ್ಷ ಅಲ್ಲ. ಹಾಗೆ ನಂತರದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಸೊ ಇದರ ಚಿಹ್ನೆ ಜೋಳದ ಕಿವಿಗಳು ಮತ್ತು ಕಡ್ಡಿಗಳನ್ನು ಹೊಂದಿರುವಂಥದ್ದು. ಸೊ ನೆಕ್ಸ್ಟ್ ಒನ್ CPM. ಸೊ ನೆಕ್ಸ್ಟ್ ಒನ್ CPM, ಸಾರಿ, ಈ CPI ಅನ್ನುವಂಥದ್ದೇ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಸೊ ಇದು ಯಾವುದೇ ರೀತಿಯ ಒಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಸದ್ಯಕ್ಕೆ ಹೊಂದಿಲ್ಲ. ಆದರೆ CPM ಹೊಂದಿದೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಸೊ ಇದರ ಚಿಹ್ನೆ ಸುತ್ತಿಗೆ, ಕುಡುಗೋಲು ಮತ್ತು ನಕ್ಷತ್ರ. ಸೊ ಇದರಲ್ಲಿ ಮಾರ್ಕ್ಸ್ವಾದಿ ಬರುತ್ತೆ. ಹಾಗೆ ನೆಕ್ಸ್ಟ್ ಒನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಏನಂತ ಕರಿತೀವಿ ನಾವು, ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಿದೆ. ಸೊ ಇದರ ಚಿಹ್ನೆ ಹಸ್ತ. ಸೊ ನಂತರದಲ್ಲಿ ಬರುವಂಥದ್ದು AITC, ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್. ಸೊ ಇದರ ಚಿಹ್ನೆ ಹೂಗಳು ಮತ್ತು ಹುಲ್ಲಾಗಿದೆ. ಸೊ ನೆಕ್ಸ್ಟ್ ಒನ್ ANP, ರಾಷ್ಟ್ರೀಯ ಜನತಾ ಪಕ್ಷ. ಇದರ ಚಿಹ್ನೆ ಪುಸ್ತಕ ಆಗಿದ್ದು, ಹಾಗೆ AAP. ಸೊ ಇದಕ್ಕೆ ಇನ್ನೂ ಕೂಡ ಅಧಿಕೃತವಾಗಿ ಅಂದರೆ ಇಲೆಕ್ಷನ್ ಕಮಿಷನಿಂದ ಅಧಿಸೂಚನೆ ಬಂದಿಲ್ಲ. ಸೊ ಇದರ ಒಂದು ಚಿಹ್ನೆ ಆಪ್ ಅಂತಂದರೆ ಇಲ್ಲಿ ಆಮ್ ಆದ್ಮಿ ಪಕ್ಷ ಅಂತ. ಸೊ ಇದರ ಚಿಹ್ನೆ ಪೊರಕೆ ಆಗಿದೆ. ಹಾಗಿದ್ರೆ ಇಲ್ಲಿ ಮೇಲೆ ನಾವು ನೋಡಿದ್ದೀವಿ ಏನಂತಂದ್ರೆ ಒಂದು ರಾಷ್ಟ್ರೀಯ ಪಕ್ಷಗಳು ಆರ್ ನ್ಯಾಷನಲ್ ಪಾರ್ಟಿ. ಸೊ ಎರಡನೇದ್ದು ರಾಜ್ಯ ಪಕ್ಷಗಳು, ಸ್ಟೇಟ್ ಪಾರ್ಟೀಸ್ ಅಂತ ನೋಡಿದ್ದೀವಿ. ಹಾಗಿದ್ರೆ ಇಲ್ಲಿ ಕಂಡೀಷನ್ ಇದೆ, ಅಂದರೆ ಈ ರೀತಿ ಕರೆಸ್ಕೊಳ್ಬೇಕಿದ್ರೆ ಸೊ ಮೊದಲನೇದಾಗಿ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಕೊಳ್ಳಲಿಕ್ಕೆ ಒಂದಿಷ್ಟು ಕಂಡೀಷನ್ಗಳಿವೆ, ಷರತ್ತುಗಳಿದೆ. ಅವುಗಳನ್ನ ಪೂರೈಸಿದರೆ ಮಾತ್ರ ಅವುಗಳಿಗೆ ಈ ಒಂದು ನ್ಯಾಷನಲ್ ಸ್ಟೇಟಸನ್ನು ಅವುಗಳಿಗೆ ಕೊಡಲಾಗುತ್ತೆ, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿಯ ಸ್ಟೇಟಸನ್ನು ನೀಡಲಾಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟೇಟಸ್ ಏನಂತಂದ್ರೆ ಈ ಕೆಳಗಿನ ಯಾವುದೇ ಷರತ್ತುಗಳನ್ನ ಪೂರೈಸಿದರೆ ಪಕ್ಷವನ್ನು ರಾಷ್ಟ್ರೀಯ ಪಕ್ಷ ಎಂದು ಗುರುತಿಸಲಾಗುತ್ತೆ. ಸೊ ಯಾವುದೇ ಆಗಿರ್ಬೋದು, ಎಲ್ಲವೂ ಅಂತಲ್ಲ, ಈ ಕೆಳಗೆ ಕೊಡಲಾಗಿರುವಂಥ ಯಾವುದೇ ಷರತ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ಪೂರೈಸಿದರೆ ಅದೇನಾಗುತ್ತೆ, ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಗುರುತಿಸಿಕೊಳ್ಳುತ್ತೆ. ಹಾಗಿದ್ರೆ ಯಾವುದು? ಸೊ ಫಸ್ಟ್ ಒನ್, 4 ಅಥವಾ ಹೆಚ್ಚಿನ ಒಂದು ರಾಜ್ಯಗಳಲ್ಲಿ ಚಲಾವಣೆಯಾದ ಮಾನ್ಯ ಮತಗಳಲ್ಲಿ 6% ಓಟನ್ನು ಪಡೆದ್ರ. ಸೊ ಅಲ್ಲಿ ಚಲಾವಣೆ ಆಗಿರುವಂಥ ಮಾನ್ಯ ಮತಗಳು ಅಂದರೆ ವ್ಯಾಲಿಡ್ ವೋಟ್ಸ್ ಏನಿರುತ್ತೆ ಅವುಗಳಲ್ಲಿ ಏನಾದರೂ 6% ಓಟನ್ನು ಪಡೆದ್ರ. ಸೊ ವ್ಯಾಲಿಡ್ ವೋಟ್ಗಳಲ್ಲಿ 6% ಓಟ್ ಪಡೆದ್ರ ಅಂದರೆ ಎಷ್ಟು? ಯಾವ ಒಂದು ಚುನಾವಣೆಗಳಲ್ಲಿ 4 ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ 4 ಅಥವಾ 4ಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಏನಾಗಬೇಕು, ಈ ಲೋಕಸಭೆ ಅಥವಾ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರಲ್ ಎಲೆಕ್ಷನ್ ಏನು ನಡೆಯುತ್ತೆ, ಫಾರ್ ಲೋಕಸಭಾ ಆರ್ ಅಸೆಂಬ್ಲಿ ಎಲೆಕ್ಷನ್ ನಡೆಯುತ್ತೆ. ಅದರ ಜೊತೆಗೆ ಯಾವುದೇ ರಾಜ್ಯ ಅಥವಾ ರಾಜ್ಯಗಳಿಂದ ಲೋಕಸಭೆಯಲ್ಲಿ ಯಾವುದೇ ರಾಜ್ಯ ಆಗಿರ್ಬೋದು ಅಥವಾ ರಾಜ್ಯಗಳಿಂದ, ಸೊ ಒಂದೇ ಸ್ಟೇಟ್ಗಳಿಂದ ನೀವು 4 ಸ್ಥಾನಗಳನ್ನ ಪಡೆಯಬಹುದು, ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಕೂಡ 4 ಸ್ಥಾನಗಳನ್ನ ಪಡೆಯಬಹುದು. ಯಾವುದರಲ್ಲಿ? ಈ ಲೋಕಸಭೆ ಎಲೆಕ್ಷನ್ಗಳಲ್ಲಿ. ಸೊ ಗೆದ್ರೆ, ಅಥವಾ ಲೋಕಸಭೆಯಲ್ಲಿ ಕನಿಷ್ಠ 2 ಸ್ಥಾನಗಳನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ರೆ, ಅವುಗಳನ್ನ ಕನಿಷ್ಠ 2 ಸ್ಥಾನಗಳನ್ನ 3 ರಾಜ್ಯಗಳಿಂದ ಪಡೆದ್ರ, ಹಾಗೂ 4 ರಾಜ್ಯಗಳಲ್ಲಿ ರಾಜ್ಯ ಪಕ್ಷ ಎಂದು ಅದು ಗುರುತಿಸಲ್ಪಟ್ಟಿದ್ರೆ, ಆ ಒಂದು ಪಕ್ಷ 4 ರಾಜ್ಯಗಳಲ್ಲಿ ರಾಜ್ಯ ಪಕ್ಷವೆಂದು ಗುರುತಿಸಲ್ಪಟ್ಟರೆ ಅವುಗಳಿಗೆ ರಾಷ್ಟ್ರೀಯ ಒಂದು ಸ್ಥಾನಮಾನವನ್ನು ನೀಡಲಾಗತ್ತೆ. ಸೊ ನಂತರದಲ್ಲಿ ಬರುವಂಥದ್ದು ರಾಜಕೀಯ ಪಕ್ಷ. ಸೊ ಇಲ್ಲಿ ಅದೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಇಲ್ಲಿ ಆ ನೋಂದಾಯಿತ ಪಕ್ಷವು ಈ ಕೆಳಗಿನ 3 ಷರತ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ಪೂರೈಸಿದರೆ ಮಾತ್ರ ಅದನ್ನು ರಾಷ್ಟ್ರೀಯ ಪಕ್ಷವೆಂದು ಗುರುತಿಸಲಾಗತ್ತೆ. ಅಂದರೆ ಒಂದು ಪಕ್ಷವು ಲೋಕಸಭೆಯಲ್ಲಿ ಕನಿಷ್ಠ 3 ವಿಭಿನ್ನ ರಾಜ್ಯಗಳಿಂದ 3 ಬೇರೆ ಬೇರೆ ರಾಜ್ಯಗಳಿಂದ 2% ಸ್ಥಾನಗಳನ್ನ ಗೆದ್ದರೆ. ಹಾಗೆ ಸೊ ಇಲ್ಲಿ ಲೋಕಸಭೆ ಅಥವಾ ವಿಧಾನಸಭೆಗೆ ನಡೆಯುವ ಸಾರ್ವತ್ರಿಕ ಚುನಾವಣೆ ಅಂದರೆ ಜನರಲ್ ಎಲೆಕ್ಷನಲ್ಲಿ ಪಕ್ಷವು 4 ರಾಜ್ಯಗಳಲ್ಲಿ 4 ಲೋಕಸಭಾ ಸ್ಥಾನಗಳ ಜೊತೆಗೆ 6% ಮತಗಳನ್ನ ಪಡೆದಿರಬೇಕು. ಹಾಗೆ ಒಂದು ಪಕ್ಷವು 4 ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ ರಾಜ್ಯ ಪಕ್ಷವೆಂದು ಗುರುತಿಸಲ್ಪಟ್ಟರೆ.
ಸೊ ಅದು ಏನಂತ ಕರೆಸಿಕೊಳ್ಳುತ್ತೆ, ಒಟ್ಟಾರೆಯಾಗಿ ರಾಷ್ಟ್ರೀಯ ರಾಜಕೀಯ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ. ಎಸ್. ಸೊ ನೆಕ್ಸ್ಟ್ ಒನ್, ರಾಜ್ಯ ರಾಜಕೀಯ ಪಕ್ಷ, ಸ್ಟೇಟ್ ಪೊಲಿಟಿಕಲ್ ಪಾರ್ಟಿ. ಸ್ಟೇಟ್ ಪೊಲಿಟಿಕಲ್ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ. ಇನ್ನು ರಾಜಕೀಯ ಪಕ್ಷಗಳಂತ, ರಾಜ್ಯ ರಾಜಕೀಯ ಪಕ್ಷ ಅಂತ ಕರೆಸಿಕೋಬೇಕಿದ್ರೆ ಈ ಕೆಳಗಿನಗಳಲ್ಲಿ ಯಾವುದೇ ಷರತ್ತುಗಳನ್ನ ಅದು ಪೂರೈಸಿರಬೇಕು. ಸೊ ಒಂದು ಪಕ್ಷ ಒಟ್ಟು ಸ್ಥಾನಗಳಲ್ಲಿ ಕನಿಷ್ಠ 3 ಸ್ಥಾನಗಳನ್ನ ಅಥವಾ ವಿಧಾನಸಭೆಯಲ್ಲಿ 3 ಸ್ಥಾನಗಳನ್ನ ಗೆಲ್ಲಬೇಕು. ಹಾಗೂ ಒಂದು ಪಕ್ಷವು ಲೋಕಸಭೆಯಲ್ಲಿ ಪ್ರತಿ 25 ಸ್ಥಾನಗಳಿಗೆ ಅಥವಾ ಆ ರಾಜ್ಯಕ್ಕೆ ಹಂಚಿಕೆಯಾದ ಯಾವುದೇ ಭಾಗಕ್ಕೆ ಕನಿಷ್ಠ 1 ಸ್ಥಾನಗಳನ್ನ ಅದು ಗೆಲ್ಲಬೇಕು. ಹಾಗೂ ಒಂದು ರಾಜಕೀಯ ಪಕ್ಷವು ಲೋಕಸಭೆ ಅಥವಾ ರಾಜ್ಯ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಲಾವಣೆಯಾದ ಒಟ್ಟು ಮಾನ್ಯ ಮತಗಳಲ್ಲಿ ಮೀನ್ಸ್ ವ್ಯಾಲಿಡ್ ವೋಟ್ಸ್ಗಳಲ್ಲಿ ಕನಿಷ್ಠ 6% ಮತಗಳನ್ನ ಪಡೆದಿರಬೇಕು. ಹಾಗೂ ಹೆಚ್ಚುವರಿಯಾಗಿ ಆ ಚುನಾವಣೆಯಲ್ಲಿ ಕನಿಷ್ಠ 1 ಲೋಕಸಭಾ ಹಾಗೂ 2 ವಿಧಾನಸಭಾ ಸ್ಥಾನಗಳನ್ನ ಅದು ಗೆಲ್ಲಬೇಕು. ಹಾಗೆ ಉದಾರೀಕೃತ ಮಾನದಂಡಗಳ ಅಡಿಯಲ್ಲಿ ಒಂದು ಪಕ್ಷವು ಲೋಕಸಭೆ ಅಥವಾ ರಾಜ್ಯ ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಸ್ಥಾನವನ್ನು ಗೆಲ್ಲಲು ವಿಫಲವಾದರೂ ಕೂಡ ರಾಜ್ಯದಲ್ಲಿ ಚಲಾವಣೆಯಾದ ಒಟ್ಟು ಮಾನ್ಯ ಮತಗಳಲ್ಲಿ ಅಟ್ಲೀಸ್ಟ್ 6% ಪಡೆಯಬೇಕು ಅಥವಾ ಅದಕ್ಕಿಂತ ಹೆಚ್ಚಿನದನ್ನು ಪಡೆದರೆ ಆ ಪಕ್ಷವು ರಾಜ್ಯ ಪಕ್ಷವಾಗಿ ಮಾನ್ಯತೆ ಪಡೆಯಲು ಅರ್ಹವಾಗಿರುತ್ತದೆ ಎಂಬುದಕ್ಕೆ ಇನ್ನೊಂದು, ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಒಂದು ಷರತ್ತಾಗಿದೆ. ಸೊ ಈ ಒಂದು ಷರತ್ತನ್ನು ಯಾವಾಗ ಸೇರಿಸಲಾಗುತ್ತೆ, 2011ರಲ್ಲಿ ಈ ಒಂದು ಕಂಡೀಷನ್ನ ಸೇರಿಸಲಾಗತ್ತೆ. ಸೊ ನೆಕ್ಸ್ಟ್ ಒನ್, here is the key point, key note. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅವುಗಳ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಮಾನ್ಯತೆ ಪಡೆದ ಪಕ್ಷಗಳ ಸಂಖ್ಯೆ ಬದಲಾಗುತ್ತಲೇ ಇರುತ್ತದೆ. ಅಂದರೆ ಏನಿವಾಗ ಮೇಲೆ ಹೇಳಿದ ಹಾಗೆ 7 ನ್ಯಾಷನಲ್ ಪಾರ್ಟೀಸ್ಗಳೇನಿದೆ, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್, ಹಾಗೆ 52 ಸ್ಟೇಟ್ ಒಂದು ಪೊಲಿಟಿಕಲ್ ಪಾರ್ಟಿ ಇದೆ. ಸೊ ಇದು 17ನೇ ಒಂದು ಲೋಕಸಭೆಗೂ ಮುನ್ನ. ಅಂದರೆ ಇವುಗಳ ಸಂಖ್ಯೆ ಅನ್ನುವಂಥದ್ದು ಸ್ಥಿರವಾಗಿ ಇರುತ್ತೆ ಅಂತ ಏನಿಲ್ಲ, ಅವುಗಳ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಅಥವಾ ಕಾರ್ಯಕ್ಷಮತೆ ಯಾವ ರೀತಿ ಇರುತ್ತೆ ಅವುಗಳ ಆಧಾರದ ಮೇಲೆ ಏನಾಗುತ್ತೆ, ಇವುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗತ್ತೆ. ಸೊ ಒಂದು ಬಾರಿ ಅವುಗಳು ಹೆಚ್ಚಿನ ಒಂದು ಸ್ಥಾನಗಳನ್ನ ಪಡೆದಿರುತ್ತೆ ಅಥವಾ ಒಂದು ಬಾರಿ ಮಕಾಡೆ ಮಲಗಿರುತ್ತೆ, ಯಾವುದೇ ಸ್ಥಾನಗಳನ್ನ ಪಡೀಲಿಕ್ಕೆ ವಿಫಲ ಆಗಿರುತ್ತೆ ಅಥವಾ ಅಗತ್ಯ ಈ ಒಂದು ಕಂಡೀಷನ್ ಏನಿದೆ, ರಾಜ್ಯ ಅಥವಾ ರಾಷ್ಟ್ರೀಯ ಪಕ್ಷಗಳಿಂದ ಗುರುತಿಸಿಕೊಳ್ಳಬೇಕಾದಂಥ ಮಾನದಂಡಗಳಿದೆ, ಆ ಒಂದು ಷರತ್ತುಗಳನ್ನ ಪೂರೈಸಲಿಕ್ಕೆ ವಿಫಲ ಆಗಿರುತ್ತೆ. ಸೊ ಹೀಗಾಗಿ ಅವುಗಳ ಸಂಖ್ಯೆಯಲ್ಲಿ ಏನಾಗುತ್ತೆ, ವ್ಯತ್ಯಾಸಗಳು ಆಗತ್ತೆ. ಹಾಗೆ ರಾಷ್ಟ್ರೀಯ ಪಕ್ಷಗಳು ಮತ್ತು ರಾಜ್ಯ ಪಕ್ಷಗಳನ್ನ ಕ್ರಮವಾಗಿ, ಸೊ ಇಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನ ಅಖಿಲ ಭಾರತ ಪಕ್ಷಗಳೆಂದು ಹಾಗೂ ರಾಜ್ಯ ಪಕ್ಷಗಳನ್ನ ಪ್ರಾದೇಶಿಕ ಪಕ್ಷಗಳೆಂದು ಕರೆಯಲಾಗತ್ತೆ. ಸೊ ನೆಕ್ಸ್ಟ್ ಒಂದು ಇವಾಗ ಚುನಾವಣಾ ಆಯೋಗದ ಬಗ್ಗೆ ನೋಡೋಣ. ಸೊ ಇದರ ಬಗ್ಗೆ ಕೂಡ ನಾವು ಇನ್ ಡೀಟೇಲ್ ಆಗಿ ಸಪ್ರೇಟ್ ಒಂದು ಚಾಪ್ಟರ್ ಕೂಡ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿ, ಅಲ್ಲಿ ಕೂಡ ಸ್ಟಡಿಯನ್ನು ಮಾಡ್ತೀವಿ. ಸೊ ಇವಾಗ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇಲ್ಲಿಯೂ ಕೂಡ ನೋಡಲಿದ್ದಾವೆ. ಸೊ ಮೊದಲನೇದಾಗಿ ಇವಾಗ ಚುನಾವಣೆ ಅಂತಂದರೆ ಏನಿದು ಡೆಫಿನಿಷನ್ ಅಂತಂದರೆ, ಸಮುದಾಯದ ಸದಸ್ಯರು ಸಾರ್ವಜನಿಕ ಹುದ್ದೆಗೆ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಔಪಚಾರಿಕ ಪ್ರಕ್ರಿಯೆ ಆಗಿದೆ. ಅಂದರೆ ಪುರಸಭೆ ಆಗಿರಬಹುದು, ಪಂಚಾಯತ್ ಆಗಿರಬಹುದು, ಅಂದರೆ ಸ್ಥಳೀಯ ಮಟ್ಟದಲ್ಲಿ ಲೋಕಲ್ ಲೆವೆಲಲ್ಲಿ, ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಸಾರ್ವಜನಿಕ ಹುದ್ದೆ. ಸೊ ಇವಾಗ ರಾಷ್ಟ್ರೀಯ ಅಂತ ಬಂದರೆ ಎಂ ಪಿ ಎಲೆಕ್ಷನ್ಗೆ ಏನು ಮಾಡ್ತೀವಿ ನಾವು, ಈ ಒಂದು ವ್ಯಕ್ತಿಯನ್ನು ಆರಿಸಲಿಕ್ಕೆ ಸಮುದಾಯದ ಸದಸ್ಯರು ಏನು ಮಾಡ್ತೀವಿ, ವೋಟಿಂಗನ್ನು ಮಾಡ್ತೀವಿ. ಸೊ ದಿಸ್ ಈಸ್ ದ ಪ್ರಾಸೆಸ್. ಹಾಗೆ ರಾಜ್ಯ ಮಟ್ಟದಲ್ಲಿ ಅಂತ ಬಂದರೆ ಇಲ್ಲಿ MLAಗಳು, ಹಾಗೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಪಂಚಾಯತ್ ಮತ್ತು ಪುರಸಭೆಗಳ ಸದಸ್ಯರನ್ನ ಆಯ್ಕೆ ಮಾಡಲಾಗತ್ತೆ. ಸೊ ಇದುವೇ ಏನಂತಂದರೆ ಚುನಾವಣೆ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತಂದರೆ ಇದು ಭಾಗ 15ರಲ್ಲಿ ಹಾಗೂ ಆರ್ಟಿಕಲ್ 324 to 329 ಏನಾಗಿದೆ, ಈ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರುವಂಥ ವಿಧಿಗಳಾಗಿ ಕಂಡುಬರುತ್ತೆ. ಇನ್ನು ಚುನಾವಣಾ ವ್ಯವಸ್ಥೆ, ಸಂವಿಧಾನದ 324ನೇ ವಿಧಿ ಏನು ಮಾಡುತ್ತೆ, ದೇಶದಲ್ಲಿ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ಖಚಿತಪಡಿಸಿಕೊಳ್ಳಲು ಒಂದು ಸ್ವತಂತ್ರ ಚುನಾವಣಾ ಆಯೋಗವನ್ನು ಒದಗಿಸುತ್ತೆ ಈ ಒಂದು ಆರ್ಟಿಕಲ್.
ಎಸ್. ಸೊ ಇವಾಗ ಈ ಚುನಾವಣಾ ಆಯೋಗಕ್ಕೆ ಇರುವಂತಹ ಅಧಿಕಾರಗಳೇನು ಅನ್ನುವಂಥದ್ದು ನೋಡೋಣ. ಎಸ್. ಸೊ ಇದು ಈ ಸಂಸತ್ತು, ರಾಜ್ಯ ಶಾಸಕಾಂಗ, ಸಂಸತ್ತು ಮೀನ್ಸ್ ಪಾರ್ಲಿಮೆಂಟ್, ಸೊ ಪಾರ್ಲಿಮೆಂಟ್, ಹಾಗೆ ರಾಜ್ಯ ಶಾಸಕಾಂಗ ಸ್ಟೇಟ್ ಲೆಜಿಸ್ಲೇಚರ್ ಏನಿರುತ್ತೆ, ಹಾಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹುದ್ದೆ, ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್, ಇವರಿಗೆ ಏನು ಮಾಡುತ್ತೆ, ಇವರ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಮಾಡುತ್ತೆ, ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಹಾಗೆ ನಿರ್ದೇಶನ ಹಾಗೂ ನಿಯಂತ್ರಣ ಅಧಿಕಾರವನ್ನು ಈ ಒಂದು ಚುನಾವಣಾ ಆಯೋಗ ಇಲ್ಲಿ ಹೊಂದಿದೆ. ಸೊ ಇಲ್ಲಿ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬದಲಾವಣೆಗಳು ಕಂಡು ಬರುತ್ತೆ ಫ್ರಾಮ್ ಫಸ್ಟ್ ಜನರಲ್ ಎಲೆಕ್ಷನ್ ಟು ಟಿಲ್. ಸೊ ಇಲ್ಲಿ 1950ರಿಂದ ಇಲ್ಲೇನಾಗುತ್ತೆ ಅಂತಂದರೆ ಫ್ರಾಮ್ 1950 ಟು 1989ವರೆಗೆ ಇಲ್ಲೇನಾಗುತ್ತೆ, ಚುನಾವಣಾ ಆಯೋಗವು ಮುಖ್ಯ ಚುನಾವಣಾ ಆಯುಕ್ತರನ್ನು ಒಳಗೊಂಡ ಏಕ ಸದಸ್ಯರ ಆಯೋಗವಾಗಿತ್ತು. ಸೊ ಇಲ್ಲಿ ಕೇವಲ ಅಂದರೆ ಚುನಾವಣಾ ಆಯೋಗ ಅಂತಂದರೆ ಕೇವಲ ಇಲ್ಲಿ ಒಬ್ಬರೇ ಸದಸ್ಯರಿದ್ದರು. ಅವರೇ ಏನಂತಂದರೆ ಈ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಆಗಿದ್ದರು, ಅಂದರೆ ಸಿಂಗಲ್ ಮೆಂಬರ್ ಬಾಡಿ ಆಗಿತ್ತದು. ಸೊ ಅದಾದ ನಂತರ ಅಕ್ಟೋಬರ್ 16, 1989ರಂದು ಏನಾಗುತ್ತೆ, ಮತದಾನದ ವಯಸ್ಸನ್ನು ಏನು ಮಾಡಲಾಗುತ್ತೆ, 21ರಿಂದ 18ಕ್ಕೆ ಇಳಿಸಿದ ಕಾರಣ 21ರಿಂದ 18ಕ್ಕೆ ಇಳಿಸಿದ ಕಾರಣ ಏನಾಗುತ್ತೆ, ಚುನಾವಣಾ ಆಯೋಗದ ಹೆಚ್ಚಿದ ಕೆಲಸವನ್ನು ನಿಭಾಯಿಸಲು ರಾಷ್ಟ್ರಪತಿಗಳು ಮಾಡ್ತಾರೆ. ಅವಾಗ 2 ಅಥವಾ ಹೆಚ್ಚಿನ ಒಂದು ಚುನಾವಣಾ ಆಯುಕ್ತರನ್ನ ನೇಮಕವನ್ನು ಮಾಡಲಾಗತ್ತೆ. ಸೊ ಆವಾಗ ಎಲೆಕ್ಟ್ರಲ್ ಒಂದು ರೋಲ್ ಅಥವಾ ಚುನಾವಣಾ ಒಂದು ವೇಳಾಪಟ್ಟಿ ಆಗಿರ್ಬೋದು ಅಥವಾ ಮತದಾರರ ಪಟ್ಟಿ ಏನಿರುತ್ತೆ ಅದನ್ನು ಪರಿಷ್ಕರಣೆ ಮಾಡುವಂಥ ಕೆಲಸ ಏನಾಗುತ್ತೆ, ಒಬ್ಬರ ಮೇಲೆ ಏನಾಗುತ್ತೆ, ಇದು ದುಬಾರಿ ಆಗುತ್ತೆ ಈ ರೀತಿ ಒಂದು ಕೆಲಸ. ಸೊ ಹೀಗಾಗಿ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಹೆಚ್ಚುವರಿಯಾಗಿ ಮತ್ತೆ 2 ಚುನಾವಣಾ ಆಯುಕ್ತರನ್ನ ನೇಮಕವನ್ನು ಮಾಡ್ತಾರೆ. ಸೊ ಈ ಮೂಲಕ ಏನಾಗುತ್ತೆ, ಇವಾಗ ಚುನಾವಣಾ ಆಯೋಗವು 3 ಚುನಾವಣಾ ಆಯುಕ್ತರನ್ನ ಒಳಗೊಂಡಂಥ ಬಹು ಸದಸ್ಯ ಆಯೋಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ. ಸೊ ನಿಮಗೆ ಗೊತ್ತಿರಲಿ, ಫಸ್ಟ್ ಚುನಾವಣಾ ಒಂದು ಏನಿರುತ್ತೆ ಕಮಿಷನ್, ಎಲೆಕ್ಷನ್ ಕಮಿಷನ್, ಅದು ಸಿಂಗಲ್ ಮೆಂಬರ್ ಬಾಡಿ ಆಗಿತ್ತು. ಸೊ ನೆಕ್ಸ್ಟ್ ಒನ್, 11 ಜನವರಿ 1990ರಲ್ಲಿ 2 ಆಯುಕ್ತರ ಹುದ್ದೆಗಳನ್ನು ರದ್ದುಗೊಳಿಸುವ ಮೂಲಕ ಮತ್ತೆ ಏಕ ಸದಸ್ಯ ಆಯೋಗವನ್ನು ಮಾಡಲಾಗುತ್ತೆ. ಮತ್ತೆ ಚೇಂಜಸ್ ಆಗುತ್ತೆ ನೋಡಿ ಇಲ್ಲಿ 1990ರಲ್ಲಿ ಏನು ರಾಷ್ಟ್ರಪತಿಗಳು ಈ ಹಿಂದೆ 2 ಚುನಾವಣಾ ಆಯುಕ್ತರನ್ನ ನೇಮಿಸುವಂಥ ಪದ್ಧತಿಗೆ ನಾಂದಿ ಹಾಡಿರ್ತಾರೆ, ಅದು ಇವಾಗ ಮತ್ತೆ ರದ್ದಾಗತ್ತೆ. ಸೊ ಮತ್ತೆ ಅದು ಏಕ ಸದಸ್ಯ ಆಯೋಗವಾಗಿ ಮಾರ್ಪಾಡಾಗತ್ತೆ. ಸೊ ಮತ್ತೆ 1993ರಲ್ಲಿ ಮತ್ತೊಮ್ಮೆ ಏನು ಮಾಡಲಾಗುತ್ತೆ, ಮತ್ತೆ ರಾಷ್ಟ್ರಪತಿಗಳು 2 ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಸೊ ಇಂದಿನಿಂದ ನೋಡಿ, ಅಂದರೆ ಈ ಒಂದು ವರ್ಷದಿಂದ 1993ರಿಂದ ಟಿಲ್ ಟುಡೇ, ಸೊ ಇಲ್ಲಿವರೆಗೆ ಏನಾಗ್ತಾ ಇದೆ ಅಂತಂದರೆ ಈ ಚುನಾವಣಾ ಆಯೋಗ ಅನ್ನುವಂಥದ್ದು ಬಹು ಸದಸ್ಯರ ಒಂದು ಆಯೋಗ ಆಗಿದೆ, ಬಹು ಸದಸ್ಯ. ಸೊ ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಇಲ್ಲಿ. ಮತ್ತು ಇಲ್ಲಿ ಚುನಾವಣಾ ಆಯೋಗದ ಸದಸ್ಯರನ್ನು ಏನಿದ್ದಾರೆ ಅವರ ಒಂದು ನೇಮಕವನ್ನು ರದ್ದು ಮಾಡಿಲ್ಲ, ಅದೇ ಕಂಟಿನ್ಯೂ ಆಗಿ ಬರ್ತಾ ಇದೆ ಇಲ್ಲಿ. ಸೊ ಅಂದಿನಿಂದ ಇಂದಿನವರೆಗೆ ಚುನಾವಣಾ ಆಯೋಗವು 3 ಚುನಾವಣಾ ಆಯುಕ್ತರನ್ನೊಳಗೊಂಡ ಒಂದು ಬಹು ಸದಸ್ಯ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಏನಿವಾಗ ಮಲ್ಟಿ ಮೆಂಬರ್ ಬಾಡಿ ಇದೆ, ಅಂದರೆ ಒಬ್ಬರು ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ, ಹಾಗೆ ಇನ್ನಿಬ್ಬರು ಚುನಾವಣಾ ಆಯುಕ್ತರೇನಿರ್ತಾರೆ. ಸೊ 2 ಚುನಾವಣಾ ಆಯುಕ್ತರೇನಿರ್ತಾರೆ. ಸೊ ಇವರಿಗೆ ಇರುವಂಥ ಅಧಿಕಾರಗಳನ್ನು ಎಲ್ಲರೂ ಕೂಡ ಇಲ್ಲಿ ಸಮಾನವಾದಂಥ ಅಧಿಕಾರವನ್ನು ಹೊಂದಿರ್ತಾರೆ, ಹಾಗೆ ಸಮಾನ ಸಂಬಳವನ್ನು ಕೂಡ ಪಡಿತಾರೆ. ಹಾಗೆ ಪಿಂಚಣಿ ಸೌಲಭ್ಯಗಳಿರುತ್ತೆ, ಹಾಗೆ ಇತರ ಸೌಲಭ್ಯಗಳು ಕೂಡ ಇವರಿಗೆ ಇರುತ್ತೆ. ಅಂದರೆ ಇವರು ಈ ಎಲ್ಲವನ್ನು, ಈ ಪಿಂಚಣಿ ಮತ್ತು ಇದರ ಸಂಬಳವನ್ನು ಇವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತ ಇವರು ಪಡಿತಾರೆ. ಹಾಗೆ ಇಲ್ಲಿ ಅಭಿಪ್ರಾಯ ಮತ್ತು ಭಿನ್ನಾಭಿಪ್ರಾಯ ಸಂದರ್ಭದಲ್ಲಿ ಇವಾಗ 3 ಜನ ಇದ್ದಾರೆ ಇಲ್ಲಿ ಚುನಾವಣಾ ಆಯೋಗದಲ್ಲಿ, ಇವರ ನಡುವೆ ಏನಾದರೂ ಭಿನ್ನಾಭಿಪ್ರಾಯ ಉಂಟಾದರೆ, ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರ ವಿಷಯವನ್ನು ಆಯೋಗವು ಏನು ಮಾಡುತ್ತೆ, ಬಹುಮತದಿಂದ ನಿರ್ಧರಿಸುತ್ತೆ. ಸೊ 3ರಲ್ಲಿ ಇನ್ ಕೇಸ್ ಯಾವುದಕ್ಕೆ ಸಂಬಂಧಪಟ್ಟಂತೆ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಏನಾದರೂ ವೋಟಿಂಗನ್ನು ಮಾಡಿದ್ರೆ, ಸೊ ಅದರ ಪ್ರಕಾರ ಅದು ಯಾರು ಅದರ ಪರವಾಗಿದ್ದಾರೆ ಅದರ ಪ್ರಕಾರವೇ ಆಗುತ್ತೆ. ಅಥವಾ 2 ಯಾರ ವಿರುದ್ಧವಾಗಿ ಏನಿರುತ್ತೆ ನಿರ್ಣಯದ ವಿರುದ್ಧ, ಅವರ ಪ್ರಕಾರವೇ ಏನಾಗುತ್ತೆ ನಿರ್ಧಾರ ಅಂತಿಮ ರೂಪಕ್ಕೆ ಬರುತ್ತೆ. ಹಾಗೆ ಇವರ ಅಧಿಕಾರವನ್ನು ನೋಡೋದಾದರೆ, ಅಧಿಕಾರ ಅವಧಿಯನ್ನು ನೋಡೋದಾದರೆ 6 ವರ್ಷಗಳ ಅವಧಿಗೆ ಅಥವಾ 65 ವರ್ಷ ವಯಸ್ಸಾಗುವವರೆಗೆ ಅವರು ಅಧಿಕಾರದಲ್ಲಿ ಇರುತ್ತಾರೆ. ಅಂದರೆ ಯಾವುದು ಮೊದಲು ಅದು ಇಲ್ಲೇನಿರ್ತಾರೆ, ಇವರು ಅಧಿಕಾರದಲ್ಲಿ ಇರ್ತಾರೆ. ಹಾಗೆ ಅವರು ಯಾವುದೇ ಸಮಯದಲ್ಲಿ ರಾಜೀನಾಮೆಯನ್ನು ಕೂಡ ನೀಡಬಹುದು, ಸೊ ರೆಸಿಗ್ನೇಷನ್ ಕೂಡ ಮಾಡಬಹುದು, ಅಥವಾ ಅವರ ಅವಧಿ ಮುಗಿಯುವ ಮೊದಲು ಅವರನ್ನು ಕೂಡ ತೆಗೆದುಹಾಕಬಹುದು.
ಎಸ್. ಸೊ ಅಂದರೆ ಇವರನ್ನು ತೆಗೆದು ಹಾಕುವಂಥ ಪ್ರಕ್ರಿಯೆ ಇಲ್ಲಿ ಕೂಡ ಇದೆ, ಅಂದರೆ ಪದಚ್ಯುತಿ ಅಂತ ಏನು ಕರಿತೀವಿ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಯಾವ ರೀತಿ ಯಾವ ಆಧಾರದ ಮೇಲೆ ಇಲ್ಲಿ ಅವರನ್ನು ರಿಮೂವ್ ಮಾಡಲಾಗತ್ತಾ ಆ ಆಧಾರದ ಮೇಲೆ ಅಥವಾ ಆ ವಿಧಾನದ ಮೇಲೆ, ಇಲ್ಲಿ ನೋಡಿ ಪದಚ್ಯುತಿಗೊಳಿಸುವಂಥ ಆಧಾರ ಹಾಗೂ ವಿಧಾನದ ಮೂಲಕ ಏನು ಮಾಡಲಾಗತ್ತೆ, ಇವರನ್ನು ಕೂಡ ಇಲ್ಲಿ ಪದಚ್ಯುತಿ ಮಾಡಲಾಗತ್ತೆ. ಸೊ ಇದರ ಕುರಿತು ನಾವು ವಿವರವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬಂದಾಗ, ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಬಂದಾಗ, ಸೊ ಅವುಗಳ ಕುರಿತು ಇಲ್ಲಿ ಡೀಟೇಲ್ ಆಗಿ ನೋಡ್ತೀವಿ. ಯಾವ ಆಧಾರದ ಮೇಲೆ ಯಾವ ರೀತಿ ವಿಧಾನ, ಸಂಸತ್ತಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಯಾವ ಒಂದು ಅಲ್ಲಿ ಬಹುಮತದ ಮೂಲಕ ಅವರನ್ನು ಪದಚ್ಯುತಿಗೊಳಿಸಲಾಗುತ್ತೆ ಅನ್ನೋದನ್ನು ಸ್ಟಡಿಯನ್ನು ಮಾಡ್ತೀವಿ. ಸದ್ಯಕ್ಕೆ ಇಷ್ಟು ಗೊತ್ತಿರಲಿ ಏನಂತಂದರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವ ಆಧಾರ ಮತ್ತು ವಿಧಾನದ ಮೇಲೆ ಇವರನ್ನು ಕೂಡ ಇಲ್ಲಿ ಏನು ಮಾಡಲಾಗತ್ತೆ, ಪದಚ್ಯುತಿ ಮಾಡಲಾಗತ್ತೆ. ಎಸ್. ಈ ಚುನಾವಣಾ ಆಯೋಗ ಅಂತ ಬಂದರೆ ಇದು ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ಮತ್ತು ನಿರ್ಭೀತ ಕಾರ್ಯನಿರ್ವಹಣೆಯನ್ನು ಮಾಡುತ್ತಾ. ಎಸ್. ಇಲ್ಲಿ ಯಾವ ರೀತಿ ಅಂತಂದರೆ, ಈ ರೀತಿ ಇಲ್ಲಿ ಪದಚ್ಯುತಿ ಅಂತ ಬಂದರೆ ಇವರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವಂಥ ಆಧಾರದ ಮೇಲೆ ಮತ್ತು ವಿಧಾನದ ಮೇಲೆ ಇವರನ್ನು ಪದಚ್ಯುತಿಗೊಳಿಸಲಾಗತ್ತೆ. ಅಂದರೆ ಸಂಸತ್ತಿನ ಎರಡೂ ಸದನಗಳು ವಿಶೇಷ ಬಹುಮತದೊಂದಿಗೆ ಅಂಗೀಕರಿಸಿದ ನಿರ್ಣಯದ ಆಧಾರದ ಮೇಲೆ ರಾಷ್ಟ್ರಪತಿಗಳು ಅವರನ್ನು ಪದಚ್ಯುತಗೊಳಿಸಬಹುದು. ಎಸ್. ಇಲ್ಲಿ ಹೇಳಿದ್ದಾರೆ ನೋಡಿ ಏನಂತಂದರೆ, ವಿಶೇಷ ಬಹುಮತ, ಸ್ಪೆಷಲ್ ಮೆಜಾರಿಟಿ ಅಂತ ಕರೀತಾರೆ. ಏನಿದೆ ಸ್ಪೆಷಲ್ ಮೆಜಾರಿಟಿ ಅಂತಂದರೆ, ಸೊ ಇಲ್ಲಿ ಏನಾಗಬೇಕಂದ್ರೆ ಸದನದಲ್ಲಿ ಅಂದರೆ ಉಭಯ ಸದನಗಳಲ್ಲಿ ಇದು ಎರಡರಲ್ಲೂ ಕೂಡ ಅಂಗೀಕಾರ ಆಗಬೇಕು ಈ ಒಂದು ಮಸೂದೆ. ಅಂದರೆ ಇವರ ಒಂದು ಪದಚ್ಯುತಿಗೆ ಸಂಬಂಧಪಟ್ಟಂಥ ನಿರ್ಣಯ ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆ ವಿಶೇಷ ಬಹುಮತ ಮೋರ್ ದ್ಯಾನ್ 50% ಆಫ್ ಮೆಂಬರ್ಸ್ ಏನು ಮಾಡಬೇಕು, ಇದಕ್ಕೆ ಬೆಂಬಲವನ್ನು ನೀಡಬೇಕು ಎರಡೂ ಸದನಗಳಲ್ಲಿ. ಹಾಗೆ ಇಲ್ಲಿ 2/3 ಸದಸ್ಯರು, 2/3 ವಿಶೇಷ ಬಹುಮತ. ಸೊ ಇಲ್ಲಿ 2/3 ಸದಸ್ಯರು ಇಲ್ಲಿ ಒಟ್ಟಾರೆ ಏನು ಸದನದಲ್ಲಿ ಹಾಜರಿರ್ತಾರೆ ಸದಸ್ಯರು, ಆ ಸದಸ್ಯರಲ್ಲಿ ಹಾಜರಿದ್ದು ಮತ್ತು ಮತ ಚಲಾಯಿಸುವಂಥ ಒಂದು ಸದಸ್ಯರಲ್ಲಿ 2/3 ಸದಸ್ಯರು ಏನಾಗಬೇಕಾಗತ್ತಂತಂದರೆ ವೋಟಿಂಗ್ ಮಾಡಿದ್ರೆ ಸೊ ಅವರುಗಳನ್ನ ಏನು ಮಾಡಲಾಗುತ್ತೆ, ಇಲ್ಲಿ ಪದಚ್ಯುತಿ ಮಾಡಲಾಗತ್ತೆ. ಮೋರ್ ದ್ಯಾನ್ 2/3 ಆಫ್ ಟೋಟಲ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಎಸ್. ಹಾಗೆ ಯಾವ ಆಧಾರದ ಮೇಲೆ ಇಲ್ಲಿ ಅನುಚಿತ ವರ್ತನೆ ಮತ್ತು ಅಸಮರ್ಥತೆ, ಸೊ ಇವುಗಳ ಆಧಾರದ ಮೇಲೆ ಮಿಸ್ಬಿಹೇವಿಯರ್ ಆ್ಯಂಡ್ ಇನ್ಕೆಪಾಸಿಟಿ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಕೂಡ ಈ ಆಧಾರದ ಮೇಲೆ ಪದಚ್ಯುತಿ ಮಾಡಲಾಗುತ್ತೆ. ಎರಡೇ ಆಧಾರಗಳು, ಒಂದು ಅನುಚಿತ ವರ್ತನೆ, ಇನ್ನೊಂದು ಅಸಮರ್ಥತೆ. ಎಸ್. ಸೊ ಹೀಗಾಗಿ ಇವರು ರಾಷ್ಟ್ರಪತಿಗಳ ಇಚ್ಛೆ ಇರುವವರಿಗೆ ಅವರು ತಮ್ಮ ಹುದ್ದೆಯನ್ನು ಅಲಂಕರಿಸುವುದಿಲ್ಲ. ಸೊ ಯಾಕಂದರೆ ಇವರಿಗೆ ಫಿಕ್ಸ್ಡ್ ಟೆನ್ಯೂರ್ ಇದೆ, 6 ಅಥವಾ 65 ವರ್ಷದವರೆಗೆ ಇವರು ಅಧಿಕಾರದಲ್ಲಿ ಇರಬಹುದು. ಸೊ ಇವರನ್ನು ರಾಷ್ಟ್ರಪತಿಗಳು ಯಾವಾಗ ಬೇಕೋ ಆಗ ತೆಗೆದು ಹಾಕುವಂತಿಲ್ಲ. ಸೊ ಇಲ್ಲಿ ಕೇವಲ ಈ ವಿಶೇಷ ಬಹುಮತದೊಂದಿಗೆ ಎರಡೂ ಸದನಗಳು ಅಂಗೀಕಾರವನ್ನು ಮಾಡಿದರೆ ಮಾತ್ರ ಅವರನ್ನು ಪದಚ್ಯುತಿಗೊಳಿಸಬಹುದು. ಎಸ್. ಇವರು ಇಲ್ಲಿ ನೋಡಿ ರಾಷ್ಟ್ರಪತಿಗಳಿಂದ ಇವರು ನೇಮಕಗೊಂಡಿದ್ರು ಕೂಡ ಸೊ ಇವರನ್ನು ರಾಷ್ಟ್ರಪತಿಗಳ ಇಚ್ಛೆ ಇರುವವರಿಗೆ ಅವರು ತಮ್ಮ ಹುದ್ದೆಯನ್ನು ಅಲಂಕರಿಸುವುದಿಲ್ಲ. ಎಸ್. ಹಾಗೆ ಇವರು ಒಂದು ಬಾರಿ ಏನಾದರೂ ಇಲ್ಲಿ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡ ನಂತರ ಅವರ ಸೇವಾ ಷರತ್ತುಗಳೇನಿರುತ್ತೆ ಅವರಿಗೆ ಅನಾನುಕೂಲವಾಗುವಂತೆ ಅವುಗಳನ್ನು ಬದಲಾಯಿಸೋ ಹಾಗಿಲ್ಲ. ಅವರ ವೇತನ, ಪಿಂಚಣಿ ಆಗಿರ್ಬೋದು ಅಥವಾ ಅಧಿಕಾರಾವಧಿ ಆಗಿರ್ಬೋದು, ಇಂಥವುಗಳನ್ನು ಅವರು ಅಧಿಕಾರದ ನಂತರ ಅವುಗಳನ್ನು ಬದಲಾಯಿಸಲಿಕ್ಕೆ ಬರೋದಿಲ್ಲ. ಹಾಗೆ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ಮಾತ್ರ ಏನು ಮಾಡ್ಬೋದು ಅಂದರೆ ಇತರ ಚುನಾವಣಾ ಆಯುಕ್ತರು ಅಥವಾ ಪ್ರಾದೇಶಿಕ ಆಯುಕ್ತರನ್ನ ಕಚೇರಿಯಿಂದ ಏನು ಮಾಡ್ಬೋದು, ತೆಗೆದು ಹಾಕಬಹುದು. ಆದರೆ ಇಲ್ಲಿ ಯಾರನ್ನು ಈ ಚುನಾವಣಾ ಆಯೋಗ ಒಳಗೊಳ್ಳಬಹುದು ಅನ್ನೋದಕ್ಕೆ ಸಂವಿಧಾನದಲ್ಲಿ ಅರ್ಹತೆಗಳನ್ನ ಇಲ್ಲಿ ನಿಗದಿಪಡಿಸಿಲ್ಲ. ಸೊ ಹೀಗಾಗಿ ಇಲ್ಲಿ ಈ ಒಂದು ಚುನಾವಣಾ ಆಯೋಗದ ಸದಸ್ಯರೇನಿರ್ತಾರೆ ಇವರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸ್ಟೇಟಸನ್ನು ನೀಡಲಾಗಿದೆ, ಅಂದರೆ ಸ್ಥಾನಮಾನವನ್ನು ನೀಡಲಾಗಿದೆ. ಸೊ ನಿಮಗೆ ಗೊತ್ತಿರಲಿ, ನಮ್ಮ ಸಂವಿಧಾನದಲ್ಲಿ ಈ ಒಂದು ಚುನಾವಣಾ ಆಯೋಗದ ಸದಸ್ಯರ ಅರ್ಹತೆಯನ್ನಾಗಲಿ ಅಥವಾ ಅವರ ಅಧಿಕಾರಾವಧಿಯನ್ನಾಗಲಿ ಅಥವಾ ಅವರು ಮರು ನೇಮಕಾತಿಗೊಳ್ಳಬಹುದು ಅಥವಾ ಇಲ್ಲವನ್ನುವುದಂಥವನ್ನು ಇಲ್ಲಿ ಸೂಚಿಸಲಾಗಿಲ್ಲ. ವೆರಿ ಇಂಪಾರ್ಟೆಂಟ್. ಎಸ್. ಸೊ ಇವಾಗ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ನೋಡೋಣ. ಎಸ್. ಸೊ ಇವರ ಒಂದು ಅಧಿಕಾರಗಳನ್ನು ನಾವು 3 ವಿಭಾಗಗಳಲ್ಲಿ ನೋಡಬಹುದು. ಸೊ ಮೊದಲನೇದಾಗಿ ಆಡಳಿತಾತ್ಮಕ ಕಾರಣಗಳು. ಸೊ ಇಲ್ಲಿ ಆಡಳಿತಾತ್ಮಕ ಕಾರಣಗಳಂತಂದರೆ ಏನು ಮಾಡುತ್ತೆ, ಇಲ್ಲಿ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ಏನಿರುತ್ತೆ
ಸೊ ಇವುಗಳ ರಚನೆಯನ್ನು ಮಾಡುತ್ತೆ, ಹಾಗೆ ಅವುಗಳನ್ನ ಕಾಲಕ್ಕೆ ತಕ್ಕಂತೆ ಪರಿಷ್ಕರಣೆಯನ್ನು ಮಾಡುತ್ತೆ. ಪರಿಷ್ಕರಣೆ. ಹಾಗೆ ಇಲ್ಲಿ ರಾಜಕೀಯ ಪಕ್ಷಗಳೇನಿರುತ್ತೆ ಅವುಗಳಿಗೆ ಚುನಾವಣಾ ಚಿಹ್ನೆಗಳನ್ನ ನೀಡುತ್ತೆ. ಚುನಾವಣಾ ಚಿಹ್ನೆ. ಎಸ್. ಹಾಗೆ ಇನ್ನು ಸಲಹಾತ್ಮಕ. ಯಾವ ರೀತಿ ಸಲಹೆಗಳನ್ನ ಕೊಡುತ್ತೆ ಅಂತಂದರೆ, ಇದು ಸಲಹಾತ್ಮಕ ಕಾರ್ಯಗಳಂತ ಬಂದಾಗ ಇದು ಈ ಒಂದು MLAR MPಗಳೇನಿರ್ತಾರೆ, MLAR MP ಇವರ ಅನರ್ಹತೆಗೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ನೀಡ್ತಾರೆ. ಹಾಗೂ ಇಲ್ಲಿ ಇವರು ಈ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ವಿವಾದಗಳಿದ್ರೆ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಸಲಹೆಯನ್ನು ನೀಡುತ್ತೆ. ಅಂದರೆ ಇವಾಗ MLA ಏನಾದರೂ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ರೆ, ಅಂದರೆ ಯಾವ ರೀತಿ ಇಲ್ಲಿ ಸಲಹೆಯನ್ನು ನೀಡುತ್ತೆ ಅಂದರೆ, ಇದು MLA ಏನಾದರೂ ಇನ್ ಕೇಸ್ MLAR MP ಏನಾದರೂ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ರೆ ಸೊ ಅವರನ್ನು ಇಲ್ಲಿ ಏನು ಮಾಡ್ತಾರೆ, ಈ ಒಂದು ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಅಥವಾ ಗವರ್ನರ್ ಅವರು ಏನು ಮಾಡ್ತಾರೆ, ಈ ಒಂದು ಎಲೆಕ್ಷನ್ ಕಮಿಷನ್ನ ಚುನಾವಣಾ ಆಯೋಗದ ಒಂದು ಸಲಹೆಯನ್ನು ಪಡೆದುಕೊಂಡು ನಂತರ ಏನು ಮಾಡ್ತಾರೆ, ಸೊ ಇಲ್ಲಿ ಅಗತ್ಯವಾದಂಥ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಇವರ ಸಲಹೆ ಕೂಡ ಇಲ್ಲಿ ಅಗತ್ಯವಾಗಿರುತ್ತೆ ಇವರ ಒಂದು ಅನರ್ಹತೆ ಅಂತ ಬಂದಾಗ. ಸೊ ನಂತರದಲ್ಲಿ ಅರೆ ನ್ಯಾಯಾಂಗ, ಕೋಶಿ ಜುಡಿಷಿಯಲ್ ಯಾವ ರೀತಿ ಪವರ್ ಇದೆ ಅಂತಂದರೆ ಇಲ್ಲಿ ಸೊ ಇಲ್ಲಿ ಈ ಒಂದು ಫಸ್ಟ್ ಒನ್ ಇವಾಗ ನಮಗೆ ಈ ಅರೆ ನ್ಯಾಯಾಂಗ ಅಧಿಕಾರ ಅಂತಂದರೆ ಏನಂತ ಗೊತ್ತಿರಬೇಕು. ಅಂದರೆ ಇದರ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಏನಿರುತ್ತೆ ಸೊ ಇದು ಇಲ್ಲಿ ಕೋರ್ಟ್ಗಳೇನಿರುತ್ತೆ ಅಥವಾ ನ್ಯಾಯಾಲಯಗಳೇನಿರುತ್ತೆ ಅದಕ್ಕೆ ಸಮನಾಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ಅರೆ ನ್ಯಾಯಾಂಗ ಅಂತ ಕರಿತೀವಿ. ಸೊ ಇಲ್ಲಿ ಈ ರಾಜಕೀಯ ಪಕ್ಷಗಳ ಮಾನ್ಯತೆಯನ್ನು ಕೊಡೋದಾಗಿರಬಹುದು, ಅಥವಾ ಪಕ್ಷಗಳ ಚಿಹ್ನೆ ಅಂತ ಬಂದಾಗ, ಅಥವಾ ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಆಗಿರಬಹುದು. ಸೊ ಅವಾಗೇನು ಮಾಡುತ್ತೆ, ಇದು ಕೂಡ ನ್ಯಾಯಾಲಯ ಕೈಗೊಳ್ಳುವಂಥ ಅಧಿಕಾರವನ್ನು ಚಲಾಯಿಸುತ್ತೆ. ಸೊ ಇನ್ ಕೇಸ್ ಏನಾದರೂ ಒಂದು ರಾಜಕೀಯ ಪಕ್ಷ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ರಾಜಕೀಯ ಪಕ್ಷ ಏನಾದರೂ ಒಡೆದು ಎರಡು ಹೋಳಾದ್ರೆ, ಓಕೆ, ಸೊ ಒಂದು ಪಕ್ಷದಲ್ಲಿ ಎರಡು ಬಣಗಳಾಗಿ ಗುರುತಿಸ್ಕೊಂಡ್ರೆ ಸೊ ಅವಾಗ ಏನು ಮಾಡ್ಬೋದು, ಈ ಮೂಲ ಒಂದು ಪಕ್ಷದ ಚಿಹ್ನೆ ಆಗಿರಲಿ ಅಥವಾ ಹೆಸರಾಗಿರ್ಬೋದು, ಸೊ ಇವುಗಳನ್ನು ನಿರ್ಧಾರ ಮಾಡುವಂಥ ಅಧಿಕಾರ ಇಲ್ಲಿ ಚುನಾವಣಾ ಆಯೋಗಕ್ಕೆ ಇರುತ್ತೆ. ಯಾವ ಪಕ್ಷಕ್ಕೆ, ಯಾವ ಬಣಕ್ಕೆ ಆ ಮೂಲ ಒಂದು ಹೆಸರನ್ನು ಅಥವಾ ಚಿಹ್ನೆಯನ್ನು ನೀಡಬಹುದು ಅನ್ನೋದನ್ನು ಈ ಚುನಾವಣಾ ಆಯೋಗವೇ ನಿರ್ಧಾರ ಮಾಡುತ್ತೆ. ಸೊ ಇದರೊಟ್ಟಿಗೆ ಈ ಒಂದು ಚುನಾವಣಾ ಆಯೋಗ ಏನು ಮಾಡುತ್ತೆ, ಜಿಲ್ಲಾಧಿಕಾರಿಯನ್ನು ಇಲ್ಲೇನು ಮಾಡುತ್ತೆ, ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಅವರು ಚುನಾವಣಾ ಅಧಿಕಾರಿಯನ್ನು ನೇಮಕವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಜಿಲ್ಲೆಯ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಮತ್ತು ಕ್ಷೇತ್ರದ ಪ್ರತಿಯೊಂದು ಮತಗಟ್ಟೆಗೆ ಅಧ್ಯಕ್ಷ ಅಧಿಕಾರಿಯನ್ನು ಕೂಡ ಇವರು ನೇಮಿಸ್ತಾರೆ. ಸೊ ನೆಕ್ಸ್ಟ್ ಒನ್ ಇವಾಗ ಅಭ್ಯರ್ಥಿಗಳ ನಾಮನಿರ್ದೇಶನ. ಅಂದರೆ ಏನಿವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಅವರ ಒಂದು ನಾಮನಿರ್ದೇಶನ. ಇಲ್ಲಿ ಮತದಾರರಾಗಬಹುದಾದ ಯಾರಾದರೂ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಬಹುದು. ಅಂದರೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕಾದ್ರೆ ಯಾರಾದರೂ ಇಲ್ಲಿ ಮತದಾರರಾಗಲಿಕ್ಕೆ ಅಂತಂದರೆ 18 ವರ್ಷ ಮೇಲ್ಪಟ್ಟಿರಬೇಕು. ಸೊ ಅಂಥವರು ಯಾರಾದರೂ ಕೂಡ ಏನು ಮಾಡ್ಬೋದು ಅಂದರೆ ಚುನಾವಣೆಯಲ್ಲಿ ಸ್ಪರ್ಧೆನ ಮಾಡಬಹುದು. ಸೊ ಇಲ್ಲಿ ಗೊತ್ತಿರಲಿ, ಅಭ್ಯರ್ಥಿಯ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕಿಲ್ಲಿ 25 ವರ್ಷಗಳಾಗಿರಬೇಕು. ಹಾಗೂ ಮತದಾರರ ವಯಸ್ಸು 18 ವರ್ಷಗಳಾಗಿರಬೇಕು. ಹಾಗೆ ಪ್ರತಿಯೊಬ್ಬ ಅಭ್ಯರ್ಥಿಯು ಈ ಕೆಳಗಿನವುಗಳ ಸಂಪೂರ್ಣ ವಿವರಗಳನ್ನು ನೀಡುವ ಕಾನೂನು ಘೋಷಣೆಯನ್ನು ಮಾಡಬೇಕು. ಯಾವುದಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಯ ವಿರುದ್ಧ ಬಾಕಿ ಉಳಿದಿರುವಂಥ ಗಂಭೀರ ಅಥವಾ ಕ್ರಿಮಿನಲ್ ಪ್ರಕರಣಗಳೇನಾದರೂ ಕೂಡ ಇದ್ದರೆ ಅವುಗಳನ್ನ ಕೂಡ ಅಂತಹ ವಿವರಗಳನ್ನು ಕೂಡ ಇಲ್ಲಿ ಘೋಷಣೆಯನ್ನು ಮಾಡಬೇಕು. ಹಾಗೆ ಅವರ ಆಸ್ತಿ, ಅವರ ಮತ್ತು ಅವರ ಕುಟುಂಬದ ಆಸ್ತಿ ಹೊಣೆಗಾರಿಕೆಗಳ ವಿವರಗಳನ್ನು ಕೂಡ ನೀಡಬೇಕು ಈ ಒಂದು ಸಂದರ್ಭದಲ್ಲಿ. ಹಾಗೆ ಅಭ್ಯರ್ಥಿಯ ಶಿಕ್ಷಣವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀಡಬೇಕಾಗತ್ತೆ. ಸೊ ಇವಾಗ ಈ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಚುನಾವಣಾ ಪ್ರಕ್ರಿಯೆ ಅನ್ನುವಂಥದ್ದನ್ನು ನೋಡೋಣ. ಸೊ ಇದಕ್ಕಿಂತ ಏನು ಅಂತಂದರೆ ಸೊ ಇಲ್ಲಿ ಸಿಂಪಲ್ ಆಗಿ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಅನ್ನುವಂಥದ್ದು ಯಾವ ರೀತಿ ನಡೆಯುತ್ತೆ ಅನ್ನುವಂಥದ್ದನ್ನು ಸರಳವಾಗಿ ನೋಡೋಣ. ಸೊ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ, ಸೊ ಇಲ್ಲಿ ಏನು ಮಾಡುತ್ತೆ, ಫಸ್ಟ್ ಒನ್ ಚುನಾವಣಾ ಆಯೋಗ ಏನಿರುತ್ತೆ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಇದೇನು ಮಾಡುತ್ತೆ, ಒಂದು ನಮ್ಮ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ ಅಂಡರ್ 324 ಆರ್ಟಿಕಲ್ ಅಡಿಯಲ್ಲಿ. ಸೊ ಇದೊಂದು ಸ್ವತಂತ್ರ ಸಂಸ್ಥೆಯಾಗಿದೆ. ಸೊ ಹೀಗಾಗಿ ಇದು ಒಟ್ಟಾರೆಯಾಗಿ ಚುನಾವಣೆ ನಡೆಸುವಂಥ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿದೆ. ಸೊ ಇಲ್ಲಿ
ಮತದಾರ ಫಸ್ಟ್ ಕೆಲಸ ಏನು, ಎಲೆಕ್ಷನ್ ನಡೆಯುವಂಥ ಮುಂಚಿತವಾಗಿ ಇನ್ ಕೇಸ್ ಏನಾದರೂ ಇವಾಗ ಲೋಕಸಭೆ ಅಥವಾ ರಾಜ್ಯ ಇಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿರುತ್ತೆ ಅಥವಾ ರಾಜ್ಯ ವಿಧಾನಮಂಡಲ ಏನಿರುತ್ತೆ ಅವುಗಳಿಗೆ ಇಲೆಕ್ಷನ್ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ, ಈ ಎಲೆಕ್ಟೋರಲ್ ರೋಲನ್ನು ಸಿದ್ಧಪಡಿಸುತ್ತೆ, ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತೆ. ಯಾರನ್ನು ಒಳಗೊಂಡ 18 ವರ್ಷದ ತುಂಬಿರುವಂಥ ನಾಗರಿಕರನ್ನು ಏನು ಮಾಡುತ್ತೆ, ಈ ಚುನಾವಣಾ ಪಟ್ಟಿಗೆ ಸೇರ್ಪಡೆಗೊಳಿಸುತ್ತೆ. ಹಾಗೆ ಇನ್ ಕೇಸ್ ಏನಾದರೂ ಹೊಸ ಮತದಾರರು ಇದ್ರೆ 18 ವರ್ಷ ಮೇಲ್ಪಟ್ಟ ನಾಗರಿಕರು ಇರ್ತಾರಲ್ವ ಅವರನ್ನು ಈ ಒಂದು ಪಟ್ಟಿಗೆ ಸೇರಿಸಲಾಗತ್ತೆ, ಅಥವಾ ಇದರಲ್ಲಿ ಡಿಲೀಟ್ ಕೂಡ ಮಾಡಲಾಗುತ್ತೆ. ಯಾರಾದರೂ ಇನ್ ಕೇಸ್ ಮೃತರಾಗಿದ್ರೆ, ಅನರ್ಹರಾಗಿದ್ರೆ ಅಂಥವರ ಹೆಸರನ್ನು ಏನು ಮಾಡಲಾಗತ್ತೆ, ರಿಮೂವ್ ಮಾಡಲಾಗತ್ತೆ. ಬಿಫೋರ್ ದಿಸ್ ಎಲೆಕ್ಷನ್, ಲೋಕಸಭೆ ಎಲೆಕ್ಷನ್ ಏನಾದರೂ 2029ಕ್ಕೆ ಏನಾದರೂ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಸೊ ಇದೇನು ಮಾಡುತ್ತೆ, ಸೊ ಈ ಒಂದು ಸಂದರ್ಭದಲ್ಲಿ 2028 ಮತ್ತು 29ರ ಸಂದರ್ಭದಲ್ಲಿ ಅಡ್ವಾನ್ಸ್ ಆಗಿ ಏನು ಮಾಡುತ್ತೆ, ಈ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುತ್ತೆ. ಸೊ ಇದಾದ ನಂತರ ಏನು ಮಾಡುತ್ತೆ, ಚುನಾವಣಾ ವೇಳಾಪಟ್ಟಿಯನ್ನು ಘೋಷಣೆಯನ್ನು ಮಾಡುತ್ತೆ, ಅನೌನ್ಸ್ಮೆಂಟ್ ಆಫ್ ಎಲೆಕ್ಷನ್ ಶೆಡ್ಯೂಲ್. ಸೊ ಇಲ್ಲೇನು ಮಾಡುತ್ತೆ, ನಾಮಪತ್ರಿಕೆಗೆ ಸಲ್ಲಿಕೆಗೆ ದಿನಾಂಕವನ್ನು, ಹಾಗೆ ಅದರ ಪರಿಶೀಲನೆ ದಿನಾಂಕವನ್ನು ಅಥವಾ ಈ ನಾಮಪತ್ರವನ್ನು, ಸೊ ಇಲ್ಲೇನಂತಂದರೆ ಚುನಾವಣೆಗೆ ನಾಮಪತ್ರವನ್ನು ಕೂಡ ಹಿಂಪಡೀಲಿಕ್ಕೆ ಅವಕಾಶ ಇರುತ್ತೆ. ಸೊ ಹೀಗಾಗಿ ಅದಕ್ಕೂ ಒಂದು ಡೇಟನ್ನು ಫಿಕ್ಸನ್ನು ಮಾಡುತ್ತಾ, ಹಾಗೆ ಮತದಾನ ಯಾವ ದಿನ ನಡೆಯಬೇಕು, ಮತ ಎಣಿಕೆ ಯಾವ ದಿನ ನಡೀಬೇಕು ಅನ್ನುವಂಥದ್ದನ್ನು ಏನು ಮಾಡುತ್ತೆ, ಸಂಪೂರ್ಣವಾಗಿ ಒಂದು ವೇಳಾಪಟ್ಟಿನ ಅಥವಾ ಒಂದು ಶೆಡ್ಯೂಲನ್ನು ಹೊರಡಿಸುತ್ತೆ ಈ ಚುನಾವಣಾ ಆಯೋಗ. ಸೊ ಇನ್ ಕೇಸ್ ಏನಾದರೂ ಕರ್ನಾಟಕದಲ್ಲಿ ಇಲೆಕ್ಷನ್ ಅನ್ನುವಂಥದ್ದು ಏಪ್ರಿಲ್ 15ಕ್ಕೆ ನಡೆದ್ರೆ, ಸೊ ಏಪ್ರಿಲ್ 15ಕ್ಕೆ ನಡೆದ್ರೆ ನಡೆಯುತ್ತೆ ಅಂತ ಅನೌನ್ಸನ್ನು ಮಾಡ್ಬೋದು. ಹಾಗೆ ಅದು ಒಟ್ಟಾರೆ ರಿಸಲ್ಟ್, ಅದರ ಫಲಿತಾಂಶ ಅನ್ನುವಂಥದ್ದು ಈ ದಿನ ಅಂದರೆ ಏಪ್ರಿಲ್ 15ಕ್ಕೆ ಘೋಷಣೆಯನ್ನು ಮಾಡ್ತೀವಿ ಅಂತ ಹೇಳಿ ಅಡ್ವಾನ್ಸ್ ಆಗಿ ಹೇಳಿರುತ್ತೆ. ಸೊ ಈ ಆಧಾರದ ಮೇಲೆ ಏನಾಗುತ್ತೆ, ಚುನಾವಣೆಗಳು ನಡೆಯುತ್ತೆ. ಸೊ ಇದಾದ ನಂತರ ಇಲ್ಲಿ ಫೈಲಿಂಗ್ ಆಫ್ ನಾಮಿನೇಷನ್ ಬೈ ಕ್ಯಾಂಡಿಡೇಟ್ಸ್, ಸೊ ಅಭ್ಯರ್ಥಿಗಳಿಂದ ಏನಾಗುತ್ತೆ, ಇಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಆಸಕ್ತ ಅಭ್ಯರ್ಥಿಗಳೇನು ಮಾಡ್ತಾರೆ, ಇಲ್ಲಿ ಈ ನಾಮಪತ್ರಿಕೆಯನ್ನು ಸಲ್ಲಿಕೆ ಮಾಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಭದ್ರತಾ ಠೇವಣಿ ಅಂತ ಬರುತ್ತೆ, ಅಂದರೆ ಸೆಕ್ಯೂರಿಟಿ ಡಿಪಾಸಿಟ್. ಅಂದರೆ ಇಲ್ಲಿ ಯಾವುದೇ ಒಂದು ಎಲೆಕ್ಷನ್ಗೆ ನಿಲ್ಲಬೇಕಂದ್ರೆ ಇಂತಿಷ್ಟು ಹಣಗಳನ್ನ ಡಿಪಾಸಿಟ್ ಅಥವಾ ಠೇವಣಿಯನ್ನು ಇಡಬೇಕಂತ ಹೇಳಿ ರೂಲ್ಸ್ ಇರುತ್ತೆ. ಯಾಕೆಂತಂದರೆ ಇಲ್ಲಿ ಠೇವಣಿಯನ್ನು ಇಡದೆ ಹೋದರೆ ಏನಾಗುತ್ತೆ ಅಂದರೆ ಚುನಾವಣೆಗಳನ್ನ ತುಂಬ ಕ್ಷುಲ್ಲಕವಾಗಿ ತೆಗೆದುಕೊಂಡು ಬಿಡ್ತಾರೆ. ಎಲ್ಲರೂ ಕೂಡ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲಿಕ್ಕೆ ಬರ್ತಾರೆ. ಸೊ ಹೀಗಾಗಿ ಈ ಗಂಭೀರತೆಯನ್ನು ಅರ್ಥಕೊಂಡು ಏನು ಮಾಡಿದೆ ಅಂತಂದರೆ ಠೇವಣಿಯನ್ನು ಇಂತಿಷ್ಟು ಪ್ರಮಾಣದ ಹಣವನ್ನು ಇಡಬೇಕಂತ ಹೇಳಿ ಏನು ಮಾಡಿದೆ, ಚುನಾವಣಾ ಆಯೋಗ ಹೇಳಿದೆ. ಸೊ ಹೀಗಾಗಿ ಭದ್ರತಾ ಠೇವಣಿಯನ್ನು ಇಡಬೇಕಾಗತ್ತೆ. ಸೊ ಇದನ್ನು ಕೂಡ ರಿಫಂಡ್ ಮಾಡ್ತಾರೆ. ಯಾವಾಗ ಅಂತಂದರೆ ಠೇವಣಿ ಒಂದಿಷ್ಟು ಮತಗಳನ್ನ, ಅಂದರೆ ಒಟ್ಟಾರೆ ಚಲಾವಣೆಯಾದ ಮತಗಳಲ್ಲಿ ಒಂದಿಷ್ಟು ಮತಗಳನ್ನ ಪಡೆದುಕೊಳ್ಬೇಕಾಗತ್ತೆ. ಆ ಒಂದು ಚುನಾವಣಾ ಆಯೋಗದ ಪ್ರಕಾರ ಅಷ್ಟು ಮತಗಳನ್ನ ಪಡೆದ್ರೆ ಆ ಠೇವಣಿ ಭದ್ರತಾ ಏನು ಇಟ್ಟಿರ್ತೀರ ಆ ಠೇವಣಿ ಹಣವನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಹಾಗೆ ಅರ್ಹತೆ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ನೀಡಲಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಪಕ್ಷ, ಇವಾಗ ಪಾರ್ಟಿ ಎ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಪಾರ್ಟಿ ಎ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೇನು ಮಾಡ್ತಾನೆ ಇವತ್ತ, ಸೊ ಇವಾಗ ಧಾರವಾಡ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಏನು ಮಾಡ್ತಾನೆ, ಇಲ್ಲಿ ನಾಮಿನೇಷನ್ನ ಫೈಲ್ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಸೊ ಈ ರೀತಿ ಇರುತ್ತೆ. ಹಾಗೆ ನಾಮಪತ್ರ ಪರಿಶೀಲನೆ, ಸೊ ಈ ರೀತಿ ಅಭ್ಯರ್ಥಿ ಸಲ್ಲಿಸಿರುವಂಥ ನಾಮಪತ್ರವನ್ನು ಇಲ್ಲಿ ಪರಿಶೀಲನೆ ಮಾಡಲಾಗತ್ತೆ. ಈ ಒಂದು ಪರಿಶೀಲನೆಯನ್ನು ಯಾರು ಮಾಡ್ತಾರೆ ಅಂತಂದರೆ ರಿಟರ್ನಿಂಗ್ ಅಧಿಕಾರಿ ಬರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ರಿಟರ್ನಿಂಗ್ ಆಫೀಸರ್. ಸೊ ಇವರು ಅದನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಅಂದರೆ ಈ ಒಂದು ಅಭ್ಯರ್ಥಿ ಸಲ್ಲಿಸಿರುವಂತಹ ಒಂದು ಏನು ಅಲ್ಲಿ ಫಾರ್ಮಲ್ಲಿ ಏನಿರುತ್ತೆ ಮಾಹಿತಿಗಳು ಅದು ಸರಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಏನು ಮಾಡ್ತಾರೆ, ಅಥವಾ ಈ ಒಂದು ಕ್ಯಾಂಡಿಡೇಟ್ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಅರ್ಹನಾಗಿದ್ದಾನೆಯಾ ಇಲ್ಲ ಅನ್ನೋದನ್ನು ಏನು ಮಾಡ್ತಾರೆ, ಪರಿಶೀಲನೆಯನ್ನು ಮಾಡ್ತಾರೆ. ಸೊ ಇನ್ ಕೇಸ್ ಏನಾದರೂ ಅದರಲ್ಲಿ ತಪ್ಪಿದರೆ ಅದನ್ನು ತಿರಸ್ಕಾರವನ್ನು ಕೂಡ ಮಾಡಲಾಗತ್ತೆ ಬಿಫೋರ್ ಕಂಟೆಸ್ಟಿಂಗ್ ಎಲೆಕ್ಷನ್. ನೋಡಿ, ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲೇ ಅವರು ತಿರಸ್ಕೃತರಾಗಬಹುದು. ಹಾಗೆ ಇಲ್ಲಿ ಅಭ್ಯರ್ಥಿ ಹಿಂಪಡೆ, ಅಂದರೆ ಈ ನಾಮಪತ್ರವನ್ನು ಎಲ್ಲವೂ ಕೂಡ ಪಾಸಾಗಿದೆ ಅಂತ ಅನ್ಕೋಣ. ಅಭ್ಯರ್ಥಿಗಳಿಂದ ಈ ರಿಟರ್ನಿಂಗ್ ಅಧಿಕಾರಿಯಿಂದ ಪರಿಶೀಲನೆಗೊಂಡು ಕೂಡ ಆತ ಎಲಿಜಿಬಲ್ ಆಗಿರ್ತಾನ. ಆದರೂ ಕೂಡ ಇಲ್ಲಿ ಏನು ಮಾಡ್ಬೋದು ಅಂದರೆ ಈ ಅಭ್ಯರ್ಥಿಗೆ ಒಂದು ಅವಕಾಶ ಇರುತ್ತೆ, ಸ್ವಯಂ ಪ್ರೇರಿತವಾಗಿ ತನ್ನ ನಾಮಪತ್ರವನ್ನು ಪಡೀಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಅದಕ್ಕೊಂದು ಡೇಟನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ನಿಗದಿತ ದಿನದೊಳಗೆ ಆ ಒಂದು ನಾಮಪತ್ರವನ್ನು ಹಿಂಪಡೆಯಬಹುದು. ವಿತ್ಡ್ರಾಲ್ ಆಫ್ ಕ್ಯಾಂಡಿಡೇಚರ್ ಅಂತ ಬರುತ್ತೆ. ಅಂದರೆ ಆ ಪಕ್ಷಗಳು ಏನಾದರೂ ಹೇಳಿದ್ರೆ ಅಥವಾ ಸ್ವಯಂ ಪ್ರೇರಿತವಾಗಿ,
ಸೊ ಇವಾಗ ಕ್ಯಾಂಡಿಡೇಟ್ ಎಕ್ಸ್ ಏನಾದರೂ ಎಲೆಕ್ಷನ್ಗೆ ಕಂಡಕ್ಟ್ ಮಾಡ್ತಾ ಇದೆ ಅಂತ ಅನ್ಕೋಣ, ಅದನ್ನು ಒಂದು ಪಕ್ಷದಿಂದ ನಿರ್ದೇಶನ ಬರುತ್ತೆ. ಸೊ ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಯಾಕೆ ಆ ಪಕ್ಷ ಇನ್ನೊಂದು ಕ್ಯಾಂಡಿಡೇಟ್ಗೆ ಸಪೋರ್ಟನ್ನು ಮಾಡ್ತಾ ಇದೆ ಅನ್ನೋಂಥ ಕಾರಣವನ್ನು ಹೇಳಿ, ಏನಾದರೂ ಕಾರಣ ಇರಬಹುದು. ಸೊ ಈ ರೀತಿ ನಾಮಪತ್ರವನ್ನು ಹಿಂಪಡೆಯಬಹುದು. ಸೊ ಇದಾದ ನಂತರ ಏನಾಗುತ್ತೆ, ಅಂತಿಮವಾಗಿ ಇಲ್ಲಿ ಚುನಾವಣಾ ಪ್ರಚಾರಗಳು ಬರುತ್ತೆ, ಎಲೆಕ್ಷನ್ ಕ್ಯಾಂಪೇನ್ಗಳು ಬರುತ್ತೆ. ಸೊ ಇಲ್ಲಿ ಚುನಾವಣಾ ಕ್ಯಾಂಪೇನ್ಗಳನ್ನು ಹಲವಾರು ರೀತಿಗಳ ಮೂಲಕ ಮಾಡಲಾಗತ್ತೆ. ಸೊ ಇಲ್ಲಿ ಸಭೆಗಳಾಗಿರ್ಬೋದು, ರ್ಯಾಲಿಗಳಾಗಿರ್ಬೋದು, ಇಲ್ಲಿ ಮಾಧ್ಯಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ಅಥವಾ ಜಾಹೀರಾತುಗಳ ಮೂಲಕ ಏನು ಮಾಡಲಾಗತ್ತೆ, ಚುನಾವಣಾ ಪ್ರಚಾರವನ್ನು ಮಾಡಲಾಗತ್ತೆ. ಸೊ ಇದೇ ಒಂದು ಸಂದರ್ಭದಲ್ಲಿ ಇಲ್ಲಿ ನೋಡಿ, ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕೂಡ ಹೊರಡಿಸಲಾಗತ್ತೆ. ಏನನ್ನು ಮಾಡಬಾರ್ದು ಅನ್ನೋದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಲಾಗತ್ತೆ. ಹಾಗೆ ಇನ್ನು ಇದೆಲ್ಲವೂ ಮುಗಿದ ನಂತರ ಏನಾಗುತ್ತೆ, ಅಂತಿಮವಾಗಿ ಮತದಾನದ ದಿನ ಬರುತ್ತೆ, ಪೋಲಿಂಗ್ ಬರುತ್ತೆ. ಸೊ ಇವುಗಳಲ್ಲಿ ಏನಾಗುತ್ತೆ, ಮತಗಟ್ಟೆಗಳಲ್ಲಿ ಏನಾಗುತ್ತೆ, ಇಲ್ಲಿ ಮತದಾನ ಅನ್ನುವಂಥದ್ದು ನಡೆಯುತ್ತೆ. ಸೊ ಇಲ್ಲಿ EVM ಮತ್ತು VVPATಗಳ ಬಳಕೆ ಆಗುತ್ತೆ. ಸೊ ಇದು ಸೀಕ್ರೆಟ್ ವೋಟಿಂಗ್ ಇರುತ್ತೆ. ಸೊ ನಿಮಗೆ ಗೊತ್ತಿರಲಿ, ಸೀಕ್ರೆಟ್ ಪೋಲಿಂಗ್ ಇರುತ್ತೆ, ರಹಸ್ಯವಾಗಿ ಮತದಾನ ಅನ್ನುವಂಥದ್ದು ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅಗತ್ಯವಾಗಿರುವಂಥ ಒಂದು ದಾಖಲೆಗಳನ್ನ ಒಯ್ಯಬೇಕಾಗತ್ತೆ. ಶೋಧ ಅವರ ವೋಟರ್ ಐ ಡಿ ಆಗಿರ್ಬೋದು. ಈ ಒಂದು ಮತದಾನದ ಸಂದರ್ಭದಲ್ಲಿ ವೋಟರ್ ಐ ಡಿ ಇವರ ಆಧಾರ್ ಕಾರ್ಡ್ಗಳನ್ನು ಅಲ್ಲಿ ಚೆಕ್ ಮಾಡಲಾಗತ್ತೆ, ಆಧಾರ್ ಕಾರ್ಡ್. ಸೊ ಅಂತಿಮವಾಗಿ ಮತದಾನ ನಡೆದ ನಂತರ ಏನಾಗುತ್ತೆ, ಮತ ಎಣಿಕೆ ಅನ್ನುವಂಥದ್ದು ಆಗುತ್ತೆ, ಕೌಂಟಿಂಗ್ ಆಫ್ ವೋಟ್ಸ್. ಸೊ ನಿಗದಿತ ಕೇಂದ್ರಗಳಲ್ಲಿ ಎಣಿಕೆ ಆಗುತ್ತೆ. ಸೊ ಇವುಗಳಲ್ಲಿ VVPATಗಳನ್ನ ಪರಿಶೀಲನೆಯನ್ನು ಆಯ್ದ ಕೇಂದ್ರಗಳಲ್ಲಿ ಮಾಡಲಾಗುತ್ತೆ. ಸೊ ಅಂತಿಮವಾಗಿ ಮತ ಎಣಿಕೆ ನಡೆದ ನಂತರ ಏನಾಗುತ್ತೆ, ಫಲಿತಾಂಶ ಅನ್ನುವಂಥದ್ದು ಘೋಷಣೆ ಆಗುತ್ತೆ. ಸೊ ಈ ಒಂದು ಫಲಿತಾಂಶದಲ್ಲಿ ಯಾರು ಅತಿ ಹೆಚ್ಚು ಒಂದು ಮತವನ್ನು ಪಡೆದಿರ್ತಾರೆ ಅಂತಹ ಅಭ್ಯರ್ಥಿಗಳು ವಿನ್ನರ್ ಆಗಿ ಘೋಷಣೆ ಆಗ್ತಾರೆ. ಸೊ ಇದು ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗುತ್ತೆ. ಸೊ ಅಂತಿಮವಾಗಿ ಸರ್ಕಾರದ ರಚನೆ ಫಾರ್ಮ್ ಆಗುತ್ತೆ. ಯಾವಾಗ, ಅಬ್ಸಲ್ಯೂಟ್ ಮೆಜಾರಿಟಿಯೊಂದಿಗೆ. ಯಾವ ಪಕ್ಷ ಇವಾಗ ಒಟ್ಟು ಸ್ಥಾನಗಳಲ್ಲಿ, ಸೊ ಇನ್ ಕೇಸ್ ಏನಾದರೂ 100 ಸ್ಥಾನಗಳಿದ್ರೆ, ಸೊ ಈ 100 ಸ್ಥಾನಗಳಲ್ಲಿ ಏನಾದರೂ ಮೋರ್ ದ್ಯಾನ್ 50%ಗಿಂತ ಹೆಚ್ಚಿನ ಸ್ಥಾನಗಳನ್ನ ಹೊಂದಿದ್ರೆ ಅಂದರೆ, ಸೊ ಇಲ್ಲಿ ಸರ್ಕಾರದ ರಚನೆಗೆ ಅಗತ್ಯವಾಗಿರುವಂಥ ಒಂದು ಸ್ಥಾನಗಳೆಷ್ಟು ಬೇಕು, ಮೋರ್ ದ್ಯಾನ್ 50% ಅಂದರೆ 50ಕ್ಕಿಂತ ಹೆಚ್ಚು, ಅಂದರೆ ಸರಳ ಬಹುಮತ, ಅಂದರೆ 51 ಸ್ಥಾನಗಳನ್ನ ಗೆಲ್ಲಲೇಬೇಕು ಆ ಒಂದು ಪಕ್ಷ ಸರ್ಕಾರವನ್ನು ನಡೆಸಲಿಕ್ಕೆ. ಸೊ ಇಲ್ಲಿ ಏಕಪಕ್ಷವೇ ಇಂತಿಷ್ಟು ಒಂದು ಸ್ಥಾನಗಳ ಮೂಲಕ ಸರ್ಕಾರವನ್ನು ರಚಿಸಬೇಕೆಂದೇನಿಲ್ಲ. ಬದಲಿಗೆ ಹಲವಾರು ಪಕ್ಷಗಳು ಕೂಡ ಸೇರಿ ಈ 51 ಸ್ಥಾನಗಳನ್ನ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನ ಅಲ್ಲಿ ಬಹುಮತವನ್ನು ಸ್ಥಾಪಿತಪಡಿಸಿದರೆ ಅಂಥವು ಕೂಡ ಪಕ್ಷ ಅಂದರೆ ಈ ಮೈತ್ರಿಕೂಟ ಅಂತ ಏನು ಬರುತ್ತೆ, ಅಂದರೆ ಅಲೈನ್ ಪಾರ್ಟೀಸ್ ಅಂತ ಏನು ಬರುತ್ತೆ, ಅವುಗಳ ಮೂಲಕ ಏನು ಮಾಡ್ಬೋದು ಅಂದರೆ ಸರ್ಕಾರವನ್ನು ಫಾರ್ಮ್ ಮಾಡಬಹುದು. ಸೊ ಈ ಮೂಲಕ ಇದು ಲೋಕಸಭೆ ಎಲೆಕ್ಷನ್ ಆಗಿದ್ರೆ, ಸೊ ಇವುಗಳಲ್ಲಿ ಈ ರೀತಿ ಒಂದು ಬಹುಮತದ ಮೂಲಕ ಪ್ರಧಾನಮಂತ್ರಿ PM ನೇಮಕ ಆಗಬಹುದು, ಅಥವಾ ಅದು ವಿಧಾನಮಂಡಲದ ಒಂದು ಚುನಾವಣೆ ಆಗಿದ್ದರೆ ಅಲ್ಲಿ ಮುಖ್ಯಮಂತ್ರಿಗಳು ನೇಮಕಗೊಳ್ತಾರೆ. ಸೊ ಅಂತಿಮವಾಗಿ ಇವರ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಸೊ ಈ ಮೂಲಕ ಇವರ ಒಂದು ಹೊಸ ಸರ್ಕಾರ ಕಾರ್ಯಾರಂಭ ಮಾಡುತ್ತೆ. ಸೊ ಇದಿಷ್ಟು ಸರಳವಾಗಿ ಏನಂತಂದರೆ ಭಾರತದಲ್ಲಿ ಈ ರೀತಿ ಚುನಾವಣಾ ಪ್ರಕ್ರಿಯೆ ಅನ್ನುವಂಥದ್ದು ನಡೆಯುತ್ತೆ. ಸೊ ನೆಕ್ಸ್ಟ್ ಒಂದು ಇವಾಗ ನಾವು ನೋಡ್ತಾ ಇದ್ದೀವಿ ಏನಂತಂದ್ರೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ. ಸೊ ಇಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸನ ಸಭೆಗಳಿಗೆ ನಡೆಯುವಂಥ ಚುನಾವಣೆಗೆ ಪ್ರತಿ ಪ್ರಾದೇಶಿಕ ಕ್ಷೇತ್ರಕ್ಕೂ ಒಂದೇ ಸಾಮಾನ್ಯ ಮತದಾರರ ಪಟ್ಟಿ. ಸೊ ಅಂದರೆ ಲೋಕಸಭೆ, ಈ ಪಾರ್ಲಿಮೆಂಟ್ ಇರಲಿ ಅಥವಾ ಈ ಒಂದು ಸ್ಟೇಟ್ ಲೆಜಿಸ್ಲೇಚರ್ ಇರಲಿ, ಸೊ ಇವೆರಡಕ್ಕೂ ಕೂಡ ಕಾಮನ್ ಒಂದೇ ಏನಿರುತ್ತೆ ಅಂದರೆ ಮತದಾರರ ಪಟ್ಟಿ ಇರುತ್ತೆ. ಸೊ ಗೊತ್ತಿರಲಿ, ಒಂದೇ ಮತದಾರರ ಪಟ್ಟಿ ಇರುತ್ತೆ. ಹಾಗೆ ಸಂವಿಧಾನವು ಕೋಮು ಪ್ರಾತಿನಿಧ್ಯ, ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದು ಈ ಹಿಂದೆ ಏನಿತ್ತು ಅಂದರೆ ಪ್ರತ್ಯೇಕ ಒಂದು ಮತದಾರರ ವ್ಯವಸ್ಥೆ ಅನ್ನುವಂಥದ್ದಿತ್ತು, ಅಂದರೆ ಕೋಮು ಪ್ರಾತಿನಿಧ್ಯ ವ್ಯವಸ್ಥೆ ಇತ್ತು. ಸೊ ಇದೇನಾಗಿತ್ತು ಅಂತಂದರೆ ದೇಶ ವಿಭಜನೆಗೆ ಕಾರಣವಾಗಿತ್ತು. ಸೊ ಹೀಗಾಗಿ ಇದನ್ನು ಈ ರೀತಿಯ ಒಂದು ವ್ಯವಸ್ಥೆನ ಪ್ರಸ್ತುತ ರದ್ದುಗೊಳಿಸಲಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಿಕ್ಕೆ ಇಲ್ಲಿ ಯಾವುದೇ ವ್ಯಕ್ತಿಯನ್ನು ಅದರ ಧರ್ಮ, ಜನಾಂಗ, ಜಾತಿ, ಲಿಂಗ, ಸೊ ಇವುಗಳ ಆಧಾರದ ಮೇಲೆ ಅವರ ಹೆಸರನ್ನು ಸೇರ್ಪಡೆಗೊಳಿಸುವುದಕ್ಕೆ ಅವರನ್ನು ನಿರಾಕರಿಸುವಂತಿಲ್ಲ.
ಸೊ ಹೀಗಾಗಿ ಸಂವಿಧಾನವು ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡಿದೆ, ಸಮಾನತೆಯನ್ನು ನೀಡಿದೆ. ಹಾಗೆ ಸಂಸತ್ತಿನ ಚುನಾವಣೆಗಳು ಮತ್ತು ರಾಜ್ಯ ಶಾಸನ ರಚನೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಸಂಸತ್ತು ನಿಬಂಧನೆಗಳನ್ನ ಮಾಡಬಹುದು. ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾನೂನು ಮಾಡುವಂಥ ಅಧಿಕಾರ ಇಲ್ಲಿ ಸಂಸತ್ತಿಗೆ ಇದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸುವುದಾಗಿರ್ಬೋದು ಅಥವಾ ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂಥ. ಹಾಗೆ ಆದರೆ ಇಲೆಕ್ಷನ್ ಕಮಿಷನ್ ಸಂಸತ್ತಿನ ವ್ಯಾಪ್ತಿಗೆ ಒಳಪಡದ ವಿಷಯಗಳಿಗೆ ಮಾತ್ರ ನಿಬಂಧನೆಗಳನ್ನ ಮಾಡಬಹುದು. ನೋಡಿ, ಇಲೆಕ್ಷನ್ ಕಮಿಷನ್ ಸಂಸತ್ತಿನ ವ್ಯಾಪ್ತಿಗೆ ಒಳಪಡುವಂಥ ವಿಷಯಗಳಿಗೆ ಮಾತ್ರ ಏನು ಮಾಡ್ಬೋದು, ಪ್ರಾವಿಷನ್ಗಳನ್ನು ಮಾಡಬಹುದಾಗಿದೆ. ಹಾಗೆ ಈ ರೀತಿ ಮಾಡಲಾಗಿರುವಂಥ ನಿಬಂಧನೆಗಳು ಸಂಸದೀಯ ಕಾನೂನಿಗೆ ಪೂರಕವಾಗಿರಬಹುದು. ಆದರೆ ಸಂಸತ್ತಿನ ಒಂದು ಕಾರ್ಯಗಳನ್ನ ಅಥವಾ ಕಾನೂನುಗಳನ್ನ ಇದು ಅತಿಕ್ರಮಿಸಲಿಕ್ಕೆ ಬರುವುದಿಲ್ಲ ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗ. ಸೊ ಇಲ್ಲಿ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನವು ಹೀಗೆ ಹೇಳುತ್ತೆ, ಕ್ಷೇತ್ರಗಳ ಪುನರ್ವಿಂಗಡಣೆಗೆ ಸಂಬಂಧಿಸಿದ ಯಾವುದೇ ಕಾನೂನು ಮಾನ್ಯವಾಗಿರುತ್ತೆ. ಹಾಗೆ ಅಂತಹ ಕ್ಷೇತ್ರಗಳಿಗೆ ಸ್ಥಾನಗಳ ಹಂಚಿಕೆನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡೋ ಹಾಗಿಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಇಲ್ಲಿ ಆ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಮಾಡುತ್ತಾ. ಸೊ ಈ ರೀತಿಯ ಮಾಡಲಾಗಿರುವಂಥ ಕಾನೂನುಗಳನ್ನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಬರೋದಿಲ್ಲ. ಹಾಗೆ ಡಿಲಿಮಿಟೇಷನ್ ಆಯೋಗ ಹೊರಡಿಸಿದ ಆದೇಶಗಳು ಅಂತಿಮವಾಗಿ ಇರುತ್ತೆ. ಹಾಗೆ ಅವುಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನಿಸಲಿಕ್ಕೆ ಬರೋದಿಲ್ಲ. ಹಾಗೆ ಸಂಸತ್ತಿಗೆ ಅಥವಾ ರಾಜ್ಯ ಶಾಸಕಾಂಗಕ್ಕೆ ನಡೆಯುವಂಥ ಯಾವುದೇ ಚುನಾವಣೆಯನ್ನು ಪ್ರಶ್ನಿಸಬಾರದು ಎಂದು ಸಂವಿಧಾನವೇ ಹೇಳುತ್ತೆ. ಸೊ ಹೀಗಾಗಿ ವಿನಾಯಿತಿ ಕೂಡ ಇದೆ ಇದಕ್ಕೆ. ಸೊ 1966ರಿಂದ ಚುನಾವಣಾ ಅರ್ಜಿಗಳ ವಿಚಾರಣೆ ಹೈಕೋರ್ಟ್ನಲ್ಲಿ ಮಾತ್ರ ನಡೆಯುತ್ತೆ. ಆದರೆ ಮೇಲ್ಮನವಿಯ ನ್ಯಾಯ ವ್ಯಾಪ್ತಿ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ಗೆ ಮಾತ್ರ ಇರುತ್ತೆ. ಸೊ ಇಲ್ಲಿ ಆರ್ಟಿಕಲ್ 323B ಏನು ಹೇಳುತ್ತೆ ಅಂತಂದರೆ ಸೂಕ್ತ ಶಾಸಕಾಂಗಕ್ಕೆ ಅಧಿಕಾರವನ್ನು ನೀಡುತ್ತೆ. ಸೊ ಇಲ್ಲಿ ಸಂಸತ್ತು ಅಥವಾ ಈ ಒಂದು SL ಮೀನ್ಸ್ ಸ್ಟೇಟ್ ಲೆಜಿಸ್ಲೇಟರ್ಗೆ ಸಂಬಂಧಪಟ್ಟಂತೆ, ಅಂದರೆ ಈ ಚುನಾವಣಾ ವಿವಾದಗಳೇನಾದರೂ ಇದ್ದರೆ ಇವುಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಮಂಡಳಿಗಳನ್ನ ಸ್ಥಾಪಿಸುವುದಕ್ಕೆ ಏನು ಮಾಡುತ್ತೆ, ಶಾಸಕಾಂಗಕ್ಕೆ ಇದು ಅಧಿಕಾರವನ್ನು ನೀಡಬೇಕಾಗತ್ತೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನಂತಂದರೆ ಈ ಒಂದು ಚಂದ್ರಕುಮಾರ್ ಪ್ರಕರಣ 1997ನಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಏನು ಹೇಳುತ್ತೆ, ಈ ಒಂದು ನಿಬಂಧನೆಯನ್ನು ಸಂವಿಧಾನ ಬಾಹಿರ ಎಂದು ಸುಪ್ರೀಂ ಕೋರ್ಟ್ ಘೋಷಣೆಯನ್ನು ಮಾಡುತ್ತೆ. ಅಂದರೆ ಪರಿಣಾಮವಾಗಿ ಯಾವುದೇ ಸಮಯದಲ್ಲಿ ಚುನಾವಣಾ ವಿಚಾರಣೆ ಸ್ಥಾಪನೆಯಾದರೆ ಅದರ ನಿರ್ಧಾರದ ವಿರುದ್ಧ ಮೇಲ್ಮನವಿ ಹೈಕೋರ್ಟ್ಗೆ ಮಾತ್ರ ಇರುತ್ತೆ. ಸೊ ಇಲ್ಲಿ ನ್ಯಾಯಮಂಡಳಿಗಳಿಗೆ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳುತ್ತೆ ಈ ಒಂದು ಪ್ರಕರಣದಲ್ಲಿ. ಸೊ ನೆಕ್ಸ್ಟ್ ಒಂದು ಇವಾಗ ಈ ಒಂದು ಎಲೆಕ್ಷನ್ ಮಷಿನರಿ ಬಗ್ಗೆ ನೋಡೋಣ. ಈ ಒಂದು ಅಂತಿಮವಾಗಿ ಅಂದರೆ ಪ್ರಾರಂಭದಿಂದ ಅಂದರೆ ಚುನಾವಣೆ ಆರಂಭದಿಂದ ಅದು ಅಂತಿಮ ಹಂತದವರೆಗೆ ಯಾವ ರೀತಿ ಪ್ರೊಸೆಸ್ ಅನ್ನುವಂಥದ್ದು ಆಗುತ್ತೆ ಅನ್ನೋದನ್ನು ಸರಳವಾಗಿ ನೋಡಿದ್ದೀವಿ. ಸೊ ಇದರ ಜೊತೆಗೆ ಇನ್ನೊಂದಿಷ್ಟು ಪ್ರಕ್ರಿಯೆಗಳು ಕೂಡ ಬರುತ್ತೆ. ಸೊ ಏನು ಅನ್ನುವಂಥದ್ದನ್ನು ನೋಡೋಣ. ಸೊ ಚುನಾವಣಾ ಯಂತ್ರ ಅಥವಾ ಎಲೆಕ್ಷನ್ ಮಷಿನರಿ. ಸೊ ಭಾರತದ ಚುನಾವಣಾ ಆಯೋಗ ಏನಿದೆ, ಸೊ ಇದು ಆರ್ಟಿಕಲ್ 324 ಅಡಿಯಲ್ಲಿ ಏನು ಮಾಡುತ್ತೆ, ಸೊ ಇಲ್ಲಿ ಇಲೆಕ್ಷನ್ ಕಮಿಷನ್ಗೆ ಯಾವ ಅಧಿಕಾರವನ್ನು ನೀಡುತ್ತೆ, ಇದರಲ್ಲಿ ಚುನಾವಣೆಗಳ ನಿರ್ದೇಶನ, ಮೇಲ್ವಿಚಾರಣೆ, ನಿಯಂತ್ರಣ ಮತ್ತು ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಇದು ಚುನಾವಣೆಗಳನ್ನು ಕಂಡಕ್ಟ್ ಮಾಡುತ್ತೆ ಅಂತಂದರೆ ಲೋಕಸಭೆ, ರಾಜ್ಯ ಶಾಸಕಾಂಗ ಸಭೆ ಅಂದರೆ ಸ್ಟೇಟ್ ಲೆಜಿಸ್ಲೇಚರ್, ಅಂದರೆ ಇಲ್ಲಿ ವಿಧಾನಸಭೆಗಳೇನಿರುತ್ತೆ ವಿಧಾನಸಭೆ. ಸೊ ವಿಧಾನಸಭೆಗಳಿಗೆ ಇಲೆಕ್ಷನ್ನ ನಡೆಸುತ್ತಾ. ಇದು ಯಾರನ್ನೆಲ್ಲ ಒಳಗೊಂಡಿದೆ ಅಂತಂದರೆ ಇದು 3 ಸದಸ್ಯರ ಆಯೋಗ ಆಗಿದೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ, ಹಾಗೆ ಇಬ್ಬರು ಚುನಾವಣಾ ಆಯುಕ್ತರನ್ನು ಒಳಗೊಂಡಿರ್ತಾರೆ. ಸೊ ಇವರನ್ನು ಯಾರು ಆಯ್ಕೆ ಮಾಡ್ತಾರೆ, ಸೊ ಮುಖ್ಯಸ್ಥರು ಮತ್ತು ಇತರ ಸದಸ್ಯರನ್ನು ಇಲ್ಲಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸೊ ವೆರಿ ಇಂಪಾರ್ಟೆಂಟ್, ಇವರನ್ನು ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳು. ಸೊ ಇಲ್ಲಿ ಈ ಒಂದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹಲವಾರು ವ್ಯಕ್ತಿಗಳ ನೇಮಕ ಆಗುತ್ತೆ. ಸೊ ಅವರ ಒಂದಿಷ್ಟು ಕರ್ತವ್ಯಗಳು ಕೂಡ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿಗಳ ಕರ್ತವ್ಯಗಳೇನು ಅಂತ ನೋಡೋಣ. ಸೊ ಇಲ್ಲಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನು ಮಾಡುತ್ತೆ, ಚುನಾವಣಾ ಕೆಲಸವನ್ನು ಮೇಲ್ವಿಚಾರಣೆಯನ್ನು ಮಾಡ್ತಾರೆ. ಸೊ ಇದರೊಟ್ಟಿಗೆ ಇವರು ಯಾರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತಂದರೆ ರಾಜ್ಯ ಸರ್ಕಾರದೊಂದಿಗೆ ಸಮಾಲೋಚಿಸಿ ಏನು ಮಾಡುತ್ತೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾಮನಿರ್ದೇಶನ ಮಾಡುತ್ತೆ ಅಥವಾ ಇವರನ್ನು ನೇಮಿಸುತ್ತೆ. ಸೊ ಇಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ಅಂತ ಬರುತ್ತೆ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂತ.
ಸೊ ಇವ್ರು ಏನು ಮಾಡ್ತಾರೆ, ಜಿಲ್ಲೆಗಳ ಒಂದು ಚುನಾವಣೆಯನ್ನು ಮೇಲ್ವಿಚಾರಣೆಯನ್ನು ಮಾಡ್ತಾರೆ. ಹಾಗೆ ಇವರು ರಾಜ್ಯ ಸರ್ಕಾರದೊಂದಿಗೆ ಸಮಾಲೋಚಿಸಿ ಏನು ಮಾಡುತ್ತೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವರನ್ನು ನಾಮನಿರ್ದೇಶನ ಅಥವಾ ಇವರನ್ನು ನೇಮಕ ಮಾಡುತ್ತೆ. ಸೊ ನಂತರದಲ್ಲಿ 6 ಅಂತ ಬರ್ತಾರೆ, ಚುನಾವಣಾ ಅಧಿಕಾರಿ, ರಿಟರ್ನಿಂಗ್ ಆಫೀಸರ್ ಅಂತ ಹೇಳಿ. ಸೊ ಇವರ ಜವಾಬ್ದಾರಿ ಏನಿಲ್ಲಿ, ಸಂಬಂಧಪಟ್ಟ ಸಂಸದೀಯ ಅಥವಾ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ, ಚುನಾವಣೆ ನಡೆಸುವಂಥ ಜವಾಬ್ದಾರಿ ಇವರ ಮೇಲೆ ಇರುತ್ತೆ. ಸೊ ಇವರ ನೇಮಕ ಯಾವ ರೀತಿ ಆಗುತ್ತೆ, ಯಾರು ಮಾಡ್ತಾರೆ, ಅಗೇನ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಸಮಾಲೋಚನೆ ಏನು ಮಾಡುತ್ತೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವರನ್ನು ನಾಮನಿರ್ದೇಶನ ಮಾಡುತ್ತೆ. ಸೊ ಇವರೇನು ಮಾಡ್ತಾರೆ, ಇಲ್ಲಿ ಪ್ರತಿಯೊಂದು ವಿಧಾನಸಭಾ ಮತ್ತು ಸಂಸದೀಯ ಕ್ಷೇತ್ರಗಳಿಗೆ ಇವರನ್ನು ನೇಮಕ ಮಾಡಲಾಗುತ್ತೆ, ರಿಟರ್ನಿಂಗ್ ಆಫೀಸರ್ನ. ಹಾಗೆ ಚುನಾವಣಾ ನೋಂದಣಿ ಅಧಿಕಾರಿಗಳಂತ ಬರ್ತಾರೆ ಈ 6. ಇವರನ್ನು ಕೂಡ ಇವರ ಕರ್ತವ್ಯ ಏನಂತಂದರೆ, ಇಲ್ಲಿ ಜವಾಬ್ದಾರಿ ಸಂಸದೀಯ ಅಥವಾ ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾರ ಪಟ್ಟಿಗಳನ್ನು ಸಿದ್ಧಪಡಿಸುವಂಥದ್ದು, ಎಲೆಕ್ಟೋರಲ್ ರೋಲ್ ಏನಿರುತ್ತೆ ಅವುಗಳನ್ನು ಸಿದ್ಧಪಡಿಸುವಂಥ ಜವಾಬ್ದಾರಿ ಇವರ ಮೇಲೆ ಇರುತ್ತೆ. ಸೊ ಇವರು ಯಾವ ರೀತಿ ನೇಮಕಗೊಳ್ತಾರೆ, ಅಗೇನ್ ರಾಜ್ಯ ಸರ್ಕಾರ ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಸಮಾಲೋಚಿಸಿ ಇವರನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ನೇಮಕ ಮಾಡುತ್ತೆ. ಸೊ ಇವರನ್ನು ಪ್ರತಿಯೊಂದು ವಿಧಾನಸಭಾ ಮತ್ತು ಸಂಸದೀಯ ಕ್ಷೇತ್ರಗಳಿಗೆ ನೇಮಕ ಮಾಡಲಾಗತ್ತೆ. ಸೊ ಇವರೊಟ್ಟಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿಗಳನ್ನು ಕೂಡ ನೇಮಿಸಬಹುದು. ಸೊ ನೆಕ್ಸ್ಟ್ ಒನ್ ಅಧ್ಯಕ್ಷ ಅಧಿಕಾರಿ, PO ಅಂತ ಬರ್ತಾರೆ. ಸೊ ಇವರ ಕರ್ತವ್ಯ ಅಥವಾ ಜವಾಬ್ದಾರಿ ಏನಂತಂದರೆ, ಮತಗಟ್ಟೆ ಅಧಿಕಾರಿಗಳ ಸಹಾಯದಿಂದ ಏನು ಮಾಡ್ತಾರೆ, ಇವರು ಅಧ್ಯಕ್ಷ ಅಧಿಕಾರಿಯು ಮತಗಟ್ಟೆಯಲ್ಲಿ ಏನು ಮಾಡ್ತಾರೆ, ಮತದಾನವನ್ನು ನಡೆಸ್ತಾರೆ. ಸೊ ಇವರನ್ನ ನೇಮಕ ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತಂದರೆ, ಇಲ್ಲಿ ಅಧ್ಯಕ್ಷ ಅಧಿಕಾರಿ ಮತ್ತು ಮತಗಟ್ಟೆ ಅಧಿಕಾರಿಗಳನ್ನ ಇಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿ ಅವರಿಂದ ಏನು ಮಾಡಲಾಗುತ್ತೆ, ನೇಮಕ ಮಾಡಲಾಗತ್ತೆ. ಅದೇ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದರೆ ಅಲ್ಲಿ ಚುನಾವಣಾ ಅಧಿಕಾರಿಗಳಿಂದ ಇವರನ್ನು ನೇಮಕ ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಅಬ್ಸರ್ವರ್ಸ್ ಅಂತ ಬರ್ತಾರೆ, ಅಬ್ಸರ್ವರ್ಸ್. ಸೊ ಇಲ್ಲಿ ಸಾಮಾನ್ಯ ವೀಕ್ಷಕರು ಆರ್ ಜನರಲ್ ಅಬ್ಸರ್ವರ್ಸ್ ಅಂತ ಬರ್ತಾರೆ. ಸೊ ಇವರನ್ನು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನೇಮಕ ಮಾಡಿರ್ತಾರೆ. ಯಾವ ಕಾರಣಕ್ಕಾಗಿ, ಇವರ ಕರ್ತವ್ಯ ಏನು ಅನ್ನುವಂಥ ನೋಡೋಣ. ಸಾಮಾನ್ಯ ವೀಕ್ಷಕರಾಗಿದ್ದರೆ ಇವರು ಚುನಾವಣೆಗಳನ್ನ ಸುಗಮವಾಗಿ ನಡೆಸುವಂಥ ಜವಾಬ್ದಾರಿ ಇವರ ಮೇಲೆ ಇರುತ್ತೆ. ಹಾಗೆ ಚುನಾವಣೆಗಳನ್ನುವಂಥದ್ದು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೀತಾ ಇದೆಯಾ ಇಲ್ಲ ಅನ್ನೋದನ್ನು ಇವರು ಖಚಿತಪಡಿಸಿಕೊಳ್ಳಲಿಕ್ಕೆ ಇವರನ್ನ ನೇಮಕ ಮಾಡಲಾಗಿರುತ್ತೆ. ಹಾಗೆ ಇಲ್ಲಿ ಖರ್ಚು ವೆಚ್ಚಗಳ ವೀಕ್ಷಕರಂತ ಬರ್ತಾರೆ, ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಅಂತ. ಅಂದರೆ ಇವರನ್ನು ಕೇಂದ್ರ ಸರ್ಕಾರಿ ಸೇವೆಗಳಿಂದ ಇವರನ್ನ ನೇಮಕ ಮಾಡಲಾಗಿರುತ್ತೆ. ಅಂದರೆ ಇವರು ಏನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿರ್ತಾರಲ್ವ ಕ್ಯಾಂಡಿಡೇಟ್ಸ್, ಅವರ ಒಂದು ವೆಚ್ಚದ ಮೇಲೆ ಏನು ಮಾಡಲಾಗುತ್ತೆ, ಇವರಿಂದ ನಿಗಾ ಇಡಲಾಗತ್ತೆ. ಸೊ ಹೀಗಾಗಿ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾರರಿಗೆ ತಮ್ಮ ಮತದಾನದ ಹಕ್ಕು ಚಲಾಯಿಸಲು ಯಾವುದೇ ಪ್ರಚೋದನೆಯನ್ನು, ಅಂದರೆ ಇಲ್ಲಿ ಇದನ್ನು ಕೊಡ್ತಾರೆ ನೋಡಿ, ಎಲೆಕ್ಷನ್ ಸಂದರ್ಭದಲ್ಲಿ ಹಣ ಹಂಚಿಕೆ ಆಗುತ್ತೆ ಅಲ್ವಾ, ಅಂಥ ಆ ರೀತಿ ಏನಾದರೂ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ಇವರನ್ನ ನೇಮಕ ಮಾಡಲಾಗಿರುತ್ತೆ. ಹಾಗೆ ಇಲ್ಲಿ ಪೊಲೀಸ್ ಅಬ್ಸರ್ವರ್ಸ್ ಅಂತ ಬರ್ತಾರೆ, ಪೊಲೀಸ್ ವೀಕ್ಷಕರಂತ ಹೇಳಿ. ಸೊ ಈ ಆಯೋಗವು ಏನು ಮಾಡುತ್ತೆ, ಈ IPS ಅಧಿಕಾರಿಗಳನ್ನ ಏನು ಮಾಡುತ್ತೆ, ಪೊಲೀಸ್ ವೀಕ್ಷಕರನ್ನಾಗಿ ನಿಯೋಜನೆ ಮಾಡುತ್ತೆ. ಸೊ ಇಲ್ಲಿ ರಾಜ್ಯ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇವ್ರನ್ನ ನೇಮಕ ಮಾಡಲಾಗತ್ತೆ. ಹಾಗೂ ಕ್ಷೇತ್ರದ ಸೂಕ್ಷ್ಮತೆಯನ್ನು ಅವಲಂಬಿಸಿರುತ್ತೆ. ಅಂದರೆ ಇವರ ನೇಮಕ ಅನ್ನುವಂಥದ್ದು ಕ್ಷೇತ್ರದ ಸೂಕ್ಷ್ಮತೆಯನ್ನು ಅವಲಂಬಿಸಿರುತ್ತೆ. ಏನಾದರೂ ಯಾವುದಾದ್ರೂ ಒಂದು ಗಲಭೆ ಪೀಡಿತ ಪ್ರದೇಶಗಳಂತ ಬಂದಾಗ ಸೊ ಅಲ್ಲಿ ಏನು ಮಾಡ್ಬೋದು, ಈ ರೀತಿ ಒಂದು ಅಧಿಕಾರಿಗಳನ್ನ ನೇಮಕ ಮಾಡಲಾಗತ್ತೆ. ಹಾಗೆ ಇಲ್ಲಿ ಜಾಗೃತಿ ವೀಕ್ಷಕರಂತ ಬರ್ತಾರೆ, ಅವೇರ್ನೆಸ್ ಅಬ್ಸರ್ವರ್. ಸೊ ಇವರ ಕರ್ತವ್ಯ ಏನಂತಂದರೆ ಇಲ್ಲಿ ಮತದಾನದ ಕುರಿತು ಜಾಗೃತಿಯನ್ನು ಮೂಡಿಸ್ತಾರೆ. ಹಾಗೆ ಇಲ್ಲಿ ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1951 ಬರುತ್ತೆ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್. ಸೊ ಇದರ ಒಂದು ವಿವಿಧ ಮಾಧ್ಯಮ ಸಂಬಂಧಿತ ಅಂಶಗಳನ್ನ ಏನು ಮಾಡುತ್ತೆ, ಇವರು ಮೇಲ್ವಿಚಾರಣೆಯನ್ನು ಮಾಡ್ತಾರೆ. ಪೇಯ್ಡ್ ನ್ಯೂಸನ್ನು, ಅಂದರೆ ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ತಮ್ಮ ಪಕ್ಷಗಳ ಕುರಿತು ಏನಂತಂದರೆ ಇಲ್ಲ ಸಲ್ಲದ, ಅಂದರೆ ಏನು ಪಕ್ಷಗಳ ಕುರಿತು ಏನಂತಂದರೆ ಜನರಲ್ಲಿ ತಮ್ಮ ಗಮನವನ್ನು ಸೆಳೀಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ಪೇಯ್ಡ್ ನ್ಯೂಸ್, ರಾಜಕೀಯ ಪಕ್ಷಗಳು ಕೊಟ್ಟು ಏನು ಮಾಡ್ತಾ ಇರುತ್ತೆ, ತಮ್ಮ ಪರವಾಗಿ ಏನಂತಂದರೆ ಇಲ್ಲಿ ನ್ಯೂಸನ್ನು ಬಿತ್ತರಿಸ್ತಾ ಇರುತ್ತೆ. ಸೊ ಅಂಥವುದರ ಕುರಿತು ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ. ಹಾಗೆ ಸಹಾಯಕ ಖರ್ಚುಗಳ ವೀಕ್ಷಕರಂತ ಬರ್ತಾರೆ, ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಅಂತ. ಸೊ ಇವ್ರು ಏನು ಮಾಡ್ತಾರೆ, ಖರ್ಚು ವೆಚ್ಚಗಳ ವೀಕ್ಷಕರಿಗೆ ನೆರವಾಗಲಿಕ್ಕೆ ಇರ್ತಾರೆ. ಈಗಾಗಲೇ ಕೂಡ ಇಲ್ಲಿ ಖರ್ಚು ವೆಚ್ಚಗಳ ಒಂದು ವೀಕ್ಷಕರು ಏನಿದ್ರು ಅವರಿಗೆ ನೆರವಾಗುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಸೂಕ್ಷ್ಮ ವೀಕ್ಷಕರು ಅಂತ ಬರ್ತಾರೆ.
ಮೈಕ್ರೋ ಅಬ್ಸರ್ವರ್ಸ್. ಸೊ ಇವರ ಕೆಲಸ ಏನಂತಂದರೆ ಇಲ್ಲಿ ಆಯ್ದ ನಿರ್ಣಾಯಕ ಮತಗಟ್ಟೆಗಳಲ್ಲಿ ಮತದಾನದ ದಿನದಂದು ಮತದಾನದ ನಡಾವಳಿಗಳನ್ನು ವೀಕ್ಷಿಸಲಿಕ್ಕೆ ಇವರನ್ನು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸಾರ್ವಜನಿಕ ವಲಯದ ಅಧಿಕಾರಿಯಿಂದ ಇವರು ನೇಮಕಗೊಳ್ತಾರೆ. ಹಾಗೆ ಅಣಕು ಮತದಾನದಿಂದ ಹಿಡಿದು ಮತದಾನದ ದಿನ ಪೂರ್ಣಗೊಳ್ಳುವವರೆಗೆ EVMಗಳು ಮತ್ತು ಇತರ ದಾಖಲೆಗಳನ್ನು ಸೀಲ್ ಮಾಡುವ ಪ್ರಕ್ರಿಯೆಯವರೆಗೆ ಮತದಾನ ಕೇಂದ್ರಗಳಲ್ಲಿ ನಡೆಯುವಂಥ ಒಟ್ಟಾರೆ ನಡಾವಳಿಗಳನ್ನು ಗಮನಿಸಿ ಆಯೋಗದ ಎಲ್ಲ ಸೂಚನೆಗಳು ಮತ್ತು ಮತಗಟ್ಟೆ ಪಕ್ಷಗಳು ಮತ್ತು ಮತಗಟ್ಟೆ ಏಜೆಂಟ್ಗಳು ಪಾಲಿಸುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ತಾರೆ. ಸೊ ಇವರು ಜಸ್ಟ್ ಅಬ್ಸರ್ವರ್ ಇವರು ಅಂದರೆ ಈ ಅಣಕು ಮತದಾನ ಅಂತ ಬರುತ್ತೆ. ಇವಾಗ EVM ಇರುತ್ತೆ ಅಲ್ವಾ, ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನಿಯೋಜನೆಗೊಂಡಿರುವಂಥ ಅಧಿಕಾರಿಗಳೇನಿರ್ತಾರೆ ಅವರಿಗೆ ಏನು ಮಾಡ್ತಾರೆ, ಅಣಕು ಮತದಾನವನ್ನು ಆಯೋಜನೆ ಮಾಡಿರ್ತಾರೆ. ಯಾವ ರೀತಿ ಅದು ವರ್ಕ್ ಆಗುತ್ತೆ, EVMಗಳಾಗಿರ್ಬೋದು, VVPATಗಳು. ಹಾಗೆ ಅಂತಿಮವಾಗಿ ಎಲೆಕ್ಷನ್ ನಡೆದು ಮತಗಳನ್ನು ಸಾಗಣೆ ಮಾಡುವಂಥ ಸಂದರ್ಭದಲ್ಲಿ ಅವರು ಅಗತ್ಯವಾಗಿರುವಂಥ ಕ್ರಮಗಳನ್ನು ಪಾಲಿಸ್ತಾ ಇದ್ದಾರೆ ಅಥವಾ ಇಲ್ಲ ಅನ್ನೋದನ್ನು ಏನು ಮಾಡ್ತಾರೆ, ಇವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಏನಾದರೂ ದೋಷಗಳಿದ್ದರೆ ಅವುಗಳ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ ಸಾಮಾನ್ಯ ವೀಕ್ಷಕರಿಗೆ ನೇರವಾಗಿ ವರದಿಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಮತದಾನದ ನಡವಳಿಕೆ, ವೋಟಿಂಗ್ ಬಿಹೇವಿಯರ್ ಅಂತ ಬರುತ್ತೆ. ಸೊ ಏನಿದ್ರ ಅರ್ಥ ಮತದಾನದ ನಡವಳಿಕೆ ಅಂತಂದರೆ ಜನರು ಮತವನ್ನು ಯಾವ ರೀತಿ ಚಲಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಜನರು ಹಣಕಾಸಿನ ಒಂದು ಆಸೆಯಿಂದ ಮತವನ್ನು ಚಲಾಯಿಸ್ತಾ ಇದ್ದಾರಾ ಅಥವಾ ಮತದಾನ ಅನ್ನುವಂಥದ್ದು ಏನಾದರೂ ಬದಲಾವಣೆಗಾಗಿ ಇವರು ಮತವನ್ನು ಚಲಾಯಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥದ್ದು. ಹಾಗೆ ಇಲ್ಲಿ ಮತದಾನದ ನಡವಳಿಕೆ ಅಧ್ಯಯನದ ಅಗತ್ಯ ಇರುತ್ತೆ. ಸೊ ಇದಕ್ಕೆ ಸೈಪಾಲಜಿ ಅಂತ ಕರೀತಾರೆ. ಹಾಗೆ ಸೈಪಾಲಜಿ ಅಂತಂದರೆ ಇಲ್ಲಿ ರಾಜಕೀಯ ಸಾಮಾಜಿಕರಣ ಪ್ರಕ್ರಿಯೆಯನ್ನು ಗ್ರಹಿಸುವಂಥದ್ದು. ಹಾಗೆ ಜಾತಿ, ಪ್ರಾದೇಶಿಕ, ಭಾಷೆ, ಪ್ರದೇಶ, ವ್ಯಕ್ತಿತ್ವ, ಟಿಪ್ಪಣಿಗಳು, ಹಣ ಅಂದರೆ ಆಡಳಿತ ಪಕ್ಷದ ಕಾರ್ಯಕ್ಷಮತೆ, ಪಕ್ಷದ ಗುರುತಿನ ಸಿದ್ಧಾಂತ, ಆಡಳಿತ ವಿರೋಧಿ ಅಂಶ, ಪ್ರಸ್ತುತ ಸನ್ನಿವೇಶ ಮತ್ತು ಭಾಷಾ ಅಂಶಗಳೇನಾಗುತ್ತೆ ವ್ಯಕ್ತಿಯ ಒಂದು ಮತದಾನದ ಬಿಹೇವಿಯರ್ ಮೇಲೆ ಏನಾಗುತ್ತೆ ಪರಿಣಾಮಗಳು ಬೀರುತ್ತೆ. ಸೊ ಇಲ್ಲಿ ಮತದಾರರಿಗೆ ಶಿಕ್ಷಣವನ್ನು ಕೂಡ ನೀಡುವಂಥ ಅಗತ್ಯ ಇರುತ್ತೆ. ಸೊ ಇಲ್ಲೇನು ಮಾಡಲಾಗುತ್ತೆ, ಅಂತರ್ಜಾಗೃತಿಯನ್ನು ನಿವಾರಿಸುವಲ್ಲಿ ಮಾಧ್ಯಮವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಅಂದರೆ ನಾವು ವೋಟಿಂಗನ್ನು ಮಾಡಬೇಕಿದ್ರೆ ಎಂತಹ ವ್ಯಕ್ತಿಗೆ ಮತವನ್ನು ಚಲಾಯಿಸಬೇಕು ಅನ್ನೋದರ ಕುರಿತು ಏನು ಮಾಡುತ್ತೆ, ಮಾಧ್ಯಮಗಳು ನಮಗೆ ಸ್ಪಷ್ಟ ಚಿತ್ರಣವನ್ನು ಕೊಡುತ್ತೆ. ಸೊ ಹಾಗಾಗಿ ಈ ಮಾಧ್ಯಮಗಳಿಂದ ಕೂಡ ಏನಾಗುತ್ತೆ ವ್ಯಕ್ತಿಗತವಾಗಿ ಏನಾಗ್ತಾ ಇರುತ್ತೆ, ಒಂದು ಸುದ್ದಿಗಳು ಹರಡ್ತಾ ಇರುತ್ತೆ. ಅದರ ಬಗ್ಗೆ ಕೂಡ ಎಚ್ಚರವಾಗಿರಬೇಕಾಗಿರುತ್ತೆ. ಹಾಗೆ ಇಲ್ಲಿ ಏನನ್ನು ತಿಳಿದಿರಬೇಕು ಅಥವಾ ಏನನ್ನು ತಿಳಿದಿದೆ ಎಂಬುದನ್ನು ತಿಳ್ಕೊಂಡಿರಬೇಕಾಗತ್ತೆ. ಮತದಾರರಿಗೆ ಏನನ್ನು ತಿಳಿದಿರಬೇಕು, ಹಾಗೆ ಅವರಿಗೆ ನಿಜವಾಗಿ ಕೂಡ ಏನು ತಿಳಿದಿದೆ ಅನ್ನುವಂಥದ್ದನ್ನು ಕೂಡ ಏನು ಮಾಡಬೇಕಾಗತ್ತೆ, ತಿಳಿದುಕೊಂಡಿರಬೇಕಾಗಿರುತ್ತೆ. ಎಸ್. ಸೊ ಇಲ್ಲಿ ಮಾಧ್ಯಮದ ಪಾತ್ರ ಏನು ಮತದಾನದ ನಡವಳಿಕೆ ಅಂತ ಬಂದಾಗ, ಸೊ ಇಲ್ಲೇನು ಮಾಡುತ್ತೆ ಈ ಮಾಧ್ಯಮಗಳು ಅಂದರೆ ಈ ಒಂದು ಮುಖ್ಯ ಒಂದು ಮಾಧ್ಯಮಗಳೇನಿರುತ್ತೆ ಅವುಗಳು ಮಾಹಿತಿಯನ್ನು ಪ್ರಸರಣವನ್ನು ಮಾಡುತ್ತೆ. ಹಾಗೆ ಇವುಗಳು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಏನು ಮಾಡುತ್ತೆ, ಪ್ರತಿ ನಿಮಿಷದ ವಿವರಗಳನ್ನ ಕೊಡ್ತಾ ಇರುತ್ತೆ, ಅಪ್ಡೇಟನ್ನು ಕೊಡ್ತಾ ಇರುತ್ತೆ, ಲೈವ್ ಕವರೇಜನ್ನು ಕೊಡ್ತಾ ಇರುತ್ತೆ. ಹಾಗೆ ದುರುದ್ದೇಶಪೂರಿತ ಅಭ್ಯಾಸಗಳೇನಾದರೂ ಇದ್ರೆ ದ್ವೇಷ ಭಾಷೆಗಳನ್ನ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಬಹಿರಂಗಪಡಿಸುತ್ತೆ. ಸೊ ಸಾಮಾನ್ಯವಾಗಿ ಚುನಾವಣೆಯ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ಗಳು ಏನು ಮಾಡ್ತಾರೆ ಅಂದರೆ ಪರಸ್ಪರ ಪ್ರತ್ಯಾರೋಪಗಳನ್ನ ಮಾಡ್ತಾ ಇರ್ತಾರೆ ಅಥವಾ ಅದರಲ್ಲಿ ದ್ವೇಷ ಭಾಷಣಗಳಿಂದ ಕೂಡಿರುತ್ತೆ. ಅವುಗಳನ್ನ ಏನು ಮಾಡುತ್ತೆ, ಅವುಗಳನ್ನು ಕೂಡ ಇಲ್ಲಿ ಪ್ರಸಾರವನ್ನು ಮಾಡುತ್ತೆ ಈ ಒಂದು ಮಾಧ್ಯಮಗಳು. ಹಾಗೆ ಇಲ್ಲಿ ಜನತಾ ಪ್ರಾತಿನಿಧ್ಯ ಕಾಯ್ದೆ 1950 ಸೆಕ್ಷನ್ 126A ಏನು ಹೇಳುತ್ತೆ ಅಂತಂದ್ರೆ ಉಲ್ಲೇಖಿಸಲಾದ ಅವಧಿಯಲ್ಲಿ ಅಸ್ತಿತ್ವದ ಸಮೀಕ್ಷೆಯನ್ನು ನಿಲ್ಲಿಸುತ್ತಾ. ಸೊ ಇಲ್ಲಿ ಬಿಫೋರ್ ಇದರಲ್ಲಿ ರೂಲ್ ಇದೆ, ಎಕ್ಸಿಟ್ ಪೋಲ್ ಆ್ಯಂಡ್ ಅಂದರೆ ಇಲ್ಲಿ ಚುನಾವಣೋತ್ತರ ಸಮೀಕ್ಷೆ ಮತ್ತು ಚುನಾವಣಾ ಪೂರ್ವ ಸಮೀಕ್ಷೆಗಳಂತ ಬರುತ್ತಾ. ಸೊ ಅವುಗಳನ್ನ ಯಾವಾಗ ಮಾಡಬಾರ್ದು ಅನ್ನುವಂಥದ್ದಕ್ಕೆ ಇಲ್ಲಿ ಕಾಲಮಿತಿ ಇರುತ್ತಾ. ಸೊ ಅದರ ಪ್ರಕಾರ ಏನು ಮಾಡುತ್ತೆ, ಆ ರೀತಿಯ ಒಂದು ಸಮೀಕ್ಷೆನ ಇಲ್ಲಿ ಸ್ಟಾಪ್ ಮಾಡುತ್ತೆ ಈ ಒಂದು ಮಾಧ್ಯಮಗಳು. ಹಾಗೆ ಜನತಾ ಪ್ರಾತಿನಿಧ್ಯ ಕಾಯ್ದೆ 1951 ಸೆಕ್ಷನ್ 126 ಏನು ಹೇಳುತ್ತೆ ಅಂತಂದ್ರೆ ಯಾವುದೇ ಚುನಾವಣಾ ವಿಷಯವನ್ನು ಪ್ರಶ್ನಿಸುವುದಕ್ಕೆ ಇಲ್ಲೇನು ಮಾಡುತ್ತೆ, ನಿಷೇಧವನ್ನು ಕೂಡ ಇಲ್ಲಿ ಹಾಕತ್ತೆ. ಹಾಗೆ ಸೆಕ್ಷನ್ 127 ಆಫ್ ಈ ಒಂದು ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1951 ಏನು ಹೇಳುತ್ತೆ ಅಂತಂದ್ರೆ ಚುನಾವಣಾ ಕರಪತ್ರ ಮತ್ತು ಪೋಸ್ಟರ್ಗಳ ಮುದ್ರಣಕ್ಕೆ ಪ್ರಕಟಣೆ ಮಾಡಬಹುದು ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ
ಎಲೆಕ್ಷನ್ ಆಫ್ ಕಮಿಷನ್ ಏನಿದೆ ICಯ ಸೆಕ್ಷನ್ 171H ಅಭ್ಯರ್ಥಿಯ ಅಧಿಕಾರವಿಲ್ಲದೆ ಯಾವುದೇ ಖರ್ಚನ್ನು ಮಾಡುವಂತಿಲ್ಲ. ಕೆಲವೊಂದಿಷ್ಟು ಇಲ್ಲಿ ರೂಲ್ಸ್ಗಳು ಬರುತ್ತೆ ಈ ಒಂದು ಕಾಯ್ದೆ ಅಡಿಯಲ್ಲಿ, ಅವುಗಳನ್ನ ಕೂಡ ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿಗಳೇನಾಗಿರುತ್ತೆ, ಸಾರ್ವಜನಿಕ ಸೇವಾ ಪ್ರಸಾರವನ್ನು ಇಲ್ಲಿ ಅವಕಾಶ ಮಾಡುತ್ತಾ. ಹಾಗೆ ಇಲ್ಲಿ ಸಾರ್ವಜನಿಕ ಸೇವಾ ಪ್ರಸಾರಗಳು ತಟಸ್ಥವಾಗಿರಬೇಕು, ಯಾವುದೇ ಒಂದು ಪಕ್ಷದ ಪರವಾಗಿ ಅವುಗಳು ಇಲ್ಲಿ ಪ್ರಸಾರವನ್ನು ಮಾಡೋ ಹಾಗಿಲ್ಲ. ಹಾಗೆ ವಸ್ತುನಿಷ್ಠತೆಗೆ ಪ್ರಮುಖ ಉದಾಹರಣೆಯಾಗಿರಬೇಕೆಂದು ನಿರೀಕ್ಷಿಸಲಾಗತ್ತೆ. ಈ ಮೂಲಕ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳಿಗೇನಾಗುತ್ತೆ, ಮತದಾರರನ್ನು ಮನವೊಲಿಸಲು ಇದನ್ನು ನೀಡಲಾಗತ್ತೆ. ಅಂದರೆ ಚಾನಲ್ಗಳಲ್ಲಿ, ನ್ಯೂಸ್ ಚಾನಲ್ಗಳೇನಿರುತ್ತೆ ಅವುಗಳಲ್ಲಿ ರಾಜಕೀಯ ಪಕ್ಷಗಳು ಏನು ಮಾಡ್ಬೋದು ಅಂದರೆ ಪ್ರಸಾರವನ್ನು ಕೂಡ ಮಾಡಬಹುದು. ಸೊ ಇಲ್ಲಿ ಹಲವಾರು ಒಂದು ಚುನಾವಣಾ ಕಾನೂನುಗಳು ಕೂಡ ಬರುತ್ತೆ, ಎಲೆಕ್ಷನ್ ಲಾಸ್ ಅಂತ ಹೇಳಿ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಈ ಒಂದು ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1950, ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಂತ ಬರುತ್ತೆ, RPA 1950. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ ಅಂತಂದರೆ, ಇದು ಸೀಟುಗಳ ಹಂಚಿಕೆಗೆ ಅವಕಾಶವನ್ನು ಕಲ್ಪಿಸುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳು. ಸೊ ನಿಮಗೆ ಗೊತ್ತಿರಲಿ, ವಿಧಾನ ಪರಿಷತ್ತುಗಳು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳು 6 ರಾಜ್ಯಗಳಲ್ಲಿ ಮಾತ್ರ ಇದೆ. ಆಂಧ್ರ ಪ್ರದೇಶ್, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು UPಗಳಲ್ಲಿ ಮಾತ್ರ ಇದೆ. ಇವುಗಳ ಸೀಟುಗಳಿಗೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಅವಕಾಶವನ್ನು ಕಲ್ಪಿಸುತ್ತೆ ಈ ಒಂದು ಕಾಯ್ದೆ. ಸೊ ನಿಮಗೆ ಗೊತ್ತಿರಲಿ ವಿಧಾನ ಪರಿಷತ್ತುಗಳ ಅವಧಿ. ಸೊ ಇಲ್ಲಿ ವಿಧಾನ ಪರಿಷತ್ ವಿಸರ್ಜನೆಗೆ ಒಳಪಡಬಾರ್ದು ಅನ್ನೋದನ್ನು ಈ ಒಂದು ಕಾಯ್ದೆಯ ಅಡಿಯಲ್ಲಿ ಹೇಳುತ್ತಾ. ಹಾಗೆ ಪ್ರತಿ 2ನೇ ವರ್ಷದ ಅವಧಿ ಮುಗಿದ ನಂತರ 1/3 ಸದಸ್ಯರೇನಾಗ್ತಾರೆ, ಇಲ್ಲಿ ನಿವೃತ್ತರಾಗ್ತಾರೆ. ಹಾಗೆ ಇನ್ನೊಂದು ಕಾಯ್ದೆ ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1951. ಸೊ ಮೇಲಿನದ್ದು 1950. ಸೊ ರೀಪ್ರೆಸೆಂಟೇಷನ್ ಪೀಪಲ್ ಆ್ಯಕ್ಟ್ 1950. ಸೊ ದಿಸ್ ಇಸ್ ದ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951. ಸೊ ಇದರ ಅಡಿಯಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಸದಸ್ಯರ ಅರ್ಹತೆ ಮತ್ತು ಅನರ್ಹತೆಗೆ ಸಂಬಂಧಪಟ್ಟಿರುವಂಥದ್ದು. ಯಾವ ಆಧಾರದ ಮೇಲೆ ಅವರು ಅರ್ಹರಾಗ್ತಾರೆ, ಹಾಗೆ ಯಾವ ಆಧಾರದ ಮೇಲೆ ಅವರನ್ನು ಅನರ್ಹಗೊಳಿಸಲಾಗತ್ತೆ ಅನ್ನೋದು ಇದು ಒಳಗೊಂಡಿದೆ. ಹಾಗೆ ಇದು ಸಾರ್ವಜನಿಕ ಚುನಾವಣೆಗಳ ಅಧಿಸೂಚನೆಗೆ ಸಂಬಂಧಪಟ್ಟಂತೆ, ಹಾಗೆ ಚುನಾವಣೆಗಳನ್ನು ನಡೆಸಲು ಆಡಳಿತ ಯಂತ್ರಗಳು, ರಾಜಕೀಯ ಪಕ್ಷಗಳ ನೋಂದಣಿ ಆಗಿರ್ಬೋದು, ಚುನಾವಣೆಯ ನಡವಳಿಕೆ ಹಾಗೂ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಕೆಲವು ಸಾಮಗ್ರಿಗಳನ್ನು ಉಚಿತವಾಗಿ ಪೂರೈಕೆಯನ್ನು ಮಾಡುವುದರ ಕುರಿತು, ಹಾಗೆ ಚುನಾವಣೆಗಳಿಗೆ ಸಂಬಂಧಿಸಿದ ವಿವಾದಗಳಾಗಿರ್ಬೋದು, ಹಾಗೆ ಭ್ರಷ್ಟಾಚಾರ ಪದ್ಧತಿಗಳು ಮತ್ತು ಚುನಾವಣಾ ಅಪರಾಧಗಳಿಗೆ ಸಂಬಂಧಪಟ್ಟಂಥ ಈ ಕಾಯ್ದೆಗಳು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದೆ. ಸೊ ಇಲ್ಲಿ ಈ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1950 ಮತ್ತು ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1950 ನಡುವೆ ಏನು ವ್ಯತ್ಯಾಸ ಇದೆ ಅನ್ನೋಂಥ ನೋಡೋಣ. ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಇದು 1950 ಅನ್ನುವಂಥದ್ದು, ಹಾಗೆ 1951. ಸೊ ಇದು ಮತದಾರ ಅರ್ಹತೆಗೆ ಸಂಬಂಧಪಟ್ಟಿದ್ರೆ, ಅದಕ್ಕೆ ಸಂಬಂಧಪಟ್ಟ ನಿಬಂಧನೆಗಳಿದ್ರೆ. ಸೊ ಇದರಲ್ಲಿ ಭಾರತದಲ್ಲಿ ಚುನಾವಣೆಗಳ ನಿಜವಾದ ನಡವಳಿಕೆಗಳನ್ನು ಹೊಂದಿದೆ, ಹಾಗೆ ಚುನಾವಣಾ ಪಟ್ಟಿಗಳ ತಯಾರಿಕೆ ಮಾಡುವುದರ ಕುರಿತಿದ್ರೆ, ಹಾಗೆ ಇದು ಚುನಾವಣೆಗಳನ್ನು ನಡೆಸಲು ಆಡಳಿತ ಯಂತ್ರ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳುತ್ತಾ. ಹಾಗೆ ಕ್ಷೇತ್ರಗಳ ಪುನರ್ವಿಂಗಡಣೆ, ಹಾಗೆ ಇದು ಸಂಸದರು ಅಥವಾ ಶಾಸಕರ ಅರ್ಹತೆ ಮತ್ತು ಅನರ್ಹತೆಗೆ ಸಂಬಂಧಪಟ್ಟಿರುವಂಥ ಒಂದು ಕಾಯ್ದೆ ಆಗಿದೆ. ಹಾಗೆ ಸಂಸತ್ತು ಅಥವಾ ಸ್ಟೇಟ್ ಲೆಜಿಸ್ಲೇಟರ್ ಅಥವಾ ರಾಜ್ಯ ಶಾಸಕಾಂಗದಲ್ಲಿ ಸ್ಥಾನಗಳ ಹಂಚಿಕೆಗೆ ಸಂಬಂಧಪಟ್ಟಿದೆ. ಹಾಗೆ ಇದು ರಾಜಕೀಯ ಅಪರಾಧಗಳು ಮತ್ತು ವಿವಾದಗಳು, ಹಾಗೆ ರಾಜಕೀಯ ಪಕ್ಷಗಳ ನೋಂದಣಿಗೆ ಸಂಬಂಧಪಟ್ಟಿರುವಂಥ ಕಾಯ್ದೆ ಇದಾಗಿದೆ. ಸೊ ನೆಕ್ಸ್ಟ್ ಒನ್, ಚುನಾವಣೆಗೆ ಸಂಬಂಧಿಸಿದ ಒಂದಿಷ್ಟು ಆದೇಶಗಳನ್ನ ನೋಡೋಣ. ಸೊ ಇಲ್ಲಿ ಚುನಾವಣಾ ಚಿಹ್ನೆಗಳ ಆದೇಶ 1968 ಅಂತ ಬರುತ್ತೆ. ಸೊ ಈ ಒಂದು ಆದೇಶದ ಮೂಲಕ ಏನು ಮಾಡುತ್ತೆ, ಒಂದಿಷ್ಟು ಚಿಹ್ನೆಗಳನ್ನ ಕಾಯ್ದಿರಿಸುವಿಕೆ ಮತ್ತು ಹಂಚಿಕೆಯನ್ನು ಮಾಡುತ್ತೆ, ಹಾಗೆ ಕೆಲವೊಂದಿಷ್ಟು ಚಿಹ್ನೆಗಳನ್ನ ಒದಗಿಸುತ್ತೆ. ಸೊ ಅವುಗಳಲ್ಲಿ ಈ ರೀತಿ ಒಂದು ಚಿಹ್ನೆಗಳಲ್ಲಿ ನಿರ್ದಿಷ್ಟತೆ ಅನ್ನುವಂಥದ್ದಿರುತ್ತೆ, ಹಾಗೆ ಕೆಲವೊಂದಿಷ್ಟು ಚಿಹ್ನೆಗಳನ್ನ ರಿಸರ್ವ್ ಮಾಡಲಾಗಿರುತ್ತೆ, ಅಂದರೆ ಕೆಲವೊಂದಿಷ್ಟು ಪಕ್ಷಗಳಿಗೆ ಅವನ್ನ ನೀಡಲಾಗಿರುತ್ತೆ. ಸೊ ಇವಾಗ BJP ಅಂತ ಬಂದರೆ ಅಲ್ಲಿ ಕಮಲದ ಚಿಹ್ನೆ, ಅದಕ್ಕೆ ರಿಸರ್ವ್ ಮಾಡಲಾಗಿದೆ. ಹಾಗೆ ಇಲ್ಲಿ ಕಾಂಗ್ರೆಸ್ ಅಂತ ಬಂತಂದರೆ ಸೊ ಅದಕ್ಕೆ ಹಸ್ತದ ಚಿಹ್ನೆಯನ್ನು ಮೀಸಲಿಡಲಾಗಿದೆ. ಹಾಗೂ ರಾಜಕೀಯ ಪಕ್ಷಗಳ ನೋಂದಣಿ 1992 ಬರುತ್ತೆ. ಸೊ ಇದರ ಪ್ರಕಾರ ಇಲ್ಲಿ ಭಾರತದ ಚುನಾವಣಾ ಆಯೋಗದಲ್ಲಿ ರಾಜಕೀಯ ಪಕ್ಷವಾಗಿ ನೋಂದಣಿ ಬಯಸುವಂತಹ ಭಾರತದ ನಾಗರಿಕರು, ಸಂಘಗಳು ಅಥವಾ ಸಂಸ್ಥೆಗಳು ಏನು ಮಾಡಬಹುದು ಅಂತಂದರೆ ಇಲ್ಲಿ ರಾಜಕೀಯ ಪಕ್ಷವಾಗಿ ನೋಂದಣಿಯನ್ನು ಮಾಡಿಕೊಳ್ಳಬಹುದು.
ಎಷ್ಟೋ ಇಲ್ಲಿ ಚುನಾವಣಾ ಕಾನೂನುಗಳಂತ ಬಂದಾಗ ಸಂದರ್ಭದಲ್ಲಿ ಇಲ್ಲಿ ಆಯೋಗವೇ ಸುಪ್ರೀಂ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ. ಸೊ ಯಾವ ಸಂದರ್ಭದಲ್ಲಿ ಅಂತಂದರೆ ಆಯೋಗವೇ ಸುಪ್ರೀಂ ಅಂತಂದರೆ ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI. ಯಾವ ಒಂದು ಸಂದರ್ಭದಲ್ಲಿ ಸುಪ್ರೀಂ ಅಂತಂದ್ರೆ ಪಕ್ಷದ ಚಿಹ್ನೆಗೆ ಹಂಚಿಕೆ ಸಂಬಂಧಿಸಿದಂತೆ ನಿರ್ಧಾರ ಕೈಗೊಳ್ಳುವಂಥ ಅಧಿಕಾರವಿರುವುದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾತ್ರ. ಅಂದರೆ ಇವಾಗ ಯಾವುದಾದ್ರೂ ಒಂದು ಪಕ್ಷ ಏನಾದರೂ ಸ್ಪ್ಲಿಟ್ ಆದಂಥ ಸಂದರ್ಭದಲ್ಲಿ 2 ಬಣಗಳಾದಾಗ ಮೂಲ ಪಕ್ಷದ ಚಿಹ್ನೆಯನ್ನು ಯಾವ ಒಂದು ಬಣಕ್ಕೆ ನೀಡಬೇಕು ಅನ್ನುವಂಥದ್ದನ್ನು ನಿರ್ಧರಿಸುವಂಥ ಅಧಿಕಾರ, ಹಾಗೆ ಅದು ಕೈಗೊಳ್ಳುವಂಥ ತೀರ್ಮಾನವು ಕೂಡ ಅಂತಿಮವಾಗಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ. ಹಾಗೆ ಪಕ್ಷದ ಚಿಹ್ನೆಗಾಗಿ ಬಣಗಳ ನಡುವೆ ತಿಕ್ಕಾಟ ಆರಂಭವಾದಾಗ ಚುನಾವಣಾ ಆಯೋಗವು ಏನು ಮಾಡುತ್ತೆ, 1968ರ ಚುನಾವಣಾ ಚಿಹ್ನೆಗಳ ಕಾಯ್ದಿರಿಸುವಿಕೆ ಮತ್ತು ಹಂಚಿಕೆ ಆದೇಶದ ಅಡಿಯಲ್ಲಿ ಏನು ಮಾಡುತ್ತೆ, ನಿರ್ಣಯಗಳನ್ನು ಕೈಗೊಳ್ಳುತ್ತೆ. ಹಾಗೆ ಆ ನಿರ್ಣಯ ಕೂಡ ಏನಾಗಿರುತ್ತೆ, ಅಂತಿಮವಾಗಿ ಇರುತ್ತೆ. ಸೊ ಹೀಗಾಗಿ ಆಯಾ ಬಣಗಳ ಪ್ರತಿನಿಧಿಗಳ ಅಭಿಪ್ರಾಯವನ್ನು ಪಡೆದು ಏನು ಮಾಡುತ್ತೆ, ಚುನಾವಣಾ ಆಯೋಗ ಚಿಹ್ನೆಗೆ ಯಾರಿಗೆ ಸೇರಬೇಕು ಎಂಬುದನ್ನು ತೀರ್ಮಾನವನ್ನು ಮಾಡುತ್ತೆ. ಹಾಗೆ ಒಡೆದ ಪಕ್ಷದ ಬಣಗಳಲ್ಲಿ ಯಾವುದೇ ಪಕ್ಷಕ್ಕೆ ಹೆಚ್ಚು ಬೆಂಬಲ ಇದೆಯೋ, ಸೊ ಇನ್ ಕೇಸ್ ಏನಾದರೂ 40 ಸದಸ್ಯರುವಂಥ ಪಕ್ಷ ಒಡೆದು 2 ಹೋಳಾದಾಗ, ಸೊ ಇನ್ ಕೇಸ್ 2 ಬಣಗಳಲ್ಲಿ ಯಾವ ಪಕ್ಷ ಹೆಚ್ಚಿನ ಸದಸ್ಯರ ಬೆಂಬಲವನ್ನು ಹೊಂದಿದೆ ಅಂತಹ ಪಕ್ಷಕ್ಕೆ ಏನು ಮಾಡುತ್ತೆ, ಆ ಒಂದು ಮೂಲ ಚಿಹ್ನೆ ಆಗಿರ್ಬೋದು ಅಥವಾ ಹೆಸರನ್ನು ಇಲ್ಲಿ ಅದಕ್ಕೆ ಹಂಚಿಕೆ ಮಾಡಲಾಗತ್ತೆ. ಹಾಗೆ ಚಿಹ್ನೆ ಹಂಚಿಕೆ ಕಗ್ಗಂಟಾದ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಚಿಹ್ನೆಯನ್ನು ಅಮಾನತಿನಲ್ಲಿ ಕೂಡ ಇಡಬಹುದು. ಹಾಗೆ ಪಕ್ಷದ ಬಣಗಳಿಗೆ ಪ್ರತ್ಯೇಕ ಚಿಹ್ನೆಗಳನ್ನು ಕೂಡ ಹಂಚಿಕೆ ಮಾಡುವಂಥ ಅಧಿಕಾರ ಇರುತ್ತೆ. ಹಾಗೆ ಚುನಾವಣೆಗೆ ಸಂಬಂಧಿಸಿದಂಥ ನಿಯಮಗಳು ಕೂಡ ಇದರಲ್ಲಿ ಬರುತ್ತೆ. ಅವುಗಳಲ್ಲಿ ಪ್ರಮುಖವಾಗಿ ಚುನಾವಣಾ ನಿಯಮಗಳ ನೋಂದಣಿ 1960 ಬರುತ್ತೆ. ಇದರ ಅಡಿಯಲ್ಲಿ ಮತದಾರರ ಪಟ್ಟಿಯ ತಯಾರಿಕೆ ಮತ್ತು ಪ್ರಕಟಣೆಗೆ ಸಂಬಂಧಪಟ್ಟಂಥ ನಿಯಮಗಳಿದೆ ಇದರಲ್ಲಿ. ಹಾಗೆ ಚುನಾವಣಾ ನಿಯಮಗಳು 1961. ಸೊ ಇದು ಸಂಸತ್ತು ರಾಜ್ಯ ಶಾಸಕಾಂಗಕ್ಕೆ ನ್ಯಾಯಯುತ ಮತ್ತು ಮುಕ್ತ ಚುನಾವಣೆಗಳನ್ನು ನಡೆಸಲು ಸೌಲಭ್ಯಗಳನ್ನ ಅಥವಾ ಪ್ರಾವಿಷನ್ಗಳನ್ನ ಇದು ಒಳಗೊಂಡಿದೆ. ಹಾಗೆ ಏಕಕಾಲಿಕ ಸದಸ್ಯತ್ವಕ್ಕೆ ನಿಷೇಧ ನಿಯಮಗಳು 1950. ಹಾಗೆ ಲೋಕಸಭೆಯ ಸದಸ್ಯರು ಇಲ್ಲೇನಂತಂದರೆ ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಗೊಳಿಸುವಂಥ ನಿಯಮಗಳು ಇದರ ಅಡಿಯಲ್ಲಿದೆ. ಹಾಗೆ ಒಂದು ರಾಜ್ಯಸಭೆಯ ಸದಸ್ಯರು, ಸೊ ಇವರನ್ನು 1985ರ ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಗಳ ನಿಯಮಗಳು ಕೂಡ ಇದರಲ್ಲಿ ಬರುತ್ತೆ. ಹಾಗೂ ರಾಷ್ಟ್ರಪತಿ ಮತ್ತು ಉಪಾಧ್ಯಕ್ಷ ಚುನಾವಣೆಯ ನಿಯಮಗಳು 1970 ಹಾಗೆ ಲೋಕಸಭಾ ಸದಸ್ಯರು, ಸೊ ಇವರ ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆ ನಿಯಮಗಳು 2004 ಹಾಗೆ ರಾಜ್ಯಸಭೆಯ ಸದಸ್ಯರ ಇವರ ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆ ನಿಯಮಗಳು 2004 ಸೊ ಈ ಮೂಲಕ ಹಲವಾರು ನಿಯಮಗಳನ್ನ ಚುನಾವಣೆಗೆ ಸಂಬಂಧಪಟ್ಟಂತೆ ತರಲಾಗಿದೆ. ಸೊ ಇದರೊಟ್ಟಿಗೆ ಹಲವಾರು ಚುನಾವಣಾ ಸುಧಾರಣೆಗಳು ಕೂಡ ಕಂಡುಬರುತ್ತೆ. ಸೊ ಅವುಗಳಲ್ಲಿ ಹಲವಾರು ಸಮಿತಿ ಮತ್ತು ಆಯೋಗಗಳು ಕೂಡ ಏನು ಹೇಳಿದೆ ಅನ್ನುವಂಥದ್ದನ್ನು ನೋಡೋಣ. ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂಥ ಸೊ ಇಲ್ಲಿ ಜಂಟಿ ಸಂಸದೀಯ ಸಮಿತಿ, ಸೊ ಇದು 1971-72ರಲ್ಲಿ ಚುನಾವಣೆಗೆ ತಿದ್ದುಪಡಿಗಳ ಕುರಿತು ಏನು ಹೇಳುತ್ತೆ, ಕಾನೂನುಗಳನ್ನ ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ FEM ತಾರ್ಕುಂಡೆ ಸಮಿತಿ ಇದೇನು ಹೇಳುತ್ತೆ ಅಂತಂದ್ರೆ ಇವರನ್ನು ನಾಗರಿಕ ಹಕ್ಕುಗಳ ಆಂದೋಲನದ ಪಿತಾಮಹ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಈ ಒಂದು ಸಮಿತಿಯನ್ನು 1974ರಲ್ಲಿ ಫಾರ್ಮ್ ಮಾಡಲಾಗತ್ತೆ. ಸೊ ಇದನ್ನು ಜಯಪ್ರಕಾಶ್ ನಾರಾಯಣ್ ಅವರಿಂದ ಈ ಸಮಿತಿಯನ್ನು ಫಾರ್ಮ್ ಮಾಡಲಾಗತ್ತೆ. ಅವರ ಸಂಪೂರ್ಣ ಕ್ರಾಂತಿಯ ಚಳುವಳಿಯ ಸಮಯದಲ್ಲಿ ಈ ಒಂದು ಸಮಿತಿಯನ್ನು ಫಾರ್ಮ್ ಮಾಡಲಾಗತ್ತೆ. ಸೊ ಇದು ಒಂದು ಅನಧಿಕೃತ ಅನ್ಅಫಿಷಿಯಲ್ ಸಮಿತಿಯಾಗಿತ್ತು. ಸೊ ಇದು 1975ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಏನು ಶಿಫಾರಸು ಮಾಡುತ್ತೆ ಅಂತಂದ್ರೆ ಇದು 2 ಕ್ಷೇತ್ರಗಳಿಗಿಂತ ಹೆಚ್ಚಿನ ಕಡೆ ಸ್ಪರ್ಧಿಸದಂತೆ ನಿರ್ಬಂಧವನ್ನು, ಸೊ ಇನ್ ಕೇಸ್ ಏನಾದರೂ ಲೋಕಸಭೆ ಅಥವಾ ರಾಜ್ಯ ವಿಧಾನಸಭೆಗೆ ಏನಾದರೂ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ 2 ನೋಡಿ 2 ಕ್ಷೇತ್ರಗಳಿಂದ, ಸೊ 2 ಕ್ಷೇತ್ರಗಳಿಂದ ಹೆಚ್ಚಿನ ಒಂದು ಕಡೆ ಸ್ಪರ್ಧಿಸದಂತೆ ನಿರ್ಬಂಧವನ್ನು ಹಾಕುತ್ತಾ. ಸೊ ಅಂದರೆ ಪ್ರಸ್ತುತ 2 ಸ್ಥಾನಗಳಲ್ಲಿ ಏನು ಮಾಡೋದಂದರೆ ಕಂಟೆಸ್ಟನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗೂ ಪ್ರಧಾನಮಂತ್ರಿ, ವಿರೋಧ ಪಕ್ಷದ ನಾಯಕ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಒಳಗೊಂಡ ಸಮಿತಿ ಮೂಲಕ ಮುಖ್ಯ ಚುನಾವಣಾ ಆಯುಕ್ತರ ನೇಮಕವನ್ನು ಮಾಡಬೇಕಂತ ಹೇಳುತ್ತೆ. ಅಂದರೆ ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಯಾರಿಂದ ನೇಮಕ ಮಾಡಬೇಕು ಅನ್ನೋದಂದ್ರೆ ಈ ಒಂದು ಸಮಿತಿ ಶಿಫಾರಸನ್ನು ಮಾಡುತ್ತೆ. ಹಾಗೆಯೇ ರಾಜಕೀಯ ಪಕ್ಷಗಳು ಲೆಕ್ಕಪತ್ರ ಪರಿಶೋಧಕರಿಂದ ದೃಢೀಕರಿಸಲ್ಪಟ್ಟ ಲೆಕ್ಕಪತ್ರವನ್ನು ಸಾರ್ವಜನಿಕರ ಅವಗಾಹನೆಗೆ ಮುಕ್ತವಾಗಿ ಇಡುವಂಥದ್ದು. ಸೊ ಈಗಾಗ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಈ ರಾಜಕೀಯ ಪಕ್ಷಗಳೇನಾದರೂ ತಮ್ಮ ಒಂದು
ಎಲೆಕ್ಷನ್ಗೆ ಎಷ್ಟು ಖರ್ಚನ್ನು ಮಾಡಿದೆ ಅನ್ನುವಂಥ ಒಂದು ಲೆಕ್ಕಪತ್ರವನ್ನು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಅವುಗಳನ್ನು ಮುಕ್ತವಾಗಿ ಇಡಬೇಕು ಅನ್ನುವಂಥದ್ದನ್ನು ಈ ಒಂದು ಸಮಿತಿ ಶಿಫಾರಸನ್ನು ಮಾಡುತ್ತೆ. ಸೊ ಇದರೊಟ್ಟಿಗೆ ದಿನೇಶ್ ಗೋಸ್ವಾಮಿ ಸಮಿತಿಯನ್ನು 1990ರಲ್ಲಿ ಫಾರ್ಮ್ ಮಾಡಲಾಗುತ್ತೆ. ಇದು ಕೂಡ ಸೊ ನಿಮಗೆ ಗೊತ್ತಿರಲಿ, ಈ ಎಲ್ಲ ಸಮಿತಿಗಳನ್ನ ಕೊಟ್ಟಾಗ ಈ ರೀತಿ ತಾರಕೊಂಡ ಸಮಿತಿಗಳಾಗಿರ್ಬೋದು, ದಿನೇಶ್ ಗೋಸ್ವಾಮಿ ಸಮಿತಿ, ವೋಹ್ರಾ ಸಮಿತಿ, ಈ ರೀತಿ ಕೊಟ್ಟು ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಈ ಒಂದು ಪರೀಕ್ಷೆಗಳಲ್ಲಿ. ಈ ಒಂದು ಸಮಿತಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ ಇವುಗಳು ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟಿರುವಂಥ ಸಮಿತಿಗಳಾಗಿ ಕಂಡುಬರುತ್ತೆ. ಹಾಗೆ ವೋಹ್ರಾ ಸಮಿತಿ ಅಂತ ಬರುತ್ತೆ, ಇದನ್ನು 1993ರಲ್ಲಿ ಫಾರ್ಮ್ ಮಾಡಲಾಗುತ್ತೆ. ಸೊ ಇವುಗಳನ್ನು, ಈ ಒಂದು ಸಮಿತಿಯನ್ನು ಅಪರಾಧ ಮತ್ತು ರಾಜಕೀಯ ಪಕ್ಷಗಳ ನಡುವೆ ಏನಾದರೂ ನಂಟಿದೆಯಾ ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಈ ಒಂದು ಸಮಿತಿಯನ್ನು ಫಾರ್ಮ್ ಮಾಡಲಾಗಿರುತ್ತೆ. ಅದಾದ ನಂತರ ಇಲ್ಲಿ ಭಾರತ ಚುನಾವಣಾ ಆಯೋಗ 1998ರಲ್ಲಿ ಏನು ಶಿಫಾರಸು, ಇದು ಕೂಡ ಚುನಾವಣಾ ಸುಧಾರಣೆಗಳಾಗಬೇಕು ಅನ್ನುವಂಥದ್ದನ್ನು ಇದು ಶಿಫಾರಸನ್ನು ಮಾಡುತ್ತೆ. ಸೊ ಇದರೊಟ್ಟಿಗೆ ಇಂದ್ರಜಿತ್ ಗುಪ್ತಾ ಸಮಿತಿ ಬರುತ್ತೆ, ಇದನ್ನು 1998ರಲ್ಲಿ ಫಾರ್ಮ್ ಮಾಡಲಾಗುತ್ತೆ. ಇದು ರಾಜ್ಯಗಳಿಗೆ ಚುನಾವಣೆಗೆ ರಾಜ್ಯದ ಹಣಕಾಸು ಕುರಿತಂತೆ ಶಿಫಾರಸನ್ನು ಮಾಡುತ್ತೆ. ಹಾಗೆ ಭಾರತದ ಕಾನೂನು ಆಯೋಗ ಕೂಡ 1999ರಲ್ಲಿ ಏನು ಹೇಳುತ್ತೆ, ಚುನಾವಣಾ ಕಾನೂನುಗಳ ಸುಧಾರಣೆ ಕುರಿತು ಕೂಡ ತನ್ನ 170ನೇ ವರದಿಯಲ್ಲಿ ಉಲ್ಲೇಖವನ್ನು ಕೂಡ ಮಾಡುತ್ತೆ. ಹಾಗೆ ಸಂವಿಧಾನದ ಕಾರ್ಯನಿರ್ವಹಣೆ ಪರಿಶೀಲಿಸುವಂಥ ರಾಷ್ಟ್ರೀಯ ಆಯೋಗವನ್ನು 2000 ಇಸ್ವಿಯಿಂದ 2003ರಲ್ಲಿ ಫಾರ್ಮ್ ಮಾಡಲಾಗುತ್ತೆ. ಸೊ ಇದರ ಅಧ್ಯಕ್ಷರು MN ವೆಂಕಟಚಾಲಯ್ಯ ಅವರು ಆಗಿದ್ದರು. ಹಾಗೆ ಎರಡನೇ ಆಡಳಿತ ಸುಧಾರಣಾ ಆಯೋಗ, ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಅಂತ ಬರುತ್ತೆ. ಇದು ತನ್ನ ನೀತಿಶಾಸ್ತ್ರದ ವರದಿಯನ್ನು ಉಲ್ಲೇಖ ಮಾಡುತ್ತೆ ಈ ಒಂದು ಚುನಾವಣಾ ಒಂದು ಸುಧಾರಣೆಗೆ ಸಂಬಂಧಪಟ್ಟಂತ. ಹಾಗೆ ಸಮಿತಿಯ ಕೆಲವು ಶಿಫಾರಸು ಏನಿವಾಗ ಮೇಲೆ ಉಲ್ಲೇಖಿಸಲಾಗಿದ್ದಂಥ ಸಮಿತಿಗಳೇನಿದ್ದವು ಅವುಗಳು ಏನು ಉಲ್ಲೇಖವನ್ನು ಮಾಡಿದೆ ಅಥವಾ ಏನು ಶಿಫಾರಸನ್ನು ಮಾಡಿದೆ ಅಂತಂದರೆ, ಖಾಸಗಿ ಕಂಪನಿ ಅಥವಾ ಅನಾಮಧೇಯ ಸಂಸ್ಥೆಗಳಿಂದ ದೇಣಿಗೆಗೆ ನಿಷೇಧ. ಸೊ ಇವಾಗ ರಾಜಕೀಯ ಪಕ್ಷಗಳು ಏನು ದೇಣಿಗೆಯನ್ನು ಪಡೆಯುತ್ತಾ ಆ ದೇಣಿಗೆ ಪಡೆಯುವಂಥದ್ರಲ್ಲಿ ಖಾಸಗಿ ಕಂಪನಿಗಳೇನಾದರೂ ಇದ್ರೆ ಅಥವಾ ಅನಾಮಧೇಯ ವ್ಯಕ್ತಿಗಳಿದ್ರೆ, ಸಂಸ್ಥೆಗಳಿದ್ರೆ ಅವುಗಳಿಂದ ದೇಣಿಗೆ ಪಡೆಯುವಂಥದ್ದನ್ನು ನಿಷೇಧವನ್ನು ಮಾಡಬೇಕಂತ ಹೇಳಿ ಈ ಒಂದು ಸಮಿತಿಗಳು ಹೇಳುತ್ತೆ. ಹಾಗೆ ರಾಜಕೀಯ ಪಕ್ಷಗಳ ಕಡ್ಡಾಯವಾಗಿ ಏನು ಮಾಡಬೇಕಿಲ್ಲಿ, ಲೆಕ್ಕಪತ್ರ ಪರಿಶೀಲನೆಗೆ ಒಳಗಾಗಬೇಕು ಅನ್ನೋಂಥದ್ದು ಹೇಳುತ್ತೆ. ಹಾಗೆ ಸತತ 2 ಚುನಾವಣೆಗಳಲ್ಲಿ 5% ಕಡಿಮೆ ಮತಗಳನ್ನ ಪಡೆಯುವಂಥ ರಾಜಕೀಯ ಪಕ್ಷಗಳ ನೋಂದಣಿ ರದ್ದನ್ನು ಮಾಡಬೇಕು. 2 ನೋಡಿ ಕಂಟಿನ್ಯೂ, ಅಂದರೆ ಚುನಾವಣಾ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ಪಕ್ಷಗಳು ಕೂಡ ಇರುತ್ತೆ. ಸೊ ಅಂಥವುಗಳನ್ನು ರದ್ದು ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಇಲ್ಲಿ ಹೇಳಲಾಗತ್ತೆ. ಹಾಗೆ ರಾಜಕೀಯ ಪಕ್ಷಗಳಿಗೆ ಯಾರಾದರೂ ದೇಣಿಗೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಅವರ ವಿವರವನ್ನು ಕೂಡ ಇಲ್ಲಿ ಘೋಷಣೆಯನ್ನು ಮಾಡಬೇಕಂತ ಹೇಳಿದ್ದು ಹೇಳುತ್ತೆ. ಸೊ ಅಂತಿಮವಾಗಿ ಈ ಸಮಿತಿಗಳು ಹೇಳಿದ ನಂತರ ಏನಾಗುತ್ತೆ, ಅಂತಿಮವಾಗಿ ರಿಸಲ್ಟ್ ಏನಾಗುತ್ತೆ ಅಂದರೆ ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅವನ್ನ ಪರಿಶೀಲಿಸಲಾಗತ್ತೆ. ಅಂತಿಮವಾಗಿ ಚುನಾವಣಾ ಯಂತ್ರೋಪಕರಣಗಳು ಹಾಗೂ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಏನಾಗುತ್ತೆ ಬದಲಾವಣೆಗಳು ಅನ್ನುವಂಥದ್ದು ಕಂಡು ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಸುಧಾರಣೆಗಳಂತಂದರೆ, ಇಲ್ಲಿ 1996ಕ್ಕಿಂತ ಮೊದಲು ಯಾವ ರೀತಿ ಚುನಾವಣಾ ಸುಧಾರಣೆಗಳಾಗಿದ್ದವು, ಹಾಗೆ 1994ರಲ್ಲಿ ಯಾವ ರೀತಿ ಸುಧಾರಣೆಗಳಾದವು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಲಿದ್ದೇವೆ. ಸೊ ಇಲ್ಲಿ 1996ಕ್ಕಿಂತ ಮುಂಚಿತವಾಗಿ ಮತದಾನದ ವಯಸ್ಸನ್ನು ಏನು ಮಾಡಲಾಗುತ್ತೆ, ಇಲ್ಲಿ ಇಳಿಕೆಯನ್ನು ಮಾಡಲಾಗುತ್ತೆ. ಅಂದರೆ 61ನೇ ಒಂದು ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1989ರಲ್ಲಿ ಏನು ಮಾಡಲಾಗುತ್ತೆ, ಇಲ್ಲಿ ಮತದಾನದ ವಯಸ್ಸನ್ನು ಅಂದರೆ ವೋಟರ್ ಏಜ್ ಏನಿದೆ ಅದನ್ನು 21ರಿಂದ 18ಕ್ಕೆ ಇಳಿಕೆ ಮಾಡಲಾಗುತ್ತೆ. ಯಾವುದಕ್ಕೆ, ಇಲ್ಲಿ ಲೋಕಸಭಾ ಎಲೆಕ್ಷನ್ ಮತ್ತು ವಿಧಾನಸಭಾ ಚುನಾವಣೆಗೆ ದೇಶದ ಒಂದು ಯುವಕರಿಗೆ ಮತದಾನದ ಒಂದು ಅವಕಾಶವನ್ನು ಈ ಮೂಲಕ ನೀಡಲಾಗತ್ತೆ. ಹಾಗೆ ಇಲ್ಲಿ ಚುನಾವಣಾ ಆಯೋಗಕ್ಕೆ ನಿಯೋಜನೆಯನ್ನು ಮಾಡಲಾಗುತ್ತೆ. ಯಾವುದನ್ನು ಬೂತನ್ನು ವಶಪಡಿಸಿಕೊಳ್ಳುವುದಾಗಿರಬಹುದು ಅಥವಾ ಪ್ರಸ್ತಾವಕರ ಸಂಖ್ಯೆಯಲ್ಲಿ ಕೂಡ ಏನಾಗುತ್ತೆ ಇಲ್ಲಿ ಹೆಚ್ಚಳವನ್ನು ಮಾಡಲಾಗತ್ತೆ. ಹಾಗೆ ಇಲೆಕ್ಟ್ರಾನಿಕ್ ಮತಯಂತ್ರವನ್ನು ಪರಿಚಯಿಸಲಾಗುತ್ತೆ. EVM ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಬರುತ್ತೆ. ಸೊ ಇದನ್ನು 1998ರಲ್ಲಿ ಮೊದಲ ಬಾರಿಗೆ ಏನು ಮಾಡಲಾಗುತ್ತೆ, EVMನ ಬಳಸಲಾಗತ್ತೆ. ಅಂದರೆ ಸಂಪೂರ್ಣವಾಗಿ ಅಲ್ಲ, ಕೇವಲ ಇದನ್ನು ಪ್ರಾಯೋಗಿಕ ಆಧಾರದ ಮೇಲೆ ಪರಿಚಯಿಸಲಾಗತ್ತೆ. ಆದರೆ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ EVM ಬಳಕೆ ಆಗಿದ್ದು 1999ರಲ್ಲಿ, ಅದು ಗೋವಾ ವಿಧಾನಸಭೆಗೆ. ಸೊ ಅದಾದ ನಂತರ ಇಲ್ಲಿ ಎಪಿಕ್ ಅಂತ ಬರುತ್ತೆ, ಅಂದರೆ ಮತದಾರರ ಫೋಟೋ ಗುರುತಿನ ಚೀಟಿಯನ್ನು. ಸೊ ಇದು ಮತದಾರ ಗುರುತಿನ ಚೀಟಿ ಆಗಿದೆ. ಹಾಗೆ ಇದು 18 ವರ್ಷ ಅಥವಾ ಮೇಲ್ಪಟ್ಟಿದ್ದರೆ ಅವರಿಗೆ ಇದನ್ನು ನೀಡಲಾಗತ್ತೆ. ಸೊ ಇಲ್ಲಿ 1994ರಲ್ಲಿ ಏನಾಗುತ್ತೆ, ಯಾವ ರೀತಿ ಸುಧಾರಣೆಗಳಾಗುತ್ತೆ ಅದಾದ ನಂತರ ಅಂತಂದರೆ, ಇಲ್ಲಿ 1990ರಲ್ಲಿ ರಾಷ್ಟ್ರೀಯ ರಂಗ ಸರ್ಕಾರದ ಮುಖ್ಯಸ್ಥ BP
ಸಿಂಗ್ ಅವರು ಏನು ಮಾಡ್ತಾರೆ ಅಂದರೆ ಒಂದು ನೇಮಕಗೊಂಡಂಥ ಸಮಿತಿ ಇದು ಚುನಾವಣಾ ಸುಧಾರಣೆ ಕುರಿತು ಏನು ಮಾಡುತ್ತೆ ಒಂದು ಸಮಿತಿಯನ್ನು ಫಾರ್ಮ್ ಮಾಡ್ತಾರೆ ಚುನಾವಣಾ ಸುಧಾರಣೆಗೆ ಸಂಬಂಧಪಟ್ಟಂತೆ. ಅದು ದಿನೇಶ್ ಗೋಸ್ವಾಮಿ ಅವರ ಸಮಿತಿ, ಇವರ ಒಂದು ಅಧ್ಯಕ್ಷತೆಯಲ್ಲಿ. ಇವರು ಕಾನೂನು ಸಚಿವರಾಗಿದ್ದರು. ಅಂದರೆ ಇವರು ವಿ ಪಿ ಸಿಂಗ್ ಅವರು ಏನಿದ್ರು ಇವರ ಅಧಿಕಾರದಲ್ಲಿ, ಇವರ ಸರ್ಕಾರದ ಅವಧಿಯಲ್ಲಿ ಏನು ಮಾಡಲಾಗುತ್ತೆ, ಈ ದಿನೇಶ್ ಗೋಸ್ವಾಮಿ ಸಮಿತಿಯನ್ನು ಫಾರ್ಮ್ ಮಾಡಲಾಗತ್ತೆ. ಅದಾದ ನಂತರ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆಗಟ್ಟುವಿಕೆ ಕಾಯ್ದೆ 1971. ಸೊ ಯಾರಾದರೂ ಈ ರೀತಿಯ ಒಂದು ರಾಷ್ಟ್ರೀಯ ಗೌರವಗಳು ಏನಿರುತ್ತಾ ಅವುಗಳಿಗೆ ಏನಾದರೂ ಅಪಮಾನಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಸಂಸತ್ತು, ಅಂದರೆ ಇಲ್ಲಿ ರಾಷ್ಟ್ರಧ್ವಜವನ್ನು ಅವಮಾನಿಸುವಂಥ ಅಪರಾಧ ಆಗಿರಬಹುದು, ಅಥವಾ ಸಂವಿಧಾನವನ್ನು ಅವಮಾನಿಸುವ ಅಪರಾಧ, ಹಾಗೆ ರಾಷ್ಟ್ರಗೀತೆಯನ್ನು ಹಾಡುವುದನ್ನು ತಡೆಯುವಂಥ ಅಪರಾಧವನ್ನು ಮಾಡಿರುವಂಥ ವ್ಯಕ್ತಿಗೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಚುನಾವಣೆಗಳಿಗೆ ಸ್ಪರ್ಧಿಸಲು ಏನು ಮಾಡುತ್ತೆ, ಸ್ಪರ್ಧಿಸದಂತೆ 6 ವರ್ಷಗಳ ಕಾಲ ಅನರ್ಹನಾಗಿ ಅವರನ್ನು ಮಾಡಲಾಗುತ್ತೆ ಈ ಒಂದು ಕಾಯ್ದೆಯ ಮೂಲಕ. ಹಾಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಮದ್ಯ ಮಾರಾಟವನ್ನು ನಿಷೇಧವನ್ನು ಮಾಡಲಾಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ. ಅಂದರೆ ಇವು ಈ ರೀತಿ ಚುನಾವಣೆ ಏನಂತಂದರೆ ಚುನಾವಣೆಗಳಲ್ಲಿ ಸುಧಾರಣೆಗಳು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಪ್ರಸ್ತಾವಕರ ಸಂಖ್ಯೆಯನ್ನು ಕೂಡ ಇಲ್ಲಿ ಹೆಚ್ಚು ಮಾಡಲಾಗುತ್ತೆ. ಅಭ್ಯರ್ಥಿಯ ಸಾವು ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಚುನಾವಣೆಗಳನ್ನ ನಡೆಸಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಳಗೊಳ್ಳುತ್ತೆ. ಹಾಗೆ ಇಲ್ಲಿ ಉಪಚುನಾವಣೆಗಳನ್ನ, ಅಂದರೆ ಅಭ್ಯರ್ಥಿ ಸಾವು ಆದಂಥ ಸಂದರ್ಭದಲ್ಲಿ ಉಪಚುನಾವಣೆಗಳನ್ನ ಯಾವ ರೀತಿ ಯಾವ ಕಾಲ ಒಂದು ಒಳಗೆ ನಾವಿಲ್ಲಿ ಸಮಯದ ಒಳಗೆ ನಡೆಸಬಹುದು ಅನ್ನುವಂಥದ್ದಕ್ಕೆ ಡೆಡ್ಲೈನ್ನ ಕೊಡ್ತಾರೆ. ಮತದಾನದ ದಿನದಲ್ಲಿ ಏನು ಮಾಡಲಾಗುತ್ತೆ, ಇಲ್ಲಿ ನೌಕರರಿಗೆ ಇಲ್ಲಿ ರಜೆಯನ್ನು ನೀಡಲಾಗುತ್ತೆ. ಹಾಗೆ ಇಲ್ಲಿ ಶಸ್ತ್ರಾಸ್ತ್ರಗಳನ್ನು ನಿಷೇಧವನ್ನು ಮಾಡಲಾಗುತ್ತೆ. ಹಾಗೆ ಇಲ್ಲಿ ಪರಿಣಾಮಕಾರಿ ಪ್ರಚಾರದ ಅವಧಿಯನ್ನು ಕಡಿಮೆಗೊಳಿಸಲಾಗತ್ತೆ. ಸೊ ಇಲ್ಲಿ ಎಲೆಕ್ಷನ್ ಕ್ಯಾಂಪೇನ್ಗೆ ಕೂಡ ಇಲ್ಲಿ ಒಂದಿಷ್ಟು ಅವಧಿಯನ್ನು ಮೀಸಲಿಡಲಾಗಿರುತ್ತೆ. ಎಷ್ಟೋ ನಂತರದಲ್ಲಿ 1996 ನಂತರದ ಚುನಾವಣಾ ಸುಧಾರಣೆಗಳು ಯಾವ ರೀತಿ ಆದವು ಅನ್ನುವಂಥ ನೋಡೋಣ. ಸೊ ಇಲ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾ ಕರ್ತವ್ಯಕ್ಕೆ ಸಿಬ್ಬಂದಿಯನ್ನು ನಿಯೋಜಿಸುವುದಾಗಿರ್ಬೋದು, ಪ್ರಾಕ್ಸಿ ಮೂಲಕ ಮತ ಚಲಾಯಿಸಲಿಕ್ಕೆ ಇಲ್ಲಿ ಸೌಲಭ್ಯವನ್ನು ನೀಡಲಾಗುತ್ತೆ. ಹಾಗೆ ನಾಮಪತ್ರವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಏನಾದರೂ ಇವಾಗ ನಾಮಪತ್ರ ಅಥವಾ ನಾಮಿನೇಷನ್ ಏನು ಸಲ್ಲಿಸ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಕ್ರಿಮಿನಲ್ ಪೂರ್ವಾಪರಗಳನ್ನು ಸಲ್ಲಿಸಬೇಕು. ಹಾಗೆ ಅವರ ಸ್ವತ್ತುಗಳ ಹಾಗೆ ಇತ್ಯಾದಿಗಳನ್ನು ಅಭ್ಯರ್ಥಿಗಳಿಂದ ಸಲ್ಲಿಸುವಂಥದ್ದನ್ನು ಇಲ್ಲಿ ಘೋಷಣೆಯನ್ನು ಮಾಡಬೇಕು ಎಂಬ ನಿಯಮಗಳನ್ನ ಜಾರಿಗೆ ತರಲಾಗತ್ತೆ. ಹಾಗೆ ಇಲ್ಲಿ ರಾಜ್ಯಸಭಾ ಚುನಾವಣೆಗಳಿಗೆ ಬದಲಾವಣೆ ತರಲಾಗತ್ತೆ. ಹಾಗೆ ಮತದಾರ ಪಟ್ಟಿಯನ್ನು ಉಚಿತವಾಗಿ ಪೂರೈಕೆ ಮಾಡಲಾಗುತ್ತೆ. ದೇಣಿಗೆ ಸ್ವೀಕರಿಸಲು ಅರ್ಹರಾಗಿರುವಂಥ ಪಕ್ಷಗಳನ್ನು ಗುರುತಿಸಲಾಗತ್ತೆ. ಹಾಗೆ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸಮಯದ ಹಂಚಿಕೆಯನ್ನು ಮಾಡಲಾಗತ್ತೆ. ಸೊ ಇಲ್ಲಿ ನೋಡಿ EVMಗಳಲ್ಲಿ ಬ್ರೈಲ್ ಸಿಗ್ನೇಚರ್ನ ಪರಿಚಯ ಮಾಡಲಾಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಈ ಬ್ರೈಲ್ ಸಿಗ್ನೇಚರ್ ಅನ್ನುವಂಥದ್ದು ಯಾರು ಅಂಧರಿರ್ತಾರೆ ಅವರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಇದನ್ನು ಪರಿಚಯಿಸಲಾಗತ್ತೆ. ಎಷ್ಟೋ ನಂತರದಲ್ಲಿ 2010ರಿಂದ ಯಾವ ರೀತಿ ಬದಲಾವಣೆಗಳಾಗಿದೆ. ಸೊ ಇಲ್ಲಿ ಏನು ಮಾಡಲಾಗುತ್ತೆ, ಚುನಾವಣೋತ್ತರ ಸಮೀಕ್ಷೆಗಳ ಮೇಲೆ ನಿರ್ಬಂಧವನ್ನು ಹಾಕಲಾಗತ್ತೆ. ಎಕ್ಸಿಟ್ ಪೋಲ್ ಅನರ್ಹತೆ ಪ್ರಕರಣವನ್ನು ಇತ್ಯರ್ಥಗೊಳಿಸಲಿಕ್ಕೆ ಡಿಸ್ಕ್ವಾಲಿಫಿಕೇಷನ್ ಏನಿರುತ್ತೆ ಮೆಂಬರ್ಸ್ಗಳದ್ದು ಆ ಒಂದು ಪ್ರಕರಣವನ್ನು ಇತ್ಯರ್ಥಗೊಳಿಸಲಿಕ್ಕೆ ಕಾಲಮಿತಿಯನ್ನು ಇಂತಿಷ್ಟೇ ಸಮಯದೊಳಗೆ ಅವುಗಳನ್ನು ಇತ್ಯರ್ಥಗೊಳಿಸಬೇಕು ಅನ್ನುವಂಥ ಕಾಲಮಿತಿಯನ್ನು ತರಲಾಗುತ್ತೆ. ಹಾಗೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕೂಡ ಇಲ್ಲಿ ಸೇರ್ಪಡೆಯನ್ನು ಮಾಡಲಾಗತ್ತೆ. ಹಾಗೆ ಭದ್ರತಾ ಠೇವಣಿಗಳನ್ನ ಸೆಕ್ಯೂರಿಟಿ ಡಿಪಾಸಿಟ್ ಏನಿರುತ್ತೆ ಅದನ್ನು ಹೆಚ್ಚಿಸಲಾಗತ್ತೆ. ಹಾಗೆ ಜಿಲ್ಲೆಯೊಳಗೆ ಮೇಲ್ಮನವಿ ಪ್ರಾಧಿಕಾರವನ್ನು ಅಂದರೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಮೇಲ್ಮನವಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಲಾಗತ್ತೆ. ಹಾಗೆ ವಿದೇಶದಲ್ಲಿ ವಾಸಿಸುವಂಥ ಭಾರತೀಯ ನಾಗರಿಕರಿಗೂ ಕೂಡ ಮತದಾನದ ಹಕ್ಕುಗಳನ್ನ ನೀಡಲಾಗತ್ತೆ. ಹಾಗೆ ಇಲ್ಲಿ ಆನ್ಲೈನ್ನಲ್ಲಿ ಏನು ಮಾಡಲಾಗುತ್ತೆ, ಮತದಾರರ ಪಟ್ಟಿಯನ್ನು ನೋಂದಣಿ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಜಾರಿಗೆ ತರಲಾಗತ್ತೆ. ಸೊ ಅದಾದ ನಂತರ ನೋಡಿ ನೋಟಾ ನನ್ ಆಫ್ ದಿ ಅಬೋ ವೆರಿ ಇಂಪಾರ್ಟೆಂಟ್, ನೋಟಾದ ಪರಿಚಯ ಆಗುತ್ತೆ. NOTA ನನ್ ಆಫ್ ದಿ ಅಬೋ ಅಂತ, ನನ್ ಆಫ್ ದಿ ಅಬೋ. ಹಾಗೆ VVPAಟ್ಗಳ ಪರಿಚಯ ಆಗುತ್ತೆ. ಹಾಗೆ ಜೈಲು ಅಥವಾ ಪೊಲೀಸ್ ಕಸ್ಟಡಿಯಲ್ಲಿರುವಂಥ ವ್ಯಕ್ತಿಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅನ್ನುವಂಥ ನಿಯಮವನ್ನು ಜಾರಿಗೆ ತರಲಾಗತ್ತೆ. ಹಾಗೆ ಶಿಕ್ಷೆಗೊಳಗಾದ ಸಂಸದರು ಮತ್ತು ಶಾಸಕರ ತಕ್ಷಣದ ಅನರ್ಹತೆಗೆ ಸಂಬಂಧಪಟ್ಟಂತೆ ಸುಧಾರಣೆಗಳನ್ನು ತರಲಾಗುತ್ತೆ. ಹಾಗೆ ಚುನಾವಣಾ ವೆಚ್ಚದ ಮೇಲೆ ಮಿತಿಯನ್ನು ಹೆಚ್ಚಳ ಮಾಡುತ್ತೆ. ಅಂದರೆ ಇವಾಗ ಲೋಕಸಭೆಗೆ ಮತ್ತು ಈ ಒಂದು ವಿಧಾನ ಪರಿಷತ್ ಸಭೆಗೆ ಕಂಟೆಸ್ಟ್ ಮಾಡ್ತಾ ಇದ್ರ, ಸೊ ಅಲ್ಲಿ
ಒಬ್ಬ ವ್ಯಕ್ತಿ ಎಷ್ಟು ಖರ್ಚನ್ನು ಮಾಡಬಹುದು ಅನ್ನೋದ್ರ ಮೇಲೆ ಮಿತಿ ಇದೆ. ಸೊ ಲೋಕಸಭೆಗೆ ಸ್ಪರ್ಧಿಸ್ತಾ ಇದ್ದರೆ 95 ಲಕ್ಷ ಏನೋ ಇದೆ, ಹಾಗೆ ವಿಧಾನಸಭೆಗೆ 85 ಲಕ್ಷ ಇದೆ, 85 ಲಕ್ಷ ರೂಪಾಯಿ. ಸೊ ಇಷ್ಟು ಹಣವನ್ನು ಖರ್ಚು ಮಾಡಬೇಕನ್ನುವಂಥದ್ದನ್ನ ಇದೆ. ಹಾಗೆ EVMಗಳಲ್ಲಿ ಮತ ಮತ್ತು ಮತಪತ್ರಗಳಲ್ಲಿ ಅಭ್ಯರ್ಥಿಗಳ ಛಾಯಾಚಿತ್ರಗಳನ್ನು ಹೊಂದುವಂಥ ವ್ಯವಸ್ಥೆಯನ್ನು ಅಥವಾ ಸುಧಾರಣೆಯನ್ನು ಇಲ್ಲಿ ಜಾರಿಗೆ ತರಲಾಗತ್ತೆ. ಸೊ ಇದಿಷ್ಟು ನಾವು ನೋಡಿದ್ದೀವಿ ಭಾರತದಲ್ಲಿ ಯಾವ ರೀತಿ ಚುನಾವಣಾ ಪ್ರಕ್ರಿಯೆ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದನ್ನ. ಸೊ ಮುಂದಿನ ಒಂದು ಕ್ಲಾಸಲ್ಲಿ ನಾವು ಪಕ್ಷಾಂತರ ವಿರೋಧಿ ಕಾನೂನು ಅಥವಾ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ನೋಡಲಿದ್ದೇವೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಹಾಗೆ ಯಾರು ಈ ಒಂದು ಚಾನಲ್ಗೆ ಹೊಸವರಾಗಿದ್ದೀರಾ ಸೊ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.